ಹಾ ಸರ್. ಈಗ ನೀವೇನು ಕೆಲಸ ಮಾಡ್ಕೊಂಡಿರೋದು ಅಂದೆ? ಇವಾಗ ಸರ್ ನಾನು 50 ಅಡಿ ಎತ್ತರದ ಬಿದ್ಬಿಟ್ಟು ಮಲ್ಟಿಪಲ್ ಬೋನ್ ಫ್ರಾಕ್ಚರ್ ಆಗ್ಬಿಟ್ಟು ಮನೇಲಿದ್ದೀನಿ ಸರ್. ಆಗ್ಲಪ್ಪ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸರ್ ನಾನು ಹುಷಾರಿಲ್ದೆ ಯಾವಾಗ ಬೆಡ್ ರೆಸ್ಟ್ ಮಾಡ್ತಿದ್ದೀನಿ ಅವಾಗಿದ್ದನು ನೋಡ್ತಿದ್ದೀನಿ ಸರ್. ಆಗ್ಲಪ್ಪ. ಯಾವಾಗ್ಲಿಂದ ಪಾಪ ಹೆಂಗಾಯ್ತು? ಸರ್ ಇವಾಗ ಒಂದ್ ವರ್ಷ 6 ತಿಂಗಳಾಗಿದೆ ಸರ್ ಇವಾಗ ಆಕ್ಸಿಡೆಂಟ್ ಆಗಿ. ಇರ್ಲಪ್ಪ. 50 ಅಡಿ ಎತ್ತರದಿಂದ ಬಿದ್ಬಿಟ್ಟು ಮಲ್ಟಿಪಲ್ ಬೋನ್ ಫ್ರಾಕ್ಚರ್ ಆಗ್ಬಿಟ್ಟು ಇದಾಗಿದೆ. ಅಪ್ಪ ಅಮ್ಮ ಏನ್ ಕೆಲಸ ಮಾಡೋದು? ಇದೆ ಸರ್ ಹೊಲ ಕೂಲಿ ಕೆಲಸ. ಆಗ್ಲಪ್ಪ, ಚೇತರಿಸ್ಕೊ, ನಿನ್ಗೆ ಒಳ್ಳೇದಾಗ್ಲಿ. ಭಗವಂತ ಆದಷ್ಟು ಬೇಗ ಸಹಜವಾದ ಬದುಕು ನಿಂದಾಗ್ಲಿ, ಆಗಿರೋ ಸಮಸ್ಯೆ ಸರಿ ಹೋಗ್ಲಿ, ಒಳ್ಳೇದಾಗ್ಲಿ. ಬಟ್ ನನಗನ್ಸುತ್ತೆ ಆ ಬೆಡ್ ರೆಸ್ಟಲ್ಲಿರೋ ಸಮಯದಲ್ಲಿ ಈ ಕಾರ್ಯಕ್ರಮ ಅಥವಾ ಈ ಜನರ ಕಷ್ಟಗಳು ಇವೆಲ್ಲವೂ ನಿಮ್ಗೊಂದು ರೀತಿ ಉಪಯೋಗ ಅಥವಾ ಒಂದು ಸಮಯ ಕಳಿಲಿಕ್ಕೂ ಹೌದು, ಮತ್ತು ಒಂದೊಳ್ಳೆ ವಿಚಾರಗಳನ್ನು ತಿಳ್ಕೊಂಡು. ಒಂದು ವರ್ಷದಿಂದ ನಾನು ಬಿಡುಗರ ಟೈಮಲ್ಲಿ ಎಲ್ಲ ನಿಮ್ಮವೇ ನೋಡ್ತಾನೆ ಇದೀನಿ ಸರ್. ನಾನು ತುಂಬಾ ದಿನದ ಪ್ರಯತ್ನ ಮಾಡ್ತಿದ್ದೆ, ಇವಾಗ ಸಿಕ್ಕಿದೆ ಸರ್. ಅದೇ ನನ್ನ ಆಗ್ಲಪ್ಪ, ಒಳ್ಳೇದಾಗ್ಲಿ. ಪಾಪ ಕಷ್ಟದಲ್ಲಿದ್ದೀರಿ, ಶುಭ ಆಗ್ಲಿ. ಹೇಳಪ್ಪ, ಏನೋ ಹೇಳ್ಕೊಳ್ಬೇಕು ಅಂತ ಬಂದಿದ್ದೀರಿ, ಹೇಳಪ್ಪ. ಸರ್ ನಾವು ಚಿಕ್ಕವರಿದ್ದಾಗಿದ್ದನು ನಾರ್ಮಲ್ ಆಗಿ ಮನೇಲಿ ಬಡತನ ಎಲ್ಲ. ಅದಾದ್ಮೇಲೆ ನಮಗೆ ಅವಾಗ ಚಿಕ್ಕವರಿದ್ದಾಗನೇ ಇದು ರಿಲೇಷನ್ ಅಲ್ಲಿ ಮ್ಯಾರೇಜ್ ಮಾಡ್ತಾರಲ್ಲ, ಬಾಲ್ಯ ವಿವಾಹ ಅಲ್ಲ, ರಿಲೇಷನ್ ಅಲ್ಲಿ ಹಿಂಗ ರಿಲೇಷನ್ ಅಲ್ಲಿ ಮ್ಯಾರೇಜ್ ಆಗುತ್ತಲ್ಲ, ಆತರ ಇದ್ರೆ ಹುಟ್ಟೋ ಮಕ್ಕಳು ಏನೋ ಸ್ವಲ್ಪ ಹಿಂಗೆ ಪ್ರಾಬ್ಲಮ್ ಅಂತ ಒಳ ಸಂಬಂಧ. ಹಾ ಸರ್, ಇದಾಗುತ್ತಲ್ಲ, ಮಾವನ್ ಮಗಳು ಅತ್ತೆ ಮಗಳು ಇದು. ಹ್ಞೂ ಸರ್. ಆ ತರ ಆಗಿ ನಮಗೆ ಚಿಕ್ಕವರು 6 ತಿಂಗಳ ಮಗು ಇದ್ದಾಗಿದ್ದನು ಒಂದ್ 3-4 ಆಪರೇಷನ್ ಮಾಡಿದ್ರು ಸರ್. ಏನ್ ಸಮಸ್ಯೆ ಆಗಿತ್ತು? ಅದು ಮೂತ್ರಕ್ಕೆ ಸಂಬಂಧಪಟ್ಟಿತ್ತು ಸರ್. ಅಂದ್ರೆ ನೀವು ಹೇಳೋ ಪ್ರಕಾರ ಅದು ಅನುವಂಶೀಯವಾಗಿ ಬಂದಿದೆ, ಅಂದ್ರೆ ಅಲ್ಲೇ ಮದುವೆ ಆಗಿರೋದ್ರಿಂದ ಅದು ಯಾವ್ದೋ ಪೂರ್ವದ್ದು ಬಂದಿದೆ ಅಂತ. ಹಾ ಸರ್, ಅದೇ ತರ ಬಂತು. ನಮ್ಮ ಅಪ್ಪಾಜಿಯರ ಅಂತಮ್ಗಳು 4 ಜನ. ಓಕೆ. ಅವರು ಈ ತರ ಆದ ತಕ್ಷಣ ಕೂಡಿದ್ರಲ್ಲ, ಹಾಸ್ಪಿಟ್ಲಿಗೆಲ್ಲ ಕೊಡ್ಬೇಕಲ್ಲ ಇನ್ಮೇಲೆ ಅಂತ ಹೇಳಿ ಬಿಟ್ಟು ಹಾಸ್ಪಿಟ್ಲಿಗೆ ಸರಿಯಾದ ಚಿಕಿತ್ಸೆ ಕೊಡಿಸ್ಲಿಲ್ಲ. ಆ ರೀತಿ ನಾವು ಇಬ್ರಿಗೆ, ನಮ್ಮ ತಮ್ಮ ನನಗೆ ಇಬ್ರಿಗೆ ಸೇಮ್ ಫಾಲ್ಟ್, ಇದೇ ಟೈಪ್ ಸೇಮ್ ಆಗಿತ್ತು ಸರ್ ಅದು. ಅಂದ್ರೆ ಏನ್ ಸಮಸ್ಯೆ ಏನು ನಿಮ್ಮಿಬ್ರದ್ದು? ಅಂದ್ರೆ ಹುಟ್ಟದಾಗ್ಲೇ ಬಂದ ಸಮಸ್ಯೆ ಏನು? ಅದೇ ಮೂತ್ರದಲ್ಲಿ ಪ್ರಾಬ್ಲಮ್ ಸರ್. ಮೂತ್ರ ಮಾಡ್ಲಿಕ್ಕೆ ಸಮಸ್ಯೆನಾ ಅಥವಾ ಏನು ಅಂತ? ಹೋಗ್ತಿತ್ತು ಸರ್, ಅದು ಹೋಲು ಬೇರೆ ಕಡೆ ಕೆಳಗಡೆ ಈ ತರ. ಆಗ್ಲಿ. ಇರೋ ಜಾಗ ಅದನ್ನ ಬಾಲ್ಯದಲ್ಲಿ ಸರಿ ಮಾಡಬೇಕಾಗಿತ್ತು, ಬಟ್ ಅವತ್ತಿಗೆ ಆರ್ಥಿಕ ಪರಿಸ್ಥಿತಿ ಸರಿ ಹೋಗ್ಲಿಲ್ಲ ಅಥವಾ ಬೆಂಬಲ ಸಿಗ್ಲಿಲ್ಲ, ಹಾಗಾಗಿ ಇಲ್ಲ ಸರ್. ಅದೇ ಕಾರಣಕ್ಕೆ ನಮ್ಮ ಮನೆಯವರಲ್ಲಿ ಬೇರೆ ಆಗ್ಬಿಟ್ಟು, ಬೇರೆ ಅಂದ್ರೆ ನಮ್ಮ ಅಂತಮ್ಗಳು ಬೇರೆ 2 ಎಕರೆ ಹೊಲ ಬರುತ್ತೆ ಸರ್. ಆ ತರ ಬೇರೆ ಆಗ್ಬಿಟ್ಟು ನಮ್ಮ ಅಪ್ಪಾಜಿಯರು ಬೇರೆ ಎಲ್ಲ ಸಾಲ ಮಾಡ್ಬಿಟ್ಟು ಅಲ್ಲಿ ದುಡ್ದು ಹಾಸ್ಪಿಟ್ಲಿಗೆ ಕಂಟಿನ್ಯೂಸ್ ಆಗೇನೆ ತೋರಿಸ್ತಾನೆ ಇದ್ರು ಸರ್. ಅದು ಒಂದ್ 5-6 ಆಪರೇಷನ್ ಆದ್ರೂ ಆಗ್ಲಿಲ್ಲ. ಹಿಂಗೆ ಕಂಟಿನ್ಯೂ ಇತ್ತು ಸರ್. ಹಿಂಗೆ ಆಯ್ತು. ಹಿಂಗೆ ಒಂದ್ ಈ ಸಮಸ್ಯೆ ಇದ್ದಕ್ಕೆ ನಮ್ದು ಹಳ್ಳಿಲೇ ಸ್ಕೂಲ್ ಸರ್, ಗ್ರಾಮೀಣ ಭಾಗದಲ್ಲಿ. ಅಂತ ಏನ್ ಸ್ಕೂಲಿಂದು ನಾರ್ಮಲ್ ಆಗಿ ಇರ್ಲಿಲ್ಲ. ಒಂದ್ 6-7ನೇ ಕ್ಲಾಸ್ ಆದ್ರೂ ನಾರ್ಮಲ್ ಆಗಿ ಇಂಗ್ಲಿಷ್ ಏನು ಪಾಠ ಮಾಡ್ತಿರ್ಲಿಲ್ಲ. ನಾರ್ಮಲ್ ಆಗಿ ಹೋಗೋದು ಬರೋದು ಈ ತರ ಎಲ್ಲ ಇತ್ತು ಸರ್. ನೆಕ್ಸ್ಟ್ ಸರ್ ಹಿಂಗ ಮಾಡ್ಕೊಂತ ಬಂದಾಗ ನಮಗೆ ತಿಳುವಳಿಕೆ ಬಂದ ತಕ್ಷಣ ನಮಗೆ ಕಣ್ ಮುಂದೆ ನಮ್ಮ ಅಪ್ಪಾಜಿ ಕಷ್ಟ ಪಡ್ತಾರಲ್ಲ, ನಾವು ಹುಟ್ಟಾಗಿದ್ದರೆ ಹಿಂಗಾಗ್ಬಿಟ್ಟು ಅಂತ ಒಂದಿನ ಒಟ್ಟು ನಾವು ಚೆನ್ನಾಗಿ ದುಡಿಬೇಕು, ನಾವು ಹಣ ಇದ್ದೇನ್ರಿ ಇಂಥವೆಲ್ಲ ತೋರ್ಸ್ಕೋಬಹುದು, ನಮ್ಮ ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೋಬಹುದು ಅನ್ನೋ ನನಗೆ ಛಲ ಸರ್ ಹುಟ್ಟವಾಗ. ಹೀಗೆ ಏನಾರ ಮಾಡಿ ನಾವು ಒಟ್ಟು ಸಾಧನೆ ಮಾಡಿ ಅಪ್ಪ ಅಮ್ಮನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಹಿಂಗೆಲ್ಲ ಒಂದ್ ಸಾಧನೆ ಮಾಡ್ಬೇಕು ಅನ್ನೋ ಒಂದು ಇದಾಯ್ತು ಸರ್. ಹಂಗೆ ಹೋಗ್ತಾ ಅದೇ ಒಟ್ಟು ಎಲ್ಲದಕ್ಕೂ ಕಾರಣ ನನ್ನ ಮನ್ಸಲ್ಲಿ ದುಡ್ಡಿದ್ರೆ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಬೇಗ ದುಡ್ಡು ಮಾಡ್ಬೇಕು, ನಾ ಬೇಗ ಒಟ್ಟು ಆತರ ಸರ್. ಈ ತರ ಒಂದ್ ತಿರಲ್ಲಿ ಕುತ್ಕೊಂಡು ಹಂಗೆ ನಾರ್ಮಲ್ ಆಗಿ ಓದ್ಕೊಂತ ಅದು ಒಂದ್ 7ನೇ ಕ್ಲಾಸ್ ಅಷ್ಟೊತ್ತಿ ಸರಿ ಹೋಯ್ತು ಸರ್. ನಾವ್ ಅಪ್ಪಾಜಿ ಅಲ್ಲಿ ಸಾಲ ಮಾಡಿ ಕಷ್ಟಪಟ್ಟು ದುಡಿದು ಅಲ್ಲಿ ಇಲ್ಲಿ ಮಾಡಿ ಹಿಂಗೆ ಮಾಡ್ಕೊಂತ ನಮ್ ತಮ್ಮ ನಮ್ದು ಇಬ್ಬರದು ಹಂಗೆ ಅವ್ರು ಅವಾಗಿದ್ದನು ಕಷ್ಟ ನೋಡ್ಕೊಂತಾರೆ ಮನಸ್ಸು. ನೆಕ್ಸ್ಟ್ ಸರ್ ನಾವು ಹಿಂಗೆ ನಾನು ಅಲ್ಲೇ ನಮ್ಮ SLC ಮುಗೀತು ಸರ್. ನಮ್ದು SLCನೂ ಮುಗೀತು. ಅಲ್ಲಿವರೆಗೂ ಹಿಂಗ ಭಾರತದ ಬಗ್ಗೆ ಡಿಬೇಟ್ ಕಾಂಪಿಟೇಷನ್, ಭಾರತವೇ ನಮ್ಮ ಸರ್ವೋತ್ತಮ ದೇವಲೋಕ, ಭಾರತವೇ ನನ್ನ
ಈ ಒಟ್ಟು ಭಾರತದ ಬಗ್ಗೆ ಡಿಬೇಟ್ ಹಿಂಗಂದ್ರೆ ನನಗೆ ಆಸಕ್ತಿ ಸರ್. ಹ್ಮ್ ಮತ್ ಸ್ಪೋರ್ಟ್ಸ್ ಅಲ್ಲಿ ರನ್ನಿಂಗ್ ಈ ತರ ಎಲ್ಲ ಆಸಕ್ತಿ, ಇದ್ರಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡ್ಕೋಬೇಕು ಅನ್ನೋ ತಲೆ ಇಳಿತಂತ ಹಂಗೆ ಬರ್ಕಂತ ಬಂದೆ. ಹ್ಮ್ ಅದು ನನಗೆ ಈ ಆಪರೇಷನ್ ಮಾಡಿದ್ರಲ್ಲ ಸರ್, ರಕ್ತ 6 ಸರಿ ಆಪರೇಷನ್ ಮಾಡಿದ್ರು. ಓಕೆ. ಒಂದ್ ಸ್ವಲ್ಪ ಜ್ಞಾಪಕ ಶಕ್ತಿ ಇದು ಸರ್ ಕಡಿಮೆ. ಅಂದ್ರೆ ಆಪರೇಷನ್ ಮಾಡಿದ ಕಾರಣಕ್ಕಾಗಿ ನೆನಪಿನ ಶಕ್ತಿಯಲ್ಲಿ ಸ್ವಲ್ಪ ಕುಂಠಿತ ಆಯ್ತು. ಹ್ಞೂ ಸರ್, ಕುಂಠಿತ ಆಯ್ತು. 6 ಬಾರಿ ಮಾಡಿದ್ರಲ್ಲ ಅವಾಗ ಚಿಕ್ಕವರಿದ್ದೇನ ಹಂಗಾಯ್ತು. ಆದ್ರೂ ನಾನು ಬಿಡ್ಲಿಲ್ಲ ಸರ್, ಯಾವ್ದು ಆಗದೆ ಇರೋದು ಯಾವ್ದು ಇಲ್ಲ ಅಂತ ಹೇಳಿ ಬೇರೆ ಬೇರೆ ಇನ್ಸ್ಪಿರೇಷನ್ ಎಲ್ಲ ತಗೊಂಡು ರನ್ನಿಂಗ್ ಒಳಗೂ ಚೆನ್ನಾಗಿ ಓಡ್ತಿದ್ದೆ, ಅವೆಲ್ಲ ಮಾಡ್ಕೊಂತ ಬಂದೆ ಸರ್. ಪಿ ಯು ಸಿ ವರ್ಗು ಏನಿರ್ಲಿಲ್ಲ ಸರ್. ಪಿ ಯು ಸಿ ಮುಗೀತು ಸರ್, SLC ಯಲ್ಲಿ ಮುಗೀತು ಸರ್, ಪಿ ಯು ಸಿ ಇಲ್ಲಿ ಮುಗೀತು ಸರ್ ನಮ್ದು. ಪಿ ಯು ಸಿ ಮುಗಿದ್ಮೇಲೆ ನಂಗೆ ಊರಲ್ಲಿ ಈಗ ಹಬ್ಬ ಇದ್ದಾಗ ಇದು ಮಾಡ್ತಾರೆ ಸರ್, ಗೋಲಿ ಅಂತೇಳಿ. ಗೋಲಿ ಹಬ್ಬದಲ್ಲಿ ಜಸ್ಟ್ ಏನೋ ಮೋಜಿಗಂತ ದುಡ್ಡು ಕಟ್ಬಿಟ್ಟು ಗೋಲಿ ಹಾಕ್ತಾರೆ, ಸರಿ ಬೆಸ ಅಂತ ಹೇಳಿ. ಮುಂದೆ ಗುಣಿ ತೋಡ್ಬಿಟ್ಟು ಹಿಂದೆಯಿಂದ 8 ಗೋಲಿ ಹಾಕ್ತಾರೆ. ಅದರಲ್ಲಿ ಅಕ್ಕಪಕ್ಕ ಇದ್ದವರು ಸರಿ ಬೆಸ ಅಂತ ಈ ತರ ಕಟ್ತಾರೆ. ಅದು ಯಾವ್ದು ಬೀಳುತ್ತೋ ಅವ್ರಿಗೆ ಕೊಡ್ತಾರೆ. ಇದನ್ನ ನನ್ನ ಕಣ್ಣು ಮುಂದೆ ಅಲ್ಲೇ ಕೊಡ್ತಾರೆ ಅಮೌಂಟ್ ಸರ್. ಸರಿ ಅಂತ ಕಟ್ಟಿದವ್ರಿಗೆ ಅದು ಕರೆಕ್ಟ್ ಆಗಿ ಅಲ್ಲಿ 4 ಗೋಲಿ ಬಿದ್ರೆ ಸರಿ, 3 ಗೋಲಿ ಬಿದ್ರೆ ಬೆಸ. ಅದು ಒಂದು ಜೂಜಾಟ ಅಂತ ಹೇಳಪ್ಪ. ಆಯ್ತು. ಹ್ಞೂ ಸರ್ ಜೂಜಾಟ ಆಯ್ತು. ಇದು ಹಿಂಗಾಯ್ತು ಸರ್, ಅದು ಜೂಜಾಟ. ಅದ್ರ ನೆಕ್ಸ್ಟ್ ನಮ್ಗೆ ಅದರಲ್ಲಿ ಅದು ಏನು ಅದು ತಪ್ಪು ಸರಿನೋ ಏನು ಅಂತ ಇದಿಲ್ಲ. ದುಡ್ಡು ಎಲ್ಲ ನಾವು ಎಷ್ಟು ಸಮಸ್ಯೆ ನೋಡಿದ್ದ ಸರ್. ದುಡ್ಡು ಇದ್ದೆ ಅಂದ್ರೆ ನಾವು ಬೇಗ ಇದು ಮಾಡ್ಬೋದು. ಬೇರೆ ಇದ್ರೊಳಗೆ ದುಡ್ಡು ಜಾಸ್ತಿ ಬರಲ್ಲ, ಇದ್ರಾಗ ಬೇಗ ದುಡ್ಡು ಬರ್ತೈತೆ ಅನ್ನೋದು ಮನಸ್ಸಿನಾಗ ಕುತ್ಕೊಂಡ್ಬಿಡ್ತಾರೆ. ಜಾಸ್ತಿ ಬರಲ್ಲ ಅನ್ನೋದು ಒಂದು, ಬೇಗ ಬರಲ್ಲ ಅನ್ನೋದು ಇನ್ನೊಂದು. ಹೌದು ಸರ್, ಇವನ್ನೆಲ್ಲ ನಾ ಬೇಗ ಬಗೆಹರಿಸ್ಬೇಕು. ಒಟ್ಟು ಅದು ತಪ್ಪು ಸರಿನೋ ಅದ್ರಿಂದ ಹೋದ್ರೆ ಏನೈತಿ ಅದು ಅಷ್ಟು ಆಲೋಚನೆ ಏನಿಲ್ಲ ಸರ್. ಸುಮ್ನೆ ರೀಸೆಂಟ್ ಇದ್ರಿಂದ ದುಡ್ಡು ಬೇಗ ಬರ್ತೈತಿ, ನಾವು ಸಮಸ್ಯೆ ಬಗೆಹರಿಸಬಹುದು. ಈ ತರ ಅದ್ರಲ್ಲಿ ತಪ್ಪು ಸರಿನೋ ಮುಂದೆ ಅದ್ರದ್ದು ಏನಾಗತ್ತೆ ಏನು ತಿಳಿದೇನೆ ಸುಮ್ನೆ ಅದ್ರಲ್ಲಿ ಒಂದ್ಸರಿ ಆಟ ಆಡಿದೆ ಸರ್ ಅಲ್ಲೇ. ಅದ್ರಲ್ಲಿ ಹಂಗೆ ಬರೋದು ಹೋಗೋದು, ಅದು ನಮಗ್ ಬರಲ್ಲ ಅಂತ ಗೊತ್ತಿದ್ರು ಬರೋದು ಹೋಗೋದು ಹಿಂಗೆ ಆಯ್ತು. ಅದ್ರಲ್ಲಿ ಸ್ವಲ್ಪ ದುಡ್ಡು ಹೋಯ್ತು ಫಸ್ಟ್. ಅಲ್ಲ, ದುಡ್ಡು ಹೋಗಕ್ಕೆ ದುಡ್ಡು ಇಲ್ಲಿಂದ ಇತ್ತು ನಿಮ್ಗೆ ಹೆಂಗ್ ಬಂದಿತ್ತು ಅದು ಸರ್? ಅಂದ್ರೆ ಅವಾಗ ನಾನ್ ಫಸ್ಟ್ ಒಂದ್ 1,000 ಅಲ್ಲಿ ಎದಕ್ಕಾರ ಕೊಟ್ಟಿದ್ದು ಕೂಡಿಟ್ಕೊಂಡಿದ್ದು ಹಿಂಗೆ ಇರ್ತಿತ್ತು ಸರ್. ಅದು 1,000 ಹಿಂಗೇನೋ ಹೋಯ್ತು ಸರ್ ಅಲ್ಲಿ. ಮತ್ತೆ ಸ್ಕಾಲರ್ಶಿಪ್ ಅಂತ ಬಂದಿತ್ತು ಸರ್. ಅಂದ್ರೆ ಓದೋ ವಿಚಾರದಲ್ಲಿ ಒಂದ್ 7,000 ಸ್ಕಾಲರ್ಶಿಪ್ ಬಂದಿತ್ತು ಸರ್. ಅಂದ್ರೆ ನಿಮ್ಮ ಅಪ್ಪಂಗ್ ಕೊಡ್ದಂಗ ಹಂಗೆ ಇಟ್ಕೊಂಡಿದ್ರ ಅದನ್ನ? ಇಲ್ಲ ಸರ್, ಅದನ್ನೇ ನೆಕ್ಸ್ಟ್ ಕಟ್ಟಿದ್ರ ಅದನ್ನ ಯಾವ್ದೋ ಕಂಪ್ಯೂಟರ್ ಕ್ಲಾಸ್ ಏನೋ ಯೂಸ್ ಮಾಡ್ತೀನಿ ಅಂತ ಬಂದಿದ್ದು ಹೇಳಿದ್ದೆ. ಅಂದ್ರೆ ಯಾರಿಗೂ ಗೊತ್ತಿಲ್ದಂಗ ಸ್ವಲ್ಪ ನೀವೇ ಮಾಡಿಕೊಂಡಿದ್ರಿ? ಹ್ಞೂ ಸರ್, ಅಲ್ಲಿ ಬಂದಿದ್ರಲ್ಲಿ ಇಟ್ಕೊಂಡಿದ್ದೆ ಸರ್ ಅದನ್ನ. ಓಕೆ. ಇಲ್ಲಿ ಸ್ವಲ್ಪ ಹಣದಾಸಿಗೆ ಅದನ್ನ ಇಲ್ಲಿಗೆ ಹಾಕುದ್ರಿ? ಹ್ಞೂ ಸರ್, ಇಲ್ಲಿಗೆ ಹಾಕಿದೆ. ಅದು ಹೋಯ್ತಲ್ಲ, ಅದು ಅವಾಗ ತಿಂದಂಗಲ್ಲ ಉಂಡಂಗಲ್ಲ ದುಡ್ದೆಲ್ಲ ರೊಕ್ಕ ನಮ್ದು ಹಾಳಾಗಿ ಹೋತಲ್ಲ ಅನ್ನೋ ಹೊಟ್ಟೆ ಕಿಚ್ಚಿಗೆ ಮತ್ ವಾಪಸ್ ಅದನ್ನ ತೆಗಿಬೇಕಂತ ಹೋಗಿದ್ದು ದುಡ್ಡು ತೆಗಿಬೇಕಂತ ಇನ್ನೊಂದ್ಸರಿ, ಮತ್ ಅದನ್ನ ಹೋದ ತಕ್ಷಣ ಅದನ್ನ ತೆಗಿಬೇಕಂತ ಇನ್ನೊಂದ್ಸರಿ. ಅದ್ ಯಾಕೆ ಹೋಗ್ತಿದೆ ಏನು ಎತ್ತ ಅದ್ ಮಾಡ್ಬೇಕು ಬಿಡ್ಬೇಕು ತಪ್ಪು ಏನು ಆಲೋಚನೆ ಇಲ್ಲ ಸರ್. ಸುಮ್ನೆ ಅದು ಒಂದ್ಸರಿ ಅಡ್ಡಾಡ್ತಾ ಆದ್ಮೇಲೆ ಅದು ಹೋಯ್ತಾ ಅದನ್ನ ತೆಗಿಬೇಕು, ಬರುತ್ತೆ ಇವಾಗ ಬರುತ್ತೆ ನಾಳೆ ಬರುತ್ತೆ, ಸುಮ್ನೆ ಅದ್ರಲ್ಲೇ ಬೇರೆದ್ರಲ್ಲಿ ಪ್ರಯತ್ನ ಮಾಡೋ ಬದ್ಲು ಇಂಥ ಕೆಟ್ಟ ದಾರಿಯಲ್ಲಿ ಪ್ರಯತ್ನ ಮಾಡಕತ್ತೆ ಸರ್ ನಾನು. ಅವಾಗ ಅಲ್ಲಿ PUC ಮುಗಿದ್ಮೇಲೆ PUC ಮುಗಿದ್ ಸರ್, ಡಿಗ್ರಿ ಫಸ್ಟ್ ಇಯರ್ ಹೋದ ತಕ್ಷಣ ನನಗೆ ಬೇರೆ ಯಾವ್ದ್ರ ಕಡೆಗೇನು ಇದಿಲ್ಲ, ಹೋಗಿದ್ ದುಡ್ಡು ತೆಗಿಬೇಕು, ಬರೀ ಏನು ಎತ್ತ ಹೋಗಿದ್ ದುಡ್ಡು ತೆಗಿಬೇಕು, ಇದೇ ಒಂದ್ ಮನ್ಸಲ್ಲಿ ಕುತ್ಕೊಂಡ್ಬಿಡ್ತು. ಹಿಂಗೆ ಮಾಡ್ತ ಸರ್. ಆಮೇಲೆ ಅದು ಹಬ್ಬ ಇದ್ದಾಗ ಅಷ್ಟೇ ಇತ್ತು. ನೆಕ್ಸ್ಟ್ ಅದು ಮುಗೀತಲ್ಲ, ವಾಪಸ್ ಹಬ್ಬ ಬರೋದಂಗ ಕಾಯ್ಬೇಕಲ್ಲ ಅಂತ ಹಿಂಗ. ಆಮೇಲೆ ಕಾಲೇಜಿಗೆ ಬಂದ್ವಲ್ಲ, ಅಲ್ಲಿ IPL ಬೆಟ್ಟಿಂಗು ಈ ತರ ಗೊತ್ತಾಯ್ತು ಸರ್. ಹಿಂಗಿರುತ್ತೆ, ಹಿಂಗ್ ದುಡ್ಡು ಕಟ್ಟಿದ್ರೆ ಹಿಂಗ್ ಬರುತ್ತೆ ಮ್ಯಾಚ್ ಅಂತ ಹಿಂಗ್ ಗೊತ್ತಾಯ್ತು. ಅಲ್ಲಿ ನಾರ್ಮಲ್ ಆಗಿ ಹಂಗೆ ಕಟ್ಕೊಂತ ದುಡ್ಡು ಹೋಗ್ತಾನೆ ಇತ್ತು ಸರ್. ಅದು ಅಲ್ಲಿ ದುಡ್ಡು ಹೋಯ್ತು. ಆಮೇಲೆ ನಾವು ಒಳ್ಳೆ ಹುಡುಗ ಏನು ಇದನ್ ಮಾಡಲ್ಲ, ನಾರ್ಮಲ್ ಆಗಿ ಆಧ್ಯಾತ್ಮದ ಬಗ್ಗೆ ಹಿಂಗ ನಮ್ದು ದೇವ್ರ ಬಗ್ಗೆ ಒಡಪಗಳು ಬರ್ತಾವ್ರಿ ಕಥೆಗಳು. ಮತ್ತೆ ತಾಳಿ ಯಾಕೆ ಧರಿಸ್ತಾರೆ, ಕಾಲುಂಗ್ರ ಯಾಕೆ ಧರಿಸ್ತಾರೆ,
ಈ ತರದ ಬಗ್ಗೆ ಹಿಂದಲೂ ನಮ್ಮ ಅಜ್ಜಾರ್ ಮಾಡ್ತಿದ್ರಿ ಅದನ್ನ ಒಡಪುಗಳು ಅಂತೇಳಿ. ಆ ತರ ನಾವು ಮಾಡಿದ್ವಿ. ಮಿನಿಮಮ್ ಅದು ಹಬ್ಬ ಇದ್ದಾಗ ಜಾತ್ರೆ ಇದ್ದಾಗ ಹೇಳ್ತಿದ್ದೆ ನಾನು. ಅದನ್ನ ಮಿನಿಮಮ್ 1-3 ಅವರ್ ಹೇಳ್ಬೋದು ಸರ್. ಬೇರೆ ಬೇರೆ ತುಳಸಿ ಗಿಡ ಯಾಕೆ ಹುಡ್ತು ಈ ತರ ನೀವ್ ಹೇಳ್ತಿರ ಸರ್. ಅದೇ ತರ ಹಿಂದಲೂ ಕತೆ ಒಟ್ಟು ಕೇಳಿ ತಿಳ್ಕೊಂಡ್ರ ಸರ್. ಅಂದ್ರೆ ಪುರಾಣ ಕಥೆಗಳು ಅಥವಾ ಆಚರಣೆ ಇರುವ ವಿಚಾರವನ್ನು ಹೇಳ್ತಿದ್ರಿ. ಹ್ಞೂ ಸರ್. ಮತ್ ಜಲಂಧರ್ನ ಸಂಹಾರ ಯಾಕಾತು ಈ ತರ ಕೆಲವೊಂದು ಕತೆಗಳು. ಮತ್ತೆ ಹೆಣ್ಮಕ್ಳು ಕಾಲುಂಗ್ರ ಯಾಕೆ ಧರಿಸ್ತಾರೆ, ತಾಳಿ ಯಾಕೆ ಧರಿಸ್ತಾರೆ, ಅಂತಂದ್ರೆ ಹಣೆ ಬಟ್ಟೆ ಹಾಕ್ತಾರೆ, ಇವು ಇಂದ್ರ ಕತೆಗಳನ್ನ ಹೇಳೋದು. ಆ ತರ ಏನೋ ಒಟ್ಟು ಆಧ್ಯಾತ್ಮದ ಬಗ್ಗೆ ಹಿಂಗೇನೋ ಮಾಡ್ಬೇಕು, ಸಾಧನೆ ಮಾಡ್ಬೇಕು, ಹಿಂಗ್ ಈ ತರ ಎಲ್ಲ ಇತ್ತು ಸರ್. ಆ ತರ ಇದ್ದಕ್ಕೆ ಒಳ್ಳೆ ಹುಡುಗ ಅಂತ ಇತ್ತಲ್ಲ, ಅದನ್ನ ನಾನು ಇದನ್ನ ಏನ್ ಮಾಡ್ದೆ, ನಮಗ್ ಗೊತ್ತಿರೋರ ಹತ್ರ ಯಾರು ಒಂದ್ ಸ್ವಲ್ಪ ಜಾಸ್ತಿ ನಮ್ಗೆ ಇದ್ರ ಗೊತ್ತಿದ್ದಾರೋ, ಅವ್ರ ಹಣಕಾಸಲ್ಲಿ ಸ್ಟ್ಯಾಂಡರ್ಡ್ ಅದಾರ ಅಂತ ಗೊತ್ತಾಗ್ತದ, ಏನೋ ಸುಮ್ನೆ ಬೇರೆ ಸುಳ್ಳು ಹೇಳ್ಬಿಟ್ಟು ಅದ ರೀತಿಯಲ್ಲಿ ಅದ್ರೊಳಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಅದು ಹೋಗಿದ್ದು ಹೋಯ್ತು, ಅದು ತಪ್ಪು, ಅದನ್ನ ನಾವು ಬಿಡ್ಬೇಕು, ಇನ್ಮೇಲೆ ಅದ್ರದ್ದು ಸರಿ ಇಲ್ಲ ಅನ್ನೋದು ಅದನ್ನ ಮನೋಭಾವನೆ ಇಲ್ಲ ಸರ್. ಒಟ್ಟು ಹೋಗಿದ ದುಡ್ಡು ತಿನ್ನಂಗಲ್ಲ ಉಣ್ಣಂಗಲ್ಲ ಹೋಗ್ಬಿಟ್ಟಿದೆ, ಅದ್ ವಾಪಸ್ ತಗೊಂಡು ಕೈ ಬಿಡ್ಬೇಕು, ಇನ್ಮೇಲೆ ಅದಕ್ಕೆ ಹೋಗ್ಬಾರ್ದು ಅಂತ ನಾನು ಈ ತರ ಇದು ಮಾಡಿದೆ. ಅಂದ್ರೆ ಅದನ್ನ ತಗೊಂಡ್ಬಿಟ್ಟು ಅಲ್ಲಿಗೆ ನಿಲ್ಸಿಬಿಡೋಣ ಅಂತ. ಹೌನ್ ಸರ್, ಹೋಗಿರೋ ದುಡ್ಡು ತಗೊಂಡ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡ್ಬಿಡೋಣ ಅನ್ನೋ ಒಂದೇ ಏಕ ದೃಷ್ಟಿಯಿಂದ ಹಂಗೆ ಹೊಂಟೆ ಸರ್. ಅಂದ್ರೆ ಪ್ರತಿ ಸಾರಿ ಹೋದಾಗಲೂ ಇದೇ ಕಾರಣ ನಿಮ್ಮನ್ನು ಮತ್ತೆ ಮೋಟಿವೇಟ್ ಮಾಡ್ತಿತ್ತು. ಹ್ಞೂ ಸರ್, ಅದು ಹೋಗಿದ್ ದುಡ್ಡು ಬರಂಗಿಲ್ಲ, ನಾನ್ ಬಿಡಂಗಿಲ್ಲ ಸರ್. ಇದು ಅದು ಬರಂಗಿಲ್ಲ ಅನ್ನೋದು ಸತ್ಯ ನಾನು ತಿಳ್ಕೊಂಡ್ರು ಅದನ್ನ ಬಿಡೋದಿಲ್ಲ ಸರ್. ಒಟ್ಟು ಹೋಗಿರೋ ದುಡ್ಡು ತೆಗಿಬೇಕು. ಈ ತರ ಮಾಡ್ಕೊಂತ ಸರ ಅದನ್ನ ಹೊರಗಡೆ ಹಂಗ ಸ್ಟ್ಯಾಂಡರ್ಡ್ ಗೊತ್ತಿರೋ ಕಡೆಗೆ ಸುಮ್ನೆ ಏನೋ ಸುಳ್ಳು ಹೇಳಿ ಒಂದು ವಾರ ಬಿಟ್ಟು ಕೊಡ್ತಾನೆ, 1 ತಿಂಗಳು ಬಿಟ್ಟು ಕೊಡ್ತಾನೆ, ಹಿಂಗೆ ದುಡ್ಡು ಇಸ್ಕೊಂಡೆ ಸರ್. 5,000 10,000 ಹಿಂಗೆ ಎಲ್ಲ ಒಂದ್ 30,000 ತನಕ ಅಲ್ಲಿ ಇಲ್ಲಿ ಇಸ್ಕೊಂಡ್ಬಿಟ್ಟೆ. ಆ 30,000 ಹಂಗೆ ಬಂದು ಹೋಗೋದು ಇರ್ತಿತ್ತು ಸರ್. ಬಟ್ ಅದು ಬರ್ತಿರ್ಲಿಲ್ಲ. ಆ ದುಡ್ಡು ಎಲ್ಲ ಕಳೆದ್ಮೇಲೆ ಆಮೇಲೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗದೆ, ಇನ್ನಿದು ಮನ್ಯಾಗ ಗೊತ್ತಾದ್ರೆ ಬಾಳ ಪ್ರಾಬ್ಲಮ್ ಆಕತಿ ಅನ್ನೋ ಒಂದಿದು. ಎಷ್ಟು ಅವಾಗ ಹೊತ್ತಿಗೆ 30,000 ಆಗಿತ್ತು ಸರ್. 30,000 ಆಗಿತ್ತು. ಇದನ್ನ ಏನ್ ಮಾಡೋದು, ಇನ್ ಮನೆಯವ್ರಿಗೆ ಗೊತ್ತಾದ್ರೆ ಇದು ಬಾಳ ಪ್ರಾಬ್ಲಮ್ ಆಕತಿ ಅಂತ ಹೇಳಿ ಹೇಳ್ತಿರ್ಲಿಲ್ಲ. ಆಮೇಲೆ ಹಿಂಗ ಅವ್ರು ಕೊಟ್ಟಿರೋರು ಇರ್ತಾರಲ್ಲ ಸರ್, ಅವ್ರ ಮೂಲಕ ಮತ್ ನಾ ಹೇಳಿದ್ಕಿಂತನೂ ಒಳ್ಳೆ ಹುಡುಗ ಕೊಡ್ತಿದ್ದ, ಏನಿಲ್ಲ ಯಾಕೋ ಇಸ್ಕೊಂಡಲ್ಲ ಅಂತ ಹೇಳಿ ಇದು ಮಾಡಿದ್ರು. ಅವ್ರ ಆಮೇಲೆ ನಮ್ಮ ಅಪ್ಪಾಜಿಗೆ ಸುದ್ದಿ ಹೆಂಗ ಗೊತ್ತಾಗ್ತಾರ, ಅವ್ರು ಇಸ್ಕೊಂಡ್ರ ಹತ್ರ ಏನೋ ನಿಮ್ಮ ಹುಡುಗ ಹೆಂಗ್ ಇಸ್ಕೊಂಡಿದ್ದ ಅಮೌಂಟ್ ಅಂತ ಇಸ್ಕೊಂಡ್ರು. ಆಮೇಲೆ ನಮ್ಮ ಮನ್ಯಾಗ ಕೇಳಿದ್ರು, ಯಾಕ ಏನ್ ಇಸ್ಕೊಂಡಿದ್ವಿ ಏನು ಅಂತ. ನನಗೆ ಆನ್ಸರ್ ಇಲ್ಲ ಸರ್. ನಾನೀಗ ಒಳ್ಳೆ ಕಾರ್ಯಕ್ಕೆ ಇಂತ ಯೂಸ್ ಮಾಡೀನಿ ಅಂದ್ರೆ ಹೇಳ್ಬೋದು ಮನ್ಯಾಗ. ಯಾವ್ದಕ್ಕೆ ಮಾಡಿರೋದ ಕೆಟ್ಟ ಕೆಲ್ಸಕ್ಕ ಹೇಳಕ್ ನನಗೆ ಇದನ್ನ ಇಲ್ದಂಗನ ನಾನು ಒಂದಿನ ಮನೆಗೆ ಬರ್ಲಿಲ್ಲ. ಅವಾಗ ಗೊತ್ತಾಯ್ತು. ಆಮೇಲೆ ನಮ್ಮ ಮಾಮರು ಇದು ಮಾಡಿದ್ರು ಸರ್. ಒಂದ್ ಹತ್ರ ಸಿಕ್ಕಿ ನಾ ಬಂದೆ ಸರ್. ಬಂದು ಏನಾಗೈತಿ ಕರೆಕ್ಟ್ ಆಗಿ ಹೇಳು, ಅದ್ ಏನೇ ಇರ್ಲಿ ಕ್ಲಿಯರ್ ಮಾಡೋಣ, ಇನ್ ಮುಂದೆ ಅದ್ ಏನೋ ತಪ್ಪ ಹಾಕಿರ್ತಾವು, ಇನ್ ಮುಂದೆ ಆತರ ಮಾಡೋದ್ ಬೇಡ ಅಂತ ಹೇಳಿ ಏನ್ ಮಾಡಿದ್ರು, ಕರೆಕ್ಟ್ ಮುಂದೆ ಹೇಳಿದ್ರು. ನಾನು ಹಿಂಗಿಂಗಾಗಿತ್ತು, ಹಿಂಗಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದೆ ಸರ್. ಅವರು ಆಯ್ತು, ಇದು ಮುಗಿತಿ, ಗಿಡ್ಡಿಗೆ ಸರಿ ಆಯ್ತು, ಈಗ ಏನೋ ಕೆಟ್ಟ ಕಡೆಗೆ ಆಗೈತಿ, ಯಾರ್ಯಾರಿಗೆ ಕೊಡ್ಬೇಕು ಎಲ್ಲ ಕೊಡ್ತತಿ, ನಿನ್ ಕಡೆನ ಹೋಗಿ ಕೊಟ್ಟು ಇನ್ ಮುಂದೆ ಅದ್ರ ಸುದ್ದಿ ಹೋಗಂಗಿಲ್ಲ, ಸುಮ್ನಿರ್ಬೇಕು ಅಂತ ಹೇಳಿದ್ರು. ಅದೇ ತರ 30,000 ಕೊಟ್ರು ಸರ್. ಕೊಟ್ರು. ನನಗೆ ಅದು ಸುಮ್ನೆ ಇವ್ರಿಗೆ ಕೊಟ್ರು, ಅದು ಕೆಟ್ಟ ಕೆಲಸ ಅದ್ರದ್ದ ಬರಲ್ಲ ಅನ್ನೋದು ನನಗೆ ಮತ್ತು ಮನೋಭಾವನೆ ಇಲ್ಲ ಸರ್. ಮತ್ತು ಹೋಗಿರೋ ದುಡ್ಡು ತಿಂದಿಲ್ಲ ಉಂಡಿಲ್ಲ ಕಷ್ಟಪಟ್ಟು ದುಡ್ದಿರೋ ದುಡ್ಡು ನಾನು ಅನ್ಯಾಯವಾಗಿ ನಮ್ಮ ಅಪ್ಪರ ದುಡ್ದು ಮನಿ ಸಾಲ ಮಾಡಿ ಅಂತ ಹಾಕ್ಬಿಟ್ಟೆಲ್ಲ, ಬಿಡಬಾರ್ದು, ಹೆಂಗಾರ ಮಾಡಿ ತೆಗಿಲೇಬೇಕು, ತಗೊಂಡ್ ಕ್ಲಿಯರ್ ಮಾಡೇ ಬಿಡ್ಬೇಕು ಅನ್ನೋ ಈ ತರ ಹಠ ಸರ್. ಹಂಗ್ ಮಾಡ್ಕೊಂತ ಹಂಗೆ ಸರ್ ಅದು ಡಿಗ್ರಿ ಸೆಕೆಂಡ್ ಇಯರ್ಗೆ ಹೋದ್ ಸರ್. ಹಿಂಗೆ ಒಂದ್ಸರಿ ಮತ್ತೆ ವಾಪಸ್ ಈ ಹುಡುಗರ ಕಡೆಗಿನ ಹಿಂಗ IPL ದುಡ್ಡು ಕಟ್ಟಿ ಅವ್ರ ಕಡೆ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅಂತ ಹೇಳ್ಬಿಡೋದು ಸರ್. ಶನಿವಾರ ಇದ್ದಾಗ ಹೇಳೋದು, ಮೊಬೈಲ್ ಮುಖಾಂತರ ಹೇಳೋದು ಸರ್. ಇಷ್ಟು ಸಾವಿರ, ಇಷ್ಟು ATMಗೆ ಇಷ್ಟು ಸಾವಿರ ನಂದು ನಾಳೆ ಕೊಡ್ತೀನಿ ಅಂತ ಹೇಳೋದು ಸರ್. ಹಿಂಗ್ ಶನಿವಾರ ಭಾನುವಾರ 4 ಮ್ಯಾಚ್ ಇರುತ್ತೆ ಸರ್. 4 ಮ್ಯಾಚ್ಗೆ ಸೇರಿ ಫಸ್ಟ್ 2 ಮ್ಯಾಚ್ಗೆ 5,000 ಮಾಡ್ತೀವಿ ಸರ್.
ಸೋಮವಾರ ಕೊಡೋದಲ್ಲ ಅಂತ ಹೇಳಿ, ಬರುತ್ತೆ ಕೊಡ್ಬೋದು ಅನ್ನೋ ಒಂದ್ ಇದ್ರದ್ದು ಹಂಗ್ ಹೇಳಿದ್ರು ಸರ್. ಹಂಗ್ ಹೇಳಿ ಶನಿವಾರ ಭಾನುವಾರ ಎಲ್ಲ ಹಂಗೆ ರೈಸ್ ಮಾಡ್ತಾ ಅದು ಒಂದ್ 30-40 ಸಾವಿರ ತನಕ ಸೋತ್ಬಿಟ್ಟೆ ಸರ್. ನಾನ್ ಹೇಳಿದ್ದೆ ಎಲ್ಲ ಉಲ್ಟಾ ಆಗ್ಬಿಡ್ತು ಸರ್ ಅದ್ ಮ್ಯಾಚ್. ಅವಾಗ ಸೋಮವಾರ ಕಾಲೇಜ್ ಹೋದ ತಕ್ಷಣ ಹುಡುಗರಿಗೆ ಕೊಡ್ಬೇಕಲ್ಲ ಸರ್ ಅವ್ರ ಕಡೆಗೆ. ಅವರು ಹೋಗಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಸರ್. ಪೂರ್ತಿ ಅಷ್ಟು ಅಲ್ಲೋಲ ಕಲ್ಲೋಲ, ಎಲ್ಲಿ ಗಾಳಿ ಒಂದ್ಸರಿ ಹಿಂಗ್ ತಿರ್ಸ್ಯಾರ, ನಾನ್ ಮತ್ತೆ ಈಗ ದಾರಿ ಹಿಡಿದಿನ ಅಂತ ಗೊತ್ತಾರ, ಮನೆಗೆ ನಂತರ ಅಂತ ಗೊತ್ತಾಗದ ಅವ್ರ ಕಾಲೇಜ್ ಒಳಗೆ ಹುಡುಗರು ಕೇಳಿದ್ರು ಸರ್, ಕೊಡ್ತಾನಿ ಅಂತ ಅವ್ರ ಹತ್ರ ಒಂದಿನ ಇದು ಮಾಡಿದೆ ಸರ್. ನೆಕ್ಸ್ಟ್ ಅವ್ರು ಯಾವಾಗ ಕೊಡಲ್ಲ ಅಂದ ತಕ್ಷಣ ಅವರು ರೌಡಿಗಳು ಕರ್ಕೊಂಡಂಗೆ, ಅವ್ರು ರೌಡಿಗ ಹುಡುಗರನ್ನ ಕರ್ಕೊಂಡು ಎದರ್ಸಿಟ್ ಕೊಡ್ತಾರೆ ಇದು ಹಂಗೆ ಹಿಂಗೆ ಅಂತ ಅವ್ರು ಬಂದ್ರು ಸರ್. ಅವಾಗ ಏನ್ ಮಾಡ್ಬೇಕಂತ ಗೊತ್ತಾಗದಂಗ ಇನ್ ಮನ್ಯಾಗ ಹೋದ್ರ ಈಗ ಒಮ್ಮೆ ತಿರ್ಸಿ ಬುದ್ಧಿ ಹೇಳ್ಯಾರ, ಮತ್ತು ಇದೇ ತರ ಮಾಡ್ಯಾರ ಅಂದ್ರ ಮತ್ ಏನ್ ಮಾಡ್ತಾರೋ ಏನೋ ಅಂತೇಳಿ ಎರಡೂ ಕಡೆಗೆ ತಿಳಿದಂಗ ಮನೆ ಬಿಟ್ಟು ಊರಿಗೆ ಹೋಗ್ಬಿಟ್ಟು ರಾತ್ರಿ ಬಟ್ಟೆ ಎಲ್ಲ ತಗೊಂಡ್ಬಿಟ್ಟು ಬೆಳಗಿನ ಜಾವ ನಾರ್ಮಲ್ ಏನೋ ಕಾಲೇಜ್ ಬೇಗ ಬರಕ್ ಹೇಳ್ಯಾರ ಅಂತೇಳಿ ಮನೆಗೂ ಹೇಳದನೆ ತಗೊಂಡು ಬೆಂಗಳೂರಿಗೆ ಹೋಗ್ಬಿಟ್ಟು ಬೆಂಗಳೂರಿಗೆ ಹೋಗಿ ಅಲ್ಲಿ ಎಲ್ಲಿ ಹೋಗ್ಬೇಕು ಏನು ಗೊತ್ತಿಲ್ದಂಗ ನಾರ್ಮಲ್ ಆಗಿ ಅಲ್ಲೊಂದು ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡಕತ್ತಾರೆ. ಅಲ್ಲಿ ಯಾರು ಗೊತ್ತಿದ್ರು ನಿಮ್ಗೆ? ಯಾರು ಗೊತ್ತಿರ್ಲಿಲ್ಲ ಸರ್. ಹೋಗಿ 2 ದಿನ ಹಿಂಗೆ ಟೈಮ್ ವೇಸ್ಟ್. ಅದೇ 2 ದಿನ ಎಲ್ಲಿದ್ರಿ? ಬೆಂಗಳೂರಲ್ಲಿ ಬೆಳಿಗ್ಗೆ ಹೋಗಿ ಬೆಳಿಗ್ಗೆ ನಾರ್ಮಲ್ ಅಲ್ಲೇ ಪಾರ್ಕ್ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಕುತ್ಕೊಂಡ್ ನೋಡೋದು, ವಿಚಾರಿಸೋದು ಏನಾದ್ರು ಈ ತರ ಸರ್. ಆವಾಗ ಅಲ್ಲಿ ಒಬ್ರು ಊಟಕ್ಕಂತ ನಾ ಕ್ಯಾಂಟೀನ್ ಹೋಗಿದ್ದಲ್ಲ, ಅಲ್ಲೇ ಅವ್ರಿಗೆ ಅಲ್ಲಿ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಹಾಕಿದ್ರು. ಅಲ್ಲಿ ನಾನು ಕೆಲಸ ಮಾಡಿ ಇನ್ನ ಇಲ್ಲೇ ಊಟನೂ ಕೊಡ್ತೇವೆ, ಇಲ್ಲೇ ಕೆಲಸ ಇಲ್ಲೇ ಇರೋದು ಅಂತ ಹೇಳಿದ್ರು. ನನಗೆ ಅವಾಗ ಏನು ತಿಂದಿನ ಊಟಕ್ಕೂ ಸಿಗ್ತೈತಿ, ಇಲ್ಲೇ ಇರ್ಬೋದು ಮಾಡೋಣ ಅಂತ ಹೇಳಿ ಅಲ್ಲೇ ಸೇರ್ಕೊಂಡೆ ಸರ್. ಅಲ್ಲೇ ಸೇರ್ಕೊಂಡು ಮನೆಗೆ ಫೋನ್ ಮಾಡ್ಲಿಲ್ಲ ಸರ್. ಏನು ಇಲ್ಲ ಅಂದ್ರೆ ಸುಳುವು ಇಲ್ದಂಗೆ ಎಲ್ಲ ಸ್ವಿಚ್ ಆಫ್ ಮಾಡೋದು, ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಅಲ್ಲಿ ಸೇರ್ಕೊಂಡೆ. ಆಮೇಲೆ ಅಲ್ಲೇ ಕೆಲಸ ಮಾಡ್ಕೊಂತ ಮನೆಯವ್ರಿಗೆ ಏನಾದ ಏನು ತಿಳ್ಕೊಂತಾರ ಅನ್ನೋ ಏನು ಮನೋಭಾವನೆ ಇಲ್ಲ ಸರ್. ಬರೀ ಒಟ್ಟು ಹೊರಗಡೆ ಏನು ನಮ್ಮ ಉಪ್ಪರ್ ಏನ್ ಮಾಡಿರ, ನಾನ್ ಯಾಕೆ ಇದು ಮಾಡಕತ್ತೀನಿ ಅನ್ನೋ ಏನು ಮನೋಭಾವನೆ ಇಲ್ಲ ಸರ್. ಒಟ್ಟು ಸುಮ್ನೆ ದುಡ್ಡು ಹೋಗಿದೆ, ದುಡ್ಡು ತೆಗಿಬೇಕನ್ನ ಅವ್ರು ಹೊಡಿತಾರ, ಈಗ ದುಡ್ಡು ಕೊಡ್ಬೇಕಾದ್ರೆ ಹೊಡಿತಾರೆ, ಮನೆಗೆ ಹೋದ್ರೆ ಮನೆಗೆ ಹೊಡಿತಾರೆ. ಇದೇ ತಲೆಯಲ್ಲಿ ಇಟ್ಕೊಂಡು ಅಲ್ಲೇ 1-2 ತಿಂಗಳ ಕೆಲಸ ಮಾಡ್ಬೇಕು ಸರ್. ಮನೆಗೆ ಒಂದ್ಸರಿ ಮನೆಗೇನು ಹೇಳಿಲ್ಲ. ಅಲ್ಲೇ ಕೆಲಸ ಮಾಡ್ಬೇಕು ಸರ್. ಅಲ್ಲೇ ಕೆಲಸ ಮಾಡಿದ ತಕ್ಷಣ ಅಲ್ಲಿ ಮಾಡಿದ್ರಲ್ಲಿ ಒಂದು 6 ತಿಂಗಳು ಕೆಲಸ ಮಾಡ್ಬೇಕು ಸರ್. ಅಲ್ಲ 6 ತಿಂಗಳು ಮನೆಯವ್ರಿಗೆ ನೀವು ಎಲ್ಲಿದ್ದೀರಾ ಅಂತಲೇ ಗೊತ್ತಿಲ್ವಾ? 1 ತಿಂಗಳು ಆದ್ಮೇಲೆ 15 ದಿನ ಆದ್ಮೇಲೆ ಅವರು ಹುಡ್ಕಕತ್ತಿರಲ್ಲ ಸರ್, ನೀವು ಹೋಗಿದಾನಂತ ಹುಡ್ಕಕತ್ತಿರಲ್ಲ ಸರ್. ನಾನು ಫೋನ್ ಮಾಡಿ ಹೇಳಿದೆ ಮತ್ತೆ ಬೇರೆ ನಂಬರಿಂದ, ಹಿಂಗೆ ನಾನು ಹಿಂಗೆ ಮತ್ತೊಮ್ಮೆ ಹಿಂಗ್ ಮಾಡಿದ್ದೆ, ಹಿಂಗೆ ನನಗೆ ಆಗ್ತಿಲ್ಲ, ಅದಕ್ಕೆ ನಾನು ಅದನ್ನ ಅಮೌಂಟ್ ಕಳೆದಿರೋ ದುಡ್ಡು ತಗೊಂಡೆ ನಾ ಮನೆಗೆ ಬರೋದು, ನೀವೇನು ಯೋಚನೆ ಮಾಡ್ಬೇಡ್ರಿ, ನಾ ಇಲ್ಲೊಂದು ಹೋಟ್ಲ್ ಒಳಗೆ ಕೆಲಸ ಮಾಡಕತ್ತೀನಿ, ನನ್ನ ಬಗ್ಗೆ ಯೋಚನೆ ಮಾಡ್ಬಾರ್ದ್ರಿ ಅಂತ ಹೇಳಿ ಇಟ್ಟೆ ಸರ್ ನಾನು. ಅದಕ್ಕೆ ಅವರು ಅದೇನು ಬೇಡ, ನೀವು ಊರಿಗೆ ಬಾ, ಇಲ್ಲಿ ಏನೇ ಇದ್ರು ಕುತ್ಕೊಂಡು ಮಾತಾಡಿದ್ ಏನ್ ರೀತಿ ಬಗೆಹರಿಸ್ತಾನ ಬಾ ನೀನು ಅಂದ್ರೆ. ನಾನೇನು ಮಾತಾಡ್ಲಿದ್ದೇನೆ ಸ್ವಿಚ್ ಆಫ್ ಮಾಡಿ ಮುಗಿತ್ ಸರ್. ಬೇರೆ ನಂಬರ್ ಇದ್ದೇನೆ ಮಾಡಿ ಮತ್ತೆ ನನ್ನ ನಂಬರ್ಗೆ ಮತ್ತೆ ಹಿಡಿತಾರ ಅಂತೇಳಿ ಎಲ್ಲ ಸ್ವಿಚ್ ಆಫ್ ಸರ್. ಮೊಬೈಲ್ ಯೂಸ್ ಮಾಡ್ಬಿಟ್ಟೆ. ಹಿಂಗೆ ಆಯ್ತು ಸರ್. ಹಿಂಗೆ ಆದ್ಮೇಲೆ ನೆಕ್ಸ್ಟ್ ಕೊರೋನಾ ಬಂದ್ ಸರ್. ಕೊರೋನಾ ಬಂದ್ಮೇಲೆ ನಾನು ಅಲ್ಲಿ ಕೆಲಸ ಮತ್ತೆ ಹೋಟ್ಲ್ ಎಲ್ಲ ಬಂದ್ ಆದ್ ಸರ್. ಅಲ್ಲಿ ಕೆಲಸ ಇಲ್ಲ ಅಂತ ಹೇಳಿದ್ರು. ನಾನು ಅವಾಗ ಮತ್ತೆ ಇನ್ನೇನು ಇದು ಮಾಡೋದು ಅಂತ ಹೇಳಿ ಆ ಅಮೌಂಟ್ ತಗೊಂಡು ಊರಿಗೆ ಬಂದೆ ಸರ್. ಅವಾಗ ಅದ್ರಲ್ಲಿ ಒಂದು 25-30 ಸಾವಿರ ಮಾಡ್ತಿದ್ದಲ್ಲ, ಅದನ್ನ ತಗೊಂಡು ಊರಿಗೆ ಬಂದೆ ಸರ್. ಎಲ್ಲ ಎಷ್ಟು ಸಂಬಳ ಕೊಡೋರು ತಿಂಗಳಿಗೆ? ಅಲ್ಲಿ 8 ಸಾವಿರ ಕೊಡ್ರಿ ಸರ್. 3 ಹೊತ್ತು ಊಟ? ಹ್ಞೂ ಸರ್, 3 ಹೊತ್ತು ಊಟ 8 ಸಾವಿರ ಕೊಟ್ರಿ ಸರ್. ಅಂದ್ರೆ ಎಷ್ಟು ತಿಂಗಳಿದೆ? ಎಷ್ಟು 1 ವರ್ಷ ಕೆಲಸ ಮಾಡಿದ್ರಾ? ಇಲ್ಲ ಸರ್, 1 ವರ್ಷ ಮಾಡಲಿಲ್ಲ, 4 ತಿಂಗಳು 5 ತಿಂಗಳು ಮಾಡಿ. ಎಷ್ಟು ಹೆಚ್ಚು ಕಮ್ಮಿ ಒಂದು 50 ಸಾವಿರ ಆಗಿರ್ಬೇಕಲ್ಲ? ಇಲ್ಲ ಸರ್, ಅಷ್ಟಾಗತ್ಲೆ ಬಂದೆ ಸರ್ ನಾನು. ಅಷ್ಟಾಗತ್ಲೆ ಬಂದೆ ಸರ್ ಊರಿಗೆ.
ಊರಿಗೆ ಬಂದ ತಕ್ಷಣ ಮತ್ತೆ ಇಲ್ಲ ನಾ ಹಿಂಗ್ ಮಾಡಿದ ತಪ್ಪು ಕಾಲ್ ಬಿದ್ದು ಇನ್ಮೇಲೆ ಹಿಂಗ್ ಮಾಡಲ್ಲ ಇದಕ್ ಹೋಗಲ್ಲ ಅಂತ ಹೇಳಿ ಮತ್ತೆ ಮನೆಗೆ ಬಂದು ಒಂದ್ 2 ತಿಂಗಳು ಮತ್ತೆ ಕಾಲೇಜ್ಗೆ ಹೋದೆ ಸರ್. ಕಾಲೇಜ್ಗೆ ಹೋದ ತಕ್ಷಣ ಮತ್ತೆ ಅಲ್ಲಿ ಅವರೇ ಹುಡುಗರು ದುಡ್ಡು ಕೇಳಕ ಹೊಡ್ಯಾಕ ಇದು ಮಾಡಕ ಇದು ಮತ್ತು ಬಗೆಹರಿಲ್ಲ. ಇದೇನ್ ಮಾಡೋದು ಅಂತ ಸ್ವಲ್ಪ ಗೊತ್ತಾಗದೆ ಜೋರ ಮಾತಾಡಪ್ಪ, ಇಲ್ಲ ಕರೆ ಕಟ್ ಆಗುತ್ತೆ. ಸರಿ ಇದು ಮತ್ತು ಬಗೆಹರಿಯಲ್ಲ ಇನ್ನೇನ್ ಮಾಡೋದು ಅಂತ ಹೇಳಿ ಇದನ್ನ ಏನಾರ ಮಾಡಿ ನಾನು ಹೋಗಿರೋ ದುಡ್ಡು ನಾನು ತಿಂದಿಲ್ಲ ಉಂಡಿಲ್ಲ ಮನೆಯವ್ರದೆಲ್ಲ ಖರ್ಚು ಮಾಡಿಸಿ ನಾನು ಇಂತ ಕೆಟ್ಟ ಇದಕ್ಕೆ ಯೂಸ್ ಮಾಡೀನಿ, ಅದ್ರದ್ದನ್ನ ತೆಗಿಬೇಕು ಅನ್ನೋದು ಹಠ ಸರ್. ಅದು ಆದ್ರೆ ತಪ್ಪು ಸರಿ ಅದ್ರಲ್ಲಿ ಕಾಲೇಜ್ ಹುಡುಗರು ಇನ್ನೂ ಮರ್ತಿರ್ಲಿಲ್ಲ. ಇಲ್ಲ ಸರ್. ನೀವು ಹೋದ ಮೇಲೂ ಮತ್ತೆ ಕೇಳಿದ್ರು? ಹ್ಞೂ ಸರ್, ಕೇಳಿದ್ರು ಸರ್. ಇದು ಏನ್ ಮಾಡೋದು ಅಂತ ಹೇಳಿ ಅಲ್ಲಿ ಬಹಳ ಸ್ಟ್ರಿಕ್ಟ್ ಮಾಡಿದ್ರಿಗೆ ತಗೊಂಡೋಗಿದ್ರಲ್ಲಿ 5,000 ಕೊಟ್ಟಿದ್ದೆ ಸರ್. ಇನ್ನೂ ಕೊಡ್ಬೇಕಿತ್ತಲ್ಲ, ಅವ್ರು ಹೊಡ್ಯಾಕ್ ಬರೋದು ಹಂಗೆ ಹಿಂಗೆಲ್ಲ ಮಾಡಿದೆ ಸರ್. ನಾನು ಮತ್ತೆ ಇವ್ರೇನ್ ಕೊಟ್ಟಿದ್ದೆಲ್ಲ ಅವಾಗ ಅವ್ರ ಕಡೆಗೆ ಮತ್ತೆ ಬೇರೆ ಬೇರೆ ಮ್ಯಾಚ್ ಮಾಡೋದು ಹಿಂಗೆ ಮಾಡ್ಕೊಂತ ಮತ್ತ ಅಲ್ಲಿ ಅದನ್ನ ತಿರ್ಸಕಂತ ಅದನ್ನ ಈ ತರ ಒಟ್ಟು ಒಂದು ಟೋಟಲಿ ಮಾಡಿದ್ ಸರ್. ಅಲ್ಲಿ ಮತ್ತೆ ವಾಪಸ್ ಮಾಡಿದೆ ಸರ್ ಸಾಲನ. ಒಟ್ಟು ಹೋಗಿದ್ ದುಡ್ಡು ತೆಗಿಬೇಕು, ಅದು ಬರೋ ತನಕ ಬಿಡಬಾರ್ದು. ಇದ್ರಲ್ಲಿ ದುಡ್ಡಿದಿರೋ ದುಡ್ಡು ಇದ್ರಲ್ಲಿ ಹೋಗೈತಿ, ಅದನ್ನ ಬಿಡಬಾರ್ದು, ತಗೊಂಡೇ ಕೈ ಬಿಡ್ಬೇಕು ನಾನು ಅನ್ನೋ ಬರೀ ಇದೆ ಸರ್. ಆಮೇಲೆ ಮತ್ತೆ ಹಿಂಗೆ ಆಯ್ತು ಸರ್. ಇದು ಮತ್ತೆ ಮನ್ಯಾಗ ಉತ್ತಾರ ಮತ್ ಬಿಡ್ತಾರ ಅಂತ ಮನೆಗೆ ಇದ್ದು ಮತ್ತೆ 3 ತಿಂಗಳು ಸರ್ ಅಷ್ಟೇ. 3 ತಿಂಗಳು ಆದ್ಮೇಲೆ ಮತ್ತೆ ಮತ್ತು ಹಂಗೆ ಸೇಮ್ ಮತ್ತೆ ಹಿಂಗೆ ಕೆಲ್ಸಕ್ಕೆ ಹೋದ್ರಾತ ಅಂತ ಮನೆ ಬಿಟ್ಟೆ ಸರ್. ಮನೆ ಬಿಟ್ಟು ಬಂದು ಇನ್ನು ಬೆಂಗಳೂರಲ್ಲಿ ಹೋಟ್ಲಲ್ಲಿ ಅಲ್ಲಿ ಕೆಲಸ ಇರ್ಲಿಲ್ಲ ಸರ್, ಕೊರೋನಾ ಇತ್ತಲ್ಲ. ಇನ್ನೇನ್ ಮಾಡೋದು ಅಂತ ಹೇಳಿ ಮತ್ತೆ ಮೊಬೈಲಲ್ಲಿ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಸೆಕ್ಯೂರಿಟಿ ಕಾಂಟ್ರಾಕ್ಟ್ ನಂಬರ್ ಸಿಕ್ತು ಒಂದು. ಅವ್ರಿಗೆ ಇನ್ ಸೆಕ್ಯೂರಿಟಿಗೆ ಕೆಲಸ ಇದ್ವಲ್ಲ ಸರ್ ಅವಾಗ ಬೆಂಗಳೂರಲ್ಲಿ. ಸೆಕ್ಯೂರಿಟಿ ಮಾಡಿದ್ರೆ ಕರೆಕ್ಟ್ ಆಗತ್ತಿರುತ್ತೆ ಅಂತ ಹೇಳಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಸೆಕ್ಯೂರಿಟಿ ಸೇರ್ಕೊಂಡೆ ಸರ್ ನಾನು. ಸೆಕ್ಯೂರಿಟಿ ಸೇರ್ಕೊಂಡೆ. ಅಲ್ಲಿ ನಾನು ಮತ್ತೆ ನಾರ್ಮಲ್ ಆಗಿ ಬರೆಯೋ ವರ್ಕ್ PUC ತನಕ ಓದಿದ್ದೆ ಸರ್. ಬರೆಯೋ ವರ್ಕ್ ನಾರ್ಮಲ್ ಆಗಿ ಅಲ್ಲಿ ನೋಡ್ತಿನೋದು. ಅಲ್ಲಿ ಅವರು 9,000 ಕೊಡ್ತೀನಿ ಅಂತ ಹೇಳಿದ್ರು ಸರ್. 9,000 ನೈಟ್ ಇನ್ನೊಂದ್ ಹತ್ರ ಒಂದ್ ಸ್ವಲ್ಪ ಹಂಗೆ ನೋಡ್ತಿನೋದು, ಸ್ವಲ್ಪ ಮಲಗೋದಿರುತ್ತೆ. ಅಲ್ಲಿ 2-3 ಸಾವಿರ ನಿನ್ಗೆ ಬೇಕಾದ್ರೆ ಕೊಡ್ತೇವೆ ಅಂತ ಸರ್. ಹಿಂಗೆ ಡೇ ಒಂದ್ ಕಡೆ ಅಪಾರ್ಟ್ಮೆಂಟ್ ಅಲ್ಲಿ ಮಾಡೋದು, ನೈಟ್ ಒಂದ್ ಕಡೆ ಅಪಾರ್ಟ್ಮೆಂಟ್ ಮಾಡೋದು ಸರ್. ಹಿಂಗೆ ಅಲ್ಲೇ ಕೆಲಸ ಮಾಡಿದೆ ಸರ್ ನಾನು. ಹಿಂಗಲ್ಲೇ ಕೆಲಸ ಮಾಡಿ ಮೇಲೆ ಸಂಬಳ ಬಂತಲ್ಲ ಸರ್. ಫಸ್ಟ್ ಸಂಬಳ ಬಂತಲ್ಲ, ನಾನ್ ಬಿಡ್ಲಿಲ್ಲ ಅದನ್ನ. ಮತ್ತೆ ಹೋಗಿರೋ ಇಲ್ಲಿ ಅಲ್ಲಿ ಟೋಟಲಿ 70-80 ಸಾವಿರ ಆಗಿತ್ತು ಸರ್ ಇಲ್ಲಿ ಸಾಲ. ಹ್ಞೂ ಸರ್. ಮನೇಲಿರೋ ದುಡ್ಡು ಸ್ವಲ್ಪ ತಗೊಂಬಂದ್ ಕೊಟ್ಟು ಆಡಿ ಎಲ್ಲ ಒಟ್ಟು ಇದೇ ಮಾಡಿತ್ತು ಸರ್. ಅವಾಗ ಇದನ್ನ ಮತ್ತೆ ವಾಪಸ್ ತೆಗಿಬೇಕಲ್ಲ. ಈಗ ಇವ್ರು ಬಂದಿದ್ದ ದುಡ್ಡಲ್ಲಿ ಇದನ್ನು ಮೊಬೈಲ್ ಅಲ್ಲೇ ಮತ್ತು ಆನ್ಲೈನ್ ಅಲ್ಲಿ ಅವ್ರಿಗೆ ಯಾರು ಹಾಕ್ತಾರ ಅವ್ರು ನೋಡ್ಬಿಟ್ಟು ಮ್ಯಾಚ್ ಮಾಡುತ್ತೆ. ಹಿಂಗೆ ಮ್ಯಾಚ್ ಮಾಡೋದು ಮತ್ತು ಕ್ರಿಕೆಟ್ ಬಿಡ್ಲೇ ಇಲ್ಲ ಸರ್. ನಾನು ಹಿಂಗೆ ಕಂಟಿನ್ಯೂ ಅಡಿಕ್ಟ್ ಆಗ್ಬಿಟ್ಟು ನಾನು ಏನ್ ಮಾಡಕತ್ತ, ಇದು ತಪ್ಪು ಸರಿನೋ, ಇದನ್ನ ಮಾಡಿದ್ರೆ ನಿನ್ಗೆ ಏನೈತಿ, ಇದ್ರದ್ದು ನಮ್ಮ ಮನೆಯವ್ರಿಗೆ ಏನಾಕತಿ ಏನು ಎತ್ತ ಯಾವ್ದು ಯೋಚನೆ ಇಲ್ಲ ಸರ್. ಒಟ್ಟು ಅದ್ರ ಒಳಗಡೆ ಒಟ್ಟು ಅಡಿಕ್ಟ್ ಪೂರ್ತಿ ಸರ್. ಇದು ತಪ್ಪು. ಹೊರಗಡೆ ಅದರಿಂದ ಹೊರಗಡೆ ಬರಕ ತಯಾರಿಲ್ಲ ಸರ್. ಅದರಿಂದ ಒಟ್ಟೇನು ದುಡ್ಡು ಹೋಗಿರೋ ಅಷ್ಟು ತಗೋಬೇಕು, ಹೋಗಿರೋ ದುಡ್ಡು ಅಷ್ಟು ತಕೊಂಡ ನಾನು ನಿಮ್ ಕೈ ಬಿಡ್ಬೇಕು, ಅಲ್ಲಿ ತನಕ ಬಿಡಂಗಿಲ್ಲ. ಈ ತರ ಮಾಡ್ಕೊಂತ ಸರ್ ಅಲ್ಲಿ ಮಾಡಿದೆ ಸರ್ ಕೆಲಸ. ಅಲ್ಲಿ ಮಾಡಿ ಅಲ್ಲಿ ಹಿಂಗ ಬಂದಿರೋ ದುಡ್ಡು ಇದು ಒಂದಿನ ಸಂಬಳ ಕೊಟ್ಟಿದ್ದೆಲ್ಲ 2 ದಿನ ಖಾಲಿ ಆಗ್ಬಿಡತ್ ಸರ್. ಖಾಲಿ ಆಗ್ಬಿಡೋದು. ಇನ್ನಿದು ಮತ್ತೆ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಗೊತ್ತಿರೋ ಹತ್ರ ಹಿಂಗೇನೋ ಯಾಕೋ ಅರ್ಜೆಂಟ್ ಇದೆ ಅಂತ ಸುಳ್ಳಿ ಅಲ್ಲಿ ಒಂದ್ 3,000-6,000 ಎಲ್ಲ ಇಸ್ಕೊಂಡೆ ಸರ್. ಒಂದು 3-4 ತಿಂಗಳು ಮಾಡಿದ್ದಲ್ಲ ಸರ್ ನಾನು ಅಲ್ಲಿ. ಅವರು ನಮ್ಗೆ ಇತ್ತು ಒಂದೇ ಅಪಾರ್ಟ್ಮೆಂಟ್ ಮಾಡಿದ್ದೆ, ಏನೋ ಕೊಡ್ತಾನ್ಬಿಡು ಒಳ್ಳೆ ಹುಡುಗ ಅಂತ ಹೇಳಿ ಅವರು 3,000-5,000 ಹಿಂಗೆ ಕೊಟ್ರು ಸರ್. ಅಲ್ಲಿ ಒಂದ್ 7,000 ಆಗ್ಬಿಡ್ತು. ನಾನ್ ಮತ್ತೆ ಏನ್ ಮಾಡಿದ್ ಸರ್, ಇದ್ರಲ್ಲಿ ನೆಟ್ಗ ಊಟನೂ ಮಾಡಂಗಿಲ್ಲ. ಊಟ ಮಾಡಿದ್ರೆ ಎಲ್ಲಿ 100 ರೂಪಾಯಿ ಕಮ್ಮಿ ಆಗತ್ತಲ್ಲ, ಆಡಕ್ ಕಮ್ಮಿ ಆಗತ್ತಿ, ಈ ತರ ಲೆಕ್ಕಾಚಾರ. ಹಿಂಗೆ ಮಾಡ್ಕೊಂತ ಅಲ್ಲಿ ಒಂದ್ 7,000 ಆಯ್ತು. ಇನ್ನು ಅವ್ರಿಗೆ ದುಡ್ಡು ಕೊಡ್ಬೇಕಲ್ಲ ಸರ್. ಅವ್ರಿಗೆ ದುಡ್ಡು ಕೊಡಕ್ಕೂ ಇಲ್ಲ, ಇವ್ರು ಕೇಳಂಗಿಲ್ಲ, ಕೊಡೋ ತನಕ ಕಾಯಂಗಿಲ್ಲ ಅಂತ ಹೇಳಿ ಅಲ್ಲಿನೂ ಏನೋ ಇದ್ರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಬರ್ತಾನೆ ನಾನು ಅಂತ ಹೇಳಿ ಅವ್ರಿಗೆ ಕಾಂಟ್ರಾಕ್ಟರ್ ಅವ್ರಿಗೆ ಜೋರ ಮಾತಾಡಪ್ಪ, ಕಟ್ ಮಾಡಿ ನಾನು ಲಾಸ್ಟ್ ಸಾರಿ ಹೇಳ್ತೀನಿ.
ಸರ್ ಅವ್ರಿಗೆ ನಾನು ಇನ್ನು ಊರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟು ಬಂದೆ ಸರ್. ರಿಸೈನ್ ಕೊಟ್ಟು ಬಂದೆ. ಸೆಕ್ಯೂರಿಟಿ ಕಾಂಟ್ರಾಕ್ಟರ್ ಸರ್. ಕೊಟ್ಟು ಬಂದು ಇದು ಇನ್ನ ಸರಿ ಹೋಗಲ್ಲ, ಇನ್ನ ಕೆಲಸ ಮಾಡಿದ್ರು ಸರಿ ಹೋಗಲ್ಲ ಇದು ಅಂತ ಹೇಳಿ ಬಂದೆ. ಬಂದು ಬೇರೆ ಇನ್ನು ನಾರ್ಮಲ್ ಆಗಿ ಊರಲ್ಲಿ ಹೊಲ್ದಾಗಿಲ್ದ ಮಾಡಿ ರೂಢಿ ಇತ್ತು ಸರ್. ಅದಕ್ಕೆ ಇನ್ನ ಕೂಲಿ ಕೆಲ್ಸಕ್ಕೆ ಹೋದ್ರೆ ಸರಿ, ಇದು ಅವತ್ತೇ ಪೇಮೆಂಟ್ ಕೊಡ್ತಾರೆ ಅಂತ ಯಾರೋ ಹೇಳಿದ್ರು ಸರ್. ನನಗೆ ಅದೆಲ್ಲ ಕೆಲಸ ಮಾಡಿ ರೂಢಿ ಇದ್ದಿಲ್ಲ. ಹೊಲದಲ್ಲಿ ನಾರ್ಮಲ್ ಆಗಿ ಚಿಕ್ಕ ಪುಟ್ಟ ಕೆಲಸ ಮಾಡಿ ರೂಢಿ ಇತ್ತು. ಈಗ ಬೇರೆ ಎಲ್ಲಾದ್ರೂ ತಿಂಗಳ ಪೇಮೆಂಟ್ ಕಾಯ್ಬೇಕಾಗಲ್ಲ, ಇದೇ ಕೆಲಸ ಮಾಡಿದ್ರಾತು ಅಂತ ಹೇಳಿ ಮೇಸ್ತ್ರಿ ಸರ್, ಕೂಲಿ ಕೆಲ್ಸಕ್ಕೆ ಮೇಸ್ತ್ರಿ ಇರ್ತಾರಲ್ಲ, ಅವ್ರನ್ನ ಒಂದ್ ಹತ್ರ ಕುತ್ಕೊಂಡಲ್ಲಿ ಅವ್ರೊಬ್ರು ಕಾಂಟ್ಯಾಕ್ಟರ್ ಸರ್. ಇಂಥ ಕೆಲಸ ಐತಿ ಬರ್ತೀನಪ್ಪ ಅಂತ ಹೇಳಿ ಕರ್ಕೊಂಡು ಹೋಗೋದು ಸರ್. ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ಬೇರೆ ನನಗೆ ಅವಾಗೇನು ಗೊತ್ತಿರ್ಲಿಲ್ಲ ಸರ್ ಅದಕ್ಕೆ ಎಷ್ಟು ಪೇಮೆಂಟ್ ಏನು ಅಂತ. ಕರ್ಕೊಂಡೋಗಿ 2ನೇ 3ನೇ ಫ್ಲೋರಿಗೆಲ್ಲ ಅದಷ್ಟು ಸಿಮೆಂಟ್ ಹೊರಕ್ ಹಚ್ಚೋದು, ಒಟ್ಟು ನಿಂತ್ಕೊಂಡಿದ್ದು ಊರಕ್ ಬಿಡದೆ ಒಟ್ಟು ಒಂದ್ ಹನಿನೂ ಏನು ರೆಸ್ಟ್ ಇಲ್ಲದೆ ಇದನ್ ಮಾಡಪ್ಪ ಇದಾದ್ಮೇಲೆ ಇದನ್ ಮಾಡಪ್ಪ ಈ ತರ ಎಲ್ಲ ಕೆಲಸ ಮಾಡ್ತೀವಿ ಸರ್. ಇದು ಬೇಡ ಇದೆಲ್ಲ ಇದು ಜೀವನನೇ ಬೇಡ, ಊರಿಗೆ ಹೋಗಿ ಕ್ಷಮಕ್ಕೆ ಇದು ಒಂದ್ಸರಿ ಇದು ಮಾಡೋಣ ಅನ್ಸಿತ್ತು ಸರ್. ಅಂದ್ರೆ ಆ ಸಮಯದಲ್ಲಿ ನಿಮ್ಮ ವಯಸ್ಸು ಎಷ್ಟು? ನನಗೆ ಅವಾಗ 22 ಸರ್. 22? ಹಾ ಸರ್. ಅಂದ್ರೆ ಈಗ ಗಾರೆ ಕೆಲಸ ಮಾಡ್ಬೇಕಾರೆ? ಹ್ಞೂ ಸರ್, 22 ಅವಾಗ. ಅಲ್ಲಿಂದ ಮತ್ತೆ ಊರಿಗೆ ಹೋದ್ರಾ? ಇಲ್ಲ ಸರ್, ಹಂಗ ಅನಿಸ್ತಿತ್ತು. ಬಟ್ ಇಷ್ಟೆಲ್ಲ ಆಗೈತಿ, ಈಗ ನಾ ದುಡ್ಡು ತಗೊಂಡ್ ಹೋಲಿಲ್ಲ, ಹಿಂಗ ಕಷ್ಟಪಟ್ಟು ದುಡ್ದಿರೋ ರೊಕ್ಕ ಎಲ್ಲ ಹಾಳು ಮಾಡೀನಿ, ಹೋದ್ರೆ ಹೆಂಗ ಅನ್ನೋದು ಒಂದ್ ಮನಸ್ಥಿತಿ ಒಳಗೆ ಸರ ನಾನು ಹೋಲಿಲ್ಲ ಸರ್. ಹಿಂಗ ಮಾಡ್ಕೊಂತ ವಾಪಸ್ ಮತ್ತೆ ಅಲ್ಲೇ ಕೆಲಸ ಮಾಡ್ತಿದ್ದೆ ಸರ್ ನಾನು. ಅಲ್ಲೇ ಕೆಲಸ ಮಾಡ್ಕೊಂತ ವಾಪಸ್ ಮತ್ತೆ ಅಲ್ಲಿ ಕೆಲಸ ಮಾಡ್ಕೊಂತ ಊರಲ್ಲಿ ಅಲ್ಲಿ ಇಲ್ಲಿ ಗೊತ್ತಿದ್ದರ ಹತ್ರ ಇದು ಸುದ್ದಿ ಯಾರಿಗೂ ಗೊತ್ತಿಲ್ಲಲ್ಲ, ಅವ್ರ ಹತ್ರ 20,000 50,000 ಹಿಂಗೆಲ್ಲ ನಮ್ಮ ಮನ್ಯಾಗ ಹೇಳ್ಯಾರ ಕೊಡ್ತಾರಂತ ಅಂತ ಹೇಳ್ಬಿಟ್ಟು ಏನೋ ಒಂದ್ ನಂಬಿಕೆ ಮೇಲೆ 50,000 30,000 ಹಂಗೆ ಎಲ್ಲ ದುಡ್ಡು ಇಸ್ಕೊಂಡೆ ಸರ್. ಎಲ್ಲೆಲ್ಲಿ ಇಸ್ಕೊಳಕಾಗುತ್ತೆ ಎಲ್ಲಿ ಇದು ಮಾಡೋದಾಗುತ್ತೆ ಹಂಗೆ ದುಡ್ಡು ಇಸ್ಕೊಂಡು ಇನ್ ಗಾರೆ ಕೆಲಸ ಮಾಡ್ತೀನಿ ಸರ್. ಅದ್ರಲ್ಲಿ ಬರುತ್ತೆ ದುಡ್ಡು, ತಗೊಂಡ್ ಹೋದ್ರಾಯ್ತು ಅಂತ ಮಾಡಿದ್ರು ಸರ್. ಅದ್ ಏನ್ ಮಾಡಿದ್ರು ಒಂದ್ 3-4 ಲಕ್ಷ ತನಕ ಹಿಂಗೆ ಸಾಲ ಮಾಡಿ ಬರ್ಲೇ ಇಲ್ಲ ಸರ್. ಅಂದ್ರೆ 3-4 ಲಕ್ಷ ಸಾಲ ಆಯ್ತಾ? ಹ್ಞೂ ಸರ್, 3-4 ಲಕ್ಷ ಸಾಲ ಆಯ್ತು. ಅಂದ್ರೆ ಬೆಂಗಳೂರಲ್ಲಿ ಇದ್ದಂಗೆ? ಬೆಂಗಳೂರಲ್ಲಿ ಇದ್ದಾಗ ಊರಿಗೆ ಬೇರೆ ಊರಿಗೂ ಅಲ್ಲಿ ಒಂದೊಂದ್ ದಿನ ಕೆಲಸ ಮಾಡೋದು, ಬೇರೆ ಕಡೆ ಹೋಗಿ ದುಡ್ಡು ಇಸ್ಕೊಂಬರೋದು ಗೊತ್ತಿದ್ದಾರ ಹತ್ರ, ಈ ತರ ಎಲ್ಲ ಮಾಡಿದ್ವಿ ಸರ್. ಓಕೆ. ಆಮೇಲೆ ಎಲ್ಲಿ ದುಡ್ಡು ಸಿಗಲ್ಲ ಮುಗೀತಿದ್ದು ಸ್ಟಾಪ್. ಈಗ ಎಲ್ಲಿ ದುಡ್ಡು ಸಿಗಲ್ಲ ಅಂದ್ಮೇಲೆ ಈಗ ಗಾರೆ ಕೆಲ್ಸನೇ ಬೆಟರ್, ಮುಗೀತಿದ್ದು ಡೈಲಿ ಪೇಮೆಂಟ್ ಅಂತ ನಾನ್ ಏನ್ ಮಾಡಿದೆ ಸರ್, ಗಾರೆ ಕೆಲ್ಸಕ್ಕೆಲ್ಲ ಹೋಗ್ತಿದ್ದೆ. ದಿನಕ್ಕೆ ಕೊಟ್ಟು ಸಂಜೆಯಿಂದ ಮುಂಜಾನೆ ತನಕ ಮಾಡ್ರಿ 700 ರೂಪಾಯಿ ಕೊಡ್ತಿದ್ದೆ ಸರ್. ಆಮೇಲೆ ಹಂಗೆ ಆ ಮೇಸ್ತ್ರಿ ಬಿಟ್ಟು ಬೇರೆ ಕಾಂಟ್ಯಾಕ್ಟ್ ಇಂಥ ಕೆಲಸ ಮಾಡ್ರಿ ಕೊಡ್ತಾರೆ ಅನ್ನೋದು ನನಗೆ ಪಕ್ಕ ಆಯ್ತು ಸರ್. ಅಂದರೆ ನೀವು PUC ಆದಮೇಲೆ ಅಂದರೆ PUC ಮುಗೀತಾ ಅಥವಾ ಅದನ್ನು ಅರ್ಧಕ್ಕೆ ಬಿಟ್ರೆ, ಅಥವಾ ಅದು PUC ಆದಮೇಲೆ ಓದೋ ಯೋಚನೆ ಬರಲಿಲ್ವಾ? PUC ಮುಗೀತು ಸರ್, ಡಿಗ್ರಿ ಸೆಕೆಂಡ್ ಇಯರ್ ಇದ್ದಾಗ ಇದೆಲ್ಲ ಆಗಿತ್ತು. ಹಾಂ ಸರ್, ಹಿಂಗೆಲ್ಲ ಆಯ್ತು ಸರ್. ಅದು ಹಿಂಗೆ ನಾನು ಹಿಂಗೆ ಒಟ್ಟು ದಿನದಿಂದ ಮುಂಜಾನೆ ಎಷ್ಟೇ ಕಷ್ಟ ಆಗಲಿ ಸಂಬಂಧ ಇಲ್ಲ, ಅದು ಒಟ್ಟು ದುಡ್ಡು ಬರುತ್ತಾ ಅಷ್ಟೇ ಸರ್. ಮತ್ತೆ ಥರ್ಡ್ ಫ್ಲೋರಿಗೆಲ್ಲ ಹಾಲೋ ಬ್ಲಾಕ್ ಇರುತ್ತಲ್ಲ ಶಿಫ್ಟಿಂಗ್, ಇಟ್ಟಿಗೆ ಹಾಲೋ ಬ್ಲಾಕು 3ನೇ ಫ್ಲೋರಿಗೆ ಶಿಫ್ಟ್ ಮಾಡಿದ್ರೆ ಅದು ಇದ್ರ ಲೆಕ್ಕ ಇಟ್ಟಿಗೆ ಲೆಕ್ಕ ಕೊಡ್ತಿದ್ರು ಸರ್ ಅದನ್ನ. ಓಕೆ. ಅದ್ರಲ್ಲಿ ದುಡ್ಡು ಜಾಸ್ತಿ ಬರುತ್ತೆ ಅಂತ ಹೇಳಿ ಇವನು ಕೂಲಿ ಕೆಲ್ಸದ ಹಂಗೆ ಅದ್ರಲ್ಲೇ ರೂಢಿ ಹಾಕಿ ಅಂತ ಆ ತರ 3ನೇ ಫ್ಲೋರಿಗೆ 4ನೇ ಫ್ಲೋರಿಗೆ ಅವ್ನು ಹಾಲೋ ಬ್ಲಾಕ್ ತಗೊಂಡು ಶಿಫ್ಟ್ ಮಾಡೋದು ಸರ್. ಅದನ್ನ ಅವ್ರು ಇಷ್ಟು ಇಟ್ಟಿಗೆ ಲೆಕ್ಕ ಅಲ್ಲ, ಅಲ್ಲೇ ಬಿಲ್ಡಿಂಗ್ ಅಲ್ಲಿ ಇದ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಬೇಗ 4 ಗಂಟೆಯಿಂದ ಸುಮ್ಮನೆ ಸಂಜೆ ತನಕ ಹಾಕೋದು, ಅದ್ರಲ್ಲಿ 1,200 ದುಡ್ಡು ಬರುತ್ತೆ ಸರ್. ಆಯ್ತು, ಮುಂದೆ ಹೋಗಪ್ಪ ಬೇಗ. ಹಾ ಸರ್, ಹಂಗೆ ಮಾಡ್ಕೊಂತ ಸರ್ ಹಿಂಗೆ ಡೊಮಿನೇಷನ್ ಮಾಡೋದು, ಇದೇ ಒಟ್ಟು ಈ ಎಷ್ಟೇ ಕಷ್ಟ ಆಗ್ಲಿ ಕೆಲಸ ಒಟ್ಟು ದುಡ್ಡು ಬರ್ಬೇಕು ಅಂತ ಹೇಳಿ ಇದೇ ತರ ಮಾಡ್ಕೊಂತ ಹೋದೆ ಸರ್. ಕೊನೆಗೆ ಸರ ಹಿಂಗೆ ಮಾಡ್ಕೊಂತ ಒಂದ್ 3 ತಿಂಗಳು ಹಿಂಗೆ ಕೆಲಸ ಮಾಡಿದೆ ಸರ್ ಅಲ್ಲಿ. ಹಿಂಗೆ ದಿನ 1,800 ದುಡಿಯೋದು, ಊಟ ಮಾಡೋದು, ಹಂಗೆ ಅಲ್ಲೇ ಬಿಲ್ಡಿಂಗ್ ಅಲ್ಲಿ ಇರೋದು, ಈ ತರ ಎಲ್ಲ ಮಾಡ್ಕೊಂತ ಬಂದೆ ಸರ್. ಕೊನೆಗೆ ಸರ್ ಒಂದ್ ಹತ್ರ ಕೆಲ್ಸಕ್ಕೆ ಹೋದಾಗ ಟೆಂಪ್ರವರಿ ಕೆಲ್ಸಕ್ಕೆ ಹೋಗ್ತಿದ್ವಲ್ ಸರ್ ನಾವು. ಕೆಲ್ಸಕ್ಕೆ ಹೋದಾಗ ಮೇಲ್ಗಡೆ ಶೀಟ್ ಮೇಲೆ ಹಚ್ಚಿದ್ರು ಸರ್ ನಮ್ಗೆ ಶೀಟ್ ಕೆಲ್ಸಕ್ಕೆ ಅಂತೇಳಿ. ಅದು 40-50 ಅಡಿ ಇತ್ತು ಸರ್.
ಅಲ್ಲಿ ಎಲ್ಲಾ ಕೆಲಸ ಮಾಡಿದ್ವಿ ಸರ್, ನಾರ್ಮಲ್ ಆಗಿ ಕೆಲಸ ಮಾಡಿದ್ವಿ. ಹ್ಮ್ ಕೆಲಸ ಮಾಡಿ ಬರ್ಬೇಕಾದ್ರೆ 5:30 ಗಂಟೆ ಅಷ್ಟೊತ್ತಿಗೆ ಅದು ಡ್ಯಾಮೇಜ್ ಆಗಿ ಕುಸಿದ್ಬಿಟ್ಟು ಬಿದ್ಬಿಟ್ಟೆ ಸರ್. ಎಲ್ಲಿಂದ ಬಿದ್ದಿರಿ? 50 ಅಡಿ ಮೇಲ್ಗಡೆಯಿಂದ ಸರ್, ಶೀಟ್ ಮೇಲಿಂದ ಬಾಟಮ್ ಟು ಹೈಟ್ ತನಕ ಒಂದೇ ಹೈಟ್ ಸರ್, 50 ಅಂದ್ರೆ ಅಡಿ. ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡೋ ಸಮಯದಲ್ಲ? ಹ್ಞೂ ಸರ್, ಬಿಲ್ಡಿಂಗ್ಗೆ ಕೂಲಿ ಕೆಲ್ಸಕ್ಕೆ ಹೋದಾಗ ಸರ್. ಸೊ ಅಲ್ಲಿ ಅಂದ್ರೆ ಏನ್ ಮಾಡಕ್ ಹೋಗಿದ್ರಿ ಅಲ್ಲಿವರೆಗೂ? ಸೀಟ್ ಮೇಲೆ ಸರ್, ಸೀಟ್ ಮೇಲೆ ಅದು ಲೀಕೇಜ್ ಇರ್ತಾವಲ್ಲ, ಹ್ಮ್ ಲೀಕೇಜ್ ಕವರಿಂಗ್ ಮಾಡೋದಂತ ಹೇಳಿ ಅವರು ನಾರ್ಮಲ್ ನಾವು ದಿನ ಒಬ್ಬರೇ ಹತ್ರ ಹೋಗ್ತಿದ್ದಿರಲಿಲ್ಲ ಸರ್ ಕೆಲ್ಸಕ್ಕೆ, ಹ್ಮ್ ಬೇರೆ ಬೇರೆ ಹೋಗ್ತಿದ್ವಲ್ಲ, ಹಂಗೊಬ್ರು ಪರಿಚಯ ಆಗಿದ್ರು, ಅವ್ರು ಕರ್ಕೊಂಡು ಹೋದ್ರು ಸರ್ ಅಲ್ಲಿಗೆ. ಹ್ಮ್ ಅವ್ರು ಕರ್ಕೊಂಡು ಹೋಗಿ ಹಂಗ್ ಮೇಲ್ಗಡೆ ಕೆಲಸ ಲೀಕೇಜ್ ಬ್ಲಾಕ್ ಮಾಡ್ಕೊಂತ ಬರ್ತಿದ್ವಿ ಸರ್. ಅದು ಸಂಜೆ ತನಕ ಕೆಲಸ ಮಾಡಿದ್ವಿ ಸರ್. ಹ್ಮ್ ಹ್ಮ್ ಮಾಡಿದ್ಮೇಲೆ ಸಂಜೆ ಇನ್ನೇನ್ ಕೆಳಗೆ ಇಳಿಬೇಕು ಅನ್ನೋದ್ಲೇನ 5:30 ಅಷ್ಟೊತ್ತಿಗೆ ಮಳೆ ಬಂತು ಸರ್. ಹ್ಮ್ ಹ್ಮ್ ಮಳೆ ಬಂದ್ಬಿಟ್ಟು ಅದು ಒದ್ದೆ ಆಯ್ತು ಸರ್, ಕಾಂಕ್ರೀಟ್ ಶೀಟ್ ಅಲ್ಲ ಹ್ಮ್ ಅದು, ಕಂಪನಿದು ಕಾಂಕ್ರೀಟ್ ಶೀಟ್ ಒದ್ದೆ ಆಗ್ಬಿಟ್ಟು ಅಲ್ಲಿ ಕಾಲಿಟ್ಟ ತಕ್ಷಣ ಒಂದೇ ಸರಿ ಬಿದ್ದೆ ಸರ್. ಅಂದ್ರೆ ಒಬ್ಬರೇ ಬಿದ್ರ, ಬೇರೆ ಯಾರಾದ್ರೂ ಇದ್ರ? ಫಸ್ಟ್ ನಾನೇ ಇದ್ದೆ ಸರ್, ಇನ್ನೂ 6-7 ಜನ ಇದ್ದೆ ಸರ್ ನನ್ನ ಜೊತೆ. ಸೊ ನೀವು ಬಿದ್ದಿದ್ ನೋಡಿ ಅವ್ರು ಎಚ್ಚೆತ್ಕೊಂಡ್ರು? ನಾನೇ ಫಸ್ಟ್ ಇದ್ದೆಲ್ಲ ಸರ್. ನಾನ್ ಕಾಲಿಟ್ಟ ತಕ್ಷಣ ನಾ ಕೆಳಗಡೆ ಹೋಗ್ಬಿಟ್ಟಲ್ಲ, ಅವರೆಲ್ಲ ಅಲ್ಲೇ ತಗೊಂಡ್ಬಿಟ್ರು ಸರ್, ಬರ್ಲಿಲ್ಲ ಅವ್ರ ಮೇಲೆ ಎಲ್ಲಿ. ಅಂದ್ರೆ ಪೂರ್ತಿ ನೆಲಕ್ಕೆ ಬಿದ್ರ? ಹ್ಞೂ ಸರ್, ಇದು ಬಿಲ್ಡಿಂಗ್ ಆದ್ರೆ ಆಫ್ಟರ್ ಸರ್, ಇದು ಬಿಲ್ಡಿಂಗ್ ಇರ್ಲಿಲ್ಲ ಸರ್. ಇದು ಏನೋ ಮಷಿನ್ ಎಕ್ಸ್ಪೆರಿಮೆಂಟ್ ಮಾಡಕ್ ಅಂತ ಹೇಳಿದ್ದು, ಬಾಟಮ್ ಟು ಮೇಲ್ಗಡೆ ತನಕ 45ರಿಂದ 50 ಅಡಿ ಒಂದೇ ಹೈಟು, ಆ ಕಡೆ ಈ ಕಡೆ ಗೋಡೆ, ಮೇಲ್ಗಡೆ ಶೀಟು, ಈ ತರ ಸರ್. ನೇರವಾಗಿ ಬಾವಿಲಿ ಬಿದ್ದಂಗೆ ಕೆಳಗಡೆ ಬಿದ್ದೆ ಸರ್. ಬಿದ್ದ ತಕ್ಷಣ ನೇರವಾಗಿ ಬಿದ್ದಿದ್ದಲ್ಲ ಸರ್, ತಲೆಗಿಲೆ ಹಚ್ಚಿ ಬಿದ್ದಿದ್ರೆ ಸ್ಪಾಟ್ ಅಲ್ಲೇ ಡೆತ್ ಆಗ್ತಿತ್ತು ಸರ್. ನೇರವಾಗಿ ಬಿದ್ದ ಕಾರಣ ಹಿಂಬಡಿ ಮಲ್ಟಿಪಲ್ ಬೋನ್ ಫ್ರಾಕ್ಚರ್ ಸರ್. 7 ತರ ಒಂದ್ ಒಟ್ಟ ಫ್ರಾಕ್ಚರ್ ಆದ್ರು ಸರ್. ಅವರು ಅಲ್ಲೇ ನಿಯರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ, ಅವ್ರ ಕಂಪ್ನಿನೂ ಅದಕ್ಕೆ ನಾವು ಮಾಡಕ್ ಕೆಲಸ ಮಾಡಕ್ ಹೋದಲ್ಲೇ ಕಂಪ್ನಿನೂ ಸ್ವಲ್ಪ ಅಟ್ಯಾಚ್ಮೆಂಟ್ ಇದೆ ಸರ್. ಅವರು ಈ ತರ ಇನ್ಸಿಡೆಂಟ್ ಆಗಿದೆ, ಮುಂದ್ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ಅವರು ಒಳ್ಳೆ ಹಾಸ್ಪಿಟ್ಲಿಗೆ ಹಾಕ್ರಿ ಅಂತ ಹೇಳಿ ಕರ್ಕೊಂಡು ಹೋಗಿ ಹಾಕಿದ್ರು ಸರ್. ಅಲ್ಲಿ ನಾವು ಮನೆಯವ್ರಿಗೆ ಬ್ಯಾಗ್ ಅಲ್ಲಿ ಮನೆಯವ್ರ ನಂಬರ್ ಇರ್ತಲ್ಲ ಸರ್, ಹಿಂಗಿಂಗ ಕಾಂಟ್ಯಾಕ್ಟ್ ಮಾಡಿ ಮನೆಯವ್ರಿಗೆ ಹೇಳಿದ್ರು ಸರ್. ಚಿಕ್ಕ ಹಿಂಗ್ ಪುಟ್ಟ ಒಂದ್ ಸಣ್ಣ ಇದಾಗೈತಿ, ನೀವು ಬರ್ರಿ ಅಂತ ಮನೆಯವ್ರಿಗೆ ಹೇಳಿ ಅವ್ರು ನಮ್ಮ ಮನೆಯವ್ರು ಬಂದ್ರು ಸರ್ ಅಲ್ಲಿಗೆ. ಬಂದ್ಮೇಲೆ ಇದು ಹಿಂಗ್ ಕೆಲ್ಸಕ್ ಬಂದಾಗ ಹಿಂಗ ಆಗೈತಿ, ನಾವ್ ಇವ್ನಿಗೆ ಹುಷಾರಾಗ ತನಕ ತೋರ್ಸಿ ಇವ್ನಿಗೆ ಇದು ಮಾಡ್ತೇವೆ ಅಂತಂತ ಹೇಳಿ ಒಪ್ಕೊಂಡ್ರು ಸರ್ ಅವ್ರಲ್ಲಿ. ಅಲ್ಲಿ ಒಂದ್ 6 ಲಕ್ಷ ತನಕ ಖರ್ಚಾಗುತ್ತೆ ಅಂತಂತ ಹೇಳಿದ್ರು ಸರ್. ಅವರು ಹೇಳಿದ್ರಂತೆ. ನನಗೆ 48 ಗಂಟೆ ಎಚ್ಚರ ಇರಲಿಲ್ಲ ಸರ್, ಅನ್ಕಾನ್ಶಿಯಸ್. ಅದಾದ್ಮೇಲೆ ಇದು ಮಾಡಿದ್ರು ಸರ್ ಅವರು. ನೆಕ್ಸ್ಟ್ ಹಂಗೆ ತೋರಿಸ್ತಾ ನಾನು ಅಲ್ಲೇ ICU ಅಲ್ಲೇ 45 ದಿನ ICU ಅಲ್ಲೇ ಇದ್ದೆ ಸರ್. ಬರೀ ಮಲ್ಟಿಪಲ್ ಬೋನ್ ಫ್ರಾಕ್ಚರ್ ಇತ್ತು, ಗದ್ದ ಎಲ್ಲ ಹೊಡೆದು ಬರೀ ಜ್ಯೂಸು ನೀರು ಬಿಟ್ರೆ ಏನಿಲ್ಲ ಸರ್, ಬೇರೆ ಏನು ಇದನ್ನು ಮಾಡಂಗಿಲ್ಲ. ಈ ತರ ಪರಿಸ್ಥಿತಿ ಆಗಿ ICU ಅಲ್ಲೇ 45 ದಿನ ಹಿಂಗಿದ್ದೆ ಸರ್. ಅವ್ರ ಹಂಗೆ ಅಮೌಂಟ್, ಅವನು ಕಾಂಟ್ರಾಕ್ಟರ್ A1 ಕಾಂಟ್ರಾಕ್ಟ್ ಅಲ್ಲ ಸರ್, ನಾರ್ಮಲ್ ಕಾಂಟ್ರಾಕ್ಟ್. ಹಿಂಗೆ ಅವ್ರ ಪ್ರಯತ್ನ ಮೀರಿ ಎಲ್ಲ ದುಡ್ಡು ಹಾಕಿ ತೋರ್ಸಿದ್ರು ಸರ್. ಅದಾದ್ಮೇಲೆ ಅವನೆಲ್ಲ ರಿಂಗ್ ಎಲ್ಲ ಹಾಕಿದ್ರಲ್ಲ ಸರ್, 1 ವರ್ಷ ಬಿಟ್ಟು ತೆಗಿತೇವೆ ಅವನ, ಮನೆಗೆ ಹೋಗ್ರಿ ಅಂತ ಕಳ್ಸಿದ್ರು ಸರ್ ಅವ್ರು. ಅಲ್ಲೆಲ್ಲ ತೋರ್ಸಿದ್ರು ಸರ್ ಅವರು. ಒಂದು 6-7 ಲಕ್ಷ ತನಕ ಖರ್ಚು ಮಾಡಿ ತೋರ್ಸಿದ್ರು ಸರ್. ಏನಪ್ಪ? ಒಂದ್ 6-7 ಲಕ್ಷ ತನಕ ಖರ್ಚು ಮಾಡಿ ತೋರ್ಸಿದ್ರು ಸರ್. ಅದು ರಿಂಗ್ ತೆಗಿಬೇಕಲ್ಲ ಸರ್, ಊರಿಗೆ ಬಂದ್ವಿ ನಾವು. ಅದನ್ನ ಒಂದು 6 ಮಂತ್ ಬಿಟ್ಟು ಬರ್ರಿ ಅಂತ ಹೇಳಿದ್ರು ಸರ್. ಊರಿಗೆ ಬಂದ್ವಿ. ಊರಿಗೆ ಬಂದು ಅದು 2 ತಿಂಗಳಿಗೊಮ್ಮೆ ಎಕ್ಸ್ರೇ ಮಾಡಿ ನೋಡ್ಬಿಟ್ಟು ಕೂಡಿ ಮೇಲೆ ತೆಗಿತೀವಿ ಅಂದ್ರೆ ಸರ್. ಕೂಡಿ ಮೇಲೆ 2 ತಿಂಗಳಿಗೊಂದ್ಸರಿ ಹೋಗಿ ಚೆಕ್ ಮಾಡಿ ಬಂದು ಮಾಡ್ತಿದ್ವಿ ಸರ್. ಈಗ ಹೋಗಿ ಬಂದು ಮಾಡ್ತಿದ್ವಿ. ಒಂದ್ ಕಾಲನ್ ರಿಂಗ್ ತೆಗೆದ್ರು ಸರ್, ಅದನ್ನ ಮೂಳೆ ಮುರ್ತಿದ್ದು. ಇನ್ನು ಎಲ್ಲ ಟ್ರೀಟ್ಮೆಂಟ್ ಇನ್ನು ತುಂಬಾನೇ ಇತ್ತಲ್ಲ ಸರ್. ಅವನು ಕಾಂಟ್ರಾಕ್ಟ್, ನಾರ್ಮಲ್ ಕಾಂಟ್ರಾಕ್ಟ್, ಅವನು ಅಮೌಂಟ್ ಅಡ್ಜಸ್ಟ್ ಮಾಡಕ್ಕಾಗದೆ ಅವನು ಅಡ್ರೆಸ್ ಇಂದ ಹೋಗ್ಬಿಟ್ಟವನ್ ಸರ್. ಕಂಪ್ಲೇಂಟ್ ಏನು ಮಾಡ್ಲಿಲ್ಲ ಸರ್ ಅವಾಗ. ಅವರೇ SP ಅವ್ರು ಬಂದು ಅವ್ರು ತೋರಿಸ್ತೇವೆ ಅಂದ್ರಲ್ಲ, ಮತ್ತೆ ಕಂಪ್ಲೇಂಟ್ ಮಾಡ್ತಿರೋ ಹೇಗೆ ಅಂದ್ರು. ಅವರು ಕಂಪ್ಲೇಂಟ್ ಮಾಡಿದ್ರೆ ನೀವೇ ದುಡ್ಡು ಹಾಕಿಸ್ಕೊಂಡ್ ತೋರಿಸ್ಕೇರಿ, ಮುಂದೆ ಅದೇನ್ ತೀರ್ಮಾನ ಆಗುತ್ತೆ ನಾವು ಕೊಡ್ತೀವಿ ಅಂತ. ನಾವು ಮನೇಲಿ ಬಡವ್ರಲ್ಲ ಸರ್, ಎಲ್ಲ ದುಡ್ಡೆಲ್ಲ ಹಾಕಕ್ಕಾಗಲ್ಲ ಅಂತೇಳಿ ತೋರಿಸ್ತೀವಿ ಅಂದಿರಲ್ಲ, ತೋರಿಸ್ತೀವಿ ಅಂತ ಒಪ್ಕೊಂಡಿದ್ರು. ಅವರು ಇವಾಗ ಅರ್ಧಕ್ ಬಿಟ್ಟು ಇವಾಗ ಒಟ್ಟು ಫೋನ್ ಎತ್ತಿದ್ರೆ ಸ್ವಿಚ್ ಆಫ್ ಮಾಡಿದ್ರೆ ಅಡ್ರೆಸ್ ಇಲ್ದಂಗೆ ಹೋಗಿರ್ ಸರ್. ಸ್ಟೇಷನ್ ಅಲ್ಲಿ ಕೇಳಿದ್ರು, ಮತ್ತೆ ಅವಾಗ MLC ಕಂಪ್ಲೇಂಟ್ ಆಗಿಲ್ಲ, ಅದು ನಾವು ಟ್ರೈ ಮಾಡ್ತಿದೀವಿ, ಇದೇ ತರ ಹೇಳ್ತಾರೆ ಸರ್ ಅಷ್ಟೇ. ಇವಾಗ ಅದೇ ಸರ್, ಇವಾಗ ಎಲ್ಲ ಪೂರ್ತಿ ಮೊದ್ಲಿನ ತರ ಏನು ಅಡ್ಡಾಡಕ್ ಆಗಲ್ಲ. ಅದು ರಿಂಗ್ ರಿಮೂವ್ ಮಾಡಿದ್ರು ಸರ್, 2 ರಿಂಗು.
ವಾಕರ್ ಹಿಡ್ಕೊಂಡು ಓಡಾಡ್ಬೇಕು ಸರ್. ಹ್ಮ್ 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 ಎಡಗಡೆ ಹಿಂಬಡ ಮೇಲ್ಗಡೆ 50 ಅಡಿ ಬಿದ್ದಿದ್ದಲ್ಲ, ಎಡಗಡೆ ಹಿಂಬಡ ಜಜ್ಜಿ ಪೂರ್ತಿ ಇದಾಗಿದೆ ಸರ್. ಮೊದ್ಲು ನಂಗೆ ಓಡಾಡಕ್ಕಾಗಲ್ಲ, ವಾಕರ್ ಹಿಡ್ಕೊಂಡು ಓಡಾಡ್ಬೇಕು ಸರ್. ಅಂದ್ರೆ ಪೂರ್ಣ ಪಾದ ಇಲ್ಲ ನಿಮಗೆ? ಹಿಂದ್ಗಡೆ ಹಿಂಬಡ ಅದೇ 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 ಅದೇ, ಅದು ಪೂರ್ಣತೆ ಇಲ್ಲ ಪಾದದಲ್ಲಿ. ಹಾ ಸರ್, ಇಲ್ಲ ಸರ್. ಅದು ಇಮ್ಮಡಿ ಮೇಲ್ಗಡೆ ಹೋಗಿದೆ. ಮೇಲ್ಗಡೆ ಮೀನಖಂಡದಲ್ಲಿರುವಂತ ಮೂಳೆ ಕೂಡಿದೆ ಸರ್. ಅದು ಹ್ಮ್ ಹಲ್ಲುಗಳೆಲ್ಲ ಬಿದ್ದು, ಹಲ್ಲುಗಳೆಲ್ಲ ಬಿದ್ದಿದೆ. ಆ ಹಿಂದ ಎಡಗಡೆ ಹಿಂದ ಬಲಗಡೆ ಹಿಂದ ಅದ್ರ ಮೇಲೆ ಭಾರ ಬೀಳುತ್ತಲ್ಲ ಸರ್, ಇವಾಗ ಹಿಂಗಿದೆ ಸರ್. ಅದು ಹ್ಮ್ ಇವಾಗ ಇನ್ನೂ ಟ್ರೀಟ್ಮೆಂಟ್ ಇನ್ನೂ ಇದೆ ಸರ್, ಹೆಚ್ಚು ಕಡಿಮೆ. ಅದೇ ಇವೆಲ್ಲ ಅಷ್ಟು ನೋಡಿ ನೋಡಿ ಈಗ 1 ವರ್ಷದಿಂದ ಆದ್ ಸರ್ ಮನೇಲೆ ಇದ್ದೀಗ. ಹ್ಮ್ ಇವೆಲ್ಲ ನೆನ್ಸ್ಕೊಂಡು ಏನ್ ಮಾಡ್ಬೇಕು, ಒಂದೊಂದ್ಸರಿ ಅಲ್ಲೇ ICU ಇದ್ದಾಗನೇ ಏನಾದ್ರು ತಗೊಂಡು ಇದು ಎನರ್ಜಿ ಇಷ್ಟೆಲ್ಲ ಮಾಡಿದ್ರು ಅವ್ರು, ನಾನು ಅವ್ರಿಗೆ ಏನು ಪ್ರತಿಫಲ ಕೊಡ್ತಾ ಏನು ಇದನ್ನ ಮಾಡ್ತಾ ಈ ತರ ಕೆಟ್ಟ ಫುಡ್ ಎಲ್ಲ ಹಾಳಾಗಿನಿ. ಏನಪ್ಪಾ? ನಾನು ಮನೆಯವ್ರು ಅಷ್ಟೆಲ್ಲ ಮಾಡಿದ್ರು ನಾನು ಅವ್ರಿಗೆ ಏನು ಸಾಧನೆ ಮಾಡಿ ಪ್ರತಿಫಲ ಏನು ಕೊಡ್ಲಿಲ್ಲ. ಹ್ಮ್ ಇದೇ ತರ ಇದನ್ ಮಾಡೀನಿ. ಈಗ ಮತ್ತೆ ಎಲ್ಲ ಹಾಸ್ಪಿಟ್ಲಿಗೆ ಹಾಕಿ ತೋರಿಸ್ಬೇಕಲ್ಲ ಅಂತ ಹೇಳಿ ಒಂದೊಂದ್ಸರಿ ಅಲ್ಲೇ ಸತ್ತು ಹೋಗ್ಬಿಡೋಣ ಏನಾದ್ರು ತಗೊಂಡು ಅನಿಸ್ತಿತ್ತು. ಮತ್ತೆ ಆಮೇಲೆ ಅದೇ ನಿಮ್ ಇದ್ರಲ್ಲಿ ಹೇಳ್ತಿದ್ರಲ್ಲ ಸರ್, ಊರಿಗೆ ಬಂದ್ಮೇಲೆ ಇವ್ನು ನಂಗೆ ಕೇಳ್ಕೊಂತ ಮತ್ತೆ ಅರುಣಿಮಾ ಸಿನ್ಹಾ, ಜೆಸಿಕಾ ಕಾಕು, ಅರುಣಿಮಾ ಸಿನ್ಹಾ 2 ಕಾಲ್ ಮುರ್ಕೊಂಡು ಹಿಮಾಲಯ ಪರ್ವತ ಏರಿದ್ದು ಇಂಥವೆಲ್ಲ ಇಂಪ್ರೆಷನ್ ಕೇಳ್ಕೊಂಡು ಆಗಿದ್ದೆಲ್ಲ ಆಗಿದೆ, ಏನೋ ಹುಷಾರಾದ್ಮೇಲೆ ಆದ್ರೂ ತಿದ್ಕೊಂಡು ಏನೋ ಮಾಡೋಣ ಅಂತ ಹೇಳಿ ಬದುಕಿದೀನಿ ಸರ್. ಸಾಯ್ಬೇಕು ಅನ್ಸಿ ಎಲ್ಲ 2 ಸರಿ ಇದಾಗಿದೆ ಸರ್. ಪ್ರಯತ್ನ ಮಾಡಿ ಮತ್ತೆ ಇನ್ಸ್ಪಿರೇಷನ್ ಅವನ್ನೆಲ್ಲ ನೋಡಿ ಬದುಕುಳಿದಾನೆ ಸರ್. ಒಳ್ಳೇದಪ್ಪ, ಸಾಯೋದಂತ ಏನು ಯೋಚನೆ ಬೇಡ, ಒಳ್ಳೇದಾಗ್ಲಿ. ಬಟ್ ಈಗ ಇನ್ನು ಅಂದ್ರೆ ಎಷ್ಟು ಖರ್ಚಾಗ್ಬೋದು ಅಂತ ಹೇಳ್ತಾರೆ ಡಾಕ್ಟ್ರು? ಸರ್ ಇನ್ನೂ 1 ಲಕ್ಷ ತನಕ ಖರ್ಚಾಗ್ಬೋದು ಸರ್. ಬಟ್ ಈಗ ನಿಮ್ಮ ಮನೇಲಿ ದುಡಿಯೋದು ಅಪ್ಪ ಅಮ್ಮ ಇಬ್ಬರಾ? ಹ್ಞೂ ಸರ್, ಅಪ್ಪ ಅಮ್ಮ. ಅಂದ್ರೆ ಈಗ ನಿಮಗೆ ತಮ್ಮ ಇದಾನಲ್ಲ, ಆತ ಏನು ಮಾಡೋದು ಸರ್? ಅವನು ಡಿಗ್ರಿ ಮುಗಿಸಿದಾನೆ. ಇವಾಗ ಈಗ 1 ಮಂತ್ ಆಯ್ತು ಸರ್ ಅವ್ನು ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಅಂದ್ರೆ ಅಪ್ಪ ಅಮ್ಮ ಅಂದ್ರೆ ಸುಮ್ಮನೆ ಕೇಳ್ತೀನಿ, ಏನಾದರೂ ಸ್ವಲ್ಪ ಬದಲಾವಣೆ ಆಗ್ಬಿಟ್ಟಿದೆಯಾ ಅವರಲ್ಲೂ? ಇದೇನಪ್ಪ ಹಿಂಗೆ ಆಯ್ತು, ಒಂದು ಬರೀ ಇದೇ ಆಯ್ತು ಅನ್ನೋ ಭಾವನೆ ಇದೆಯಾ ಏನು? ಸರ್ ಆಗುತ್ತೆ, ಮತ್ತೇನ್ ಮಾಡೋದು. ಇದು ಒಂದ್ರ ಮೇಲೆ ಒಂದ್ ದುಃಖ, ಒಂದ್ರ ಮೇಲೆ ಒಂದ್ ದುಃಖ. ಒಂದು ಪುಣ್ಯ ಕಾರ್ಯಕರ ಹಾಕಿದ್ಕಲ್ಲ, ಯಾವ್ದಾರು ಹೆಲ್ಪ್ ಕೇರ್ ಹಾಕಿದ್ದಲ್ಲ, ಅನಾವಶ್ಯಕ ದುಡ್ಡು ಹಾಳು ಮಾಡಿ ಮನಸ್ಸಿಗೆ ನೆಮ್ಮದಿ ಇಲ್ಲ, ದುಡ್ಡು ಹಾಳು ಮಾಡಿರೋಕ್ಕೆ ಇರುತ್ತೆ ಸರ್ ಅವ್ರಿಗೆ. ಅಂದ್ರೆ ಆಗಾಗ ಸ್ವಲ್ಪ ಬಾಯಿಂದ ಬರ್ತವೆ. ಹ್ಞೂ ಸರ್, ಬರ್ತೈತಿ. ನಮ್ಮಮ್ಮರು ಏನೇ ಇರ್ಲಿ, ನಮ್ಮಮ್ಮರು ಅಂದ್ರೂ ಏನ್ ಮಾಡೋದು, ಕಳ್ಸಲ್ಲ ಸರ, ಏನ್ ಮಾಡೋದು, ಮುಂದಿದ್ದಾಕನ ಅಂತ ಇದು ಮಾಡ್ತಾರ ಸರ. ಇರ್ತದ ಸರ್ ಮನ್ಸಲ್ಲಿ ಸುಟ್ಟು ಬೆಂದಿರ್ತದ ಸರ್. ಅವರು ನಾವ್ ಹಿಂಗ್ ಹೋದಾಗೆಲ್ಲ ಹೆಲ್ತ್ ಅಪ್ಸೆಟ್ ಆಗಿ ಆ ಎದೆ ನೋವೆಲ್ಲ ಬಂದ್ಬಿಟ್ಟು ಒಟ್ಟು ಒಳಗಡೆನೆ ಪೂರ್ತಿ ದುಃಖ ಪಟ್ಟು ನಮ್ನಿ ಹೃದಯನ ಸುಟ್ಟು ಮುಳುಗಾಯಿ ತರ ಈ ತರ ಸರ್. ಅದನ್ನ ಹೇಳಕ್ ಆಗಲ್ಲ ಸರ್, ಆ ತರ ಎಲ್ಲ ಇರುತ್ತೆ ಸರ್. ಆ ಅಡಿಕ್ಟ್ ಇಂದ ಹೊರಗ್ ಬಂದ್ ನೋಡಿದ್ರೆ ಇದೆಲ್ಲ ಗೊತ್ತಾಗುತ್ತೆ ಸರ್. ಇದೆಲ್ಲ ಮಾಡ್ಬಾರ್ದು, ಇದು ತಪ್ಪು, ಇದು ಸರಿ, ಇದರಿಂದ ಏನಾಗತಿ ಮನೆಯವ್ರದ್ದು, ಅವ್ರ ಹೆಲ್ತ್ ಏನಾಗತಿ, ಅವ್ರು ಯಾವ ದುಃಖ ಪಡ್ತಾರ, ಏನ್ ಇದು ಅಷ್ಟು ಗೊತ್ತಾಗತ್ ಸರ್. ಆ ಅಡಿಕ್ಟ್ ಒಳಗ ಅದು ಏನನ್ನೋದೇ ಗೊತ್ತಾಗಲ್ಲ ಸರ್. ಒಟ್ಟು ಅದ್ರಲ್ಲಿ ಒಳಗಡೆ ಹೋದೆ ಅಂದ್ರೆ ಈಗ ಬರೇ ಹೋಗಿರೋ ದುಡ್ಡು ತೆಗಿಬೇಕು. ನಾನು ಅದನ್ನ ಉಂಡಿಲ್ಲ ತಿಂದಿಲ್ಲ, ಅನಾವಶ್ಯಕ ಹಾಳು ಮಾಡೀನಿ, ಹೋಗಿರೋ ದುಡ್ಡು ತಗೊಂಡ್ ಕೈ ಬಿಡ್ಬೇಕು. ಅದು ಬರೋದಿಲ್ಲ, ಅದರಿಂದ ದುಡ್ಡು ಬರೋದಿಲ್ಲ, ಅದು ಕೆಟ್ಟ ಕಾರ್ಯ, ಅದ್ರ ಎಷ್ಟೇ ಹೋದ್ರು ಕೋಟಿ ಹಾಕಿದ್ರು ಅದು ಬರಲ್ಲ ಅನ್ನೋ ಸತ್ಯತೆ ಗೊತ್ತಿದ್ರು ಮತ್ತು ಸರ್ ಅದ್ರಲ್ಲೇ ಹಾಕ್ಬೇಕು ತೆಗಿಬೇಕು, ಇದೇ ಹಠಕ್ಕ ಬಿದ್ದು ಈ ತರ ಆಗಿದೆ. ಈಗ ಅರಿವಾಗಿದೆ. ಹ್ಞೂ ಸರ್, ಅರಿವಾಗಿದೆ. ಏನೇನ್ ತಪ್ಪಾಯ್ತು ನನ್ನಿಂದ ಅಂತ ಎಲ್ಲ ಗೊತ್ತಾಗಿದೆ ಸರ್. ಅದೇ ಸರ್, ಆಗಿಟ್ಟಿದ್ದ ಹೊರಗೆ ಬಂದು ಆಲೋಚನೆ ಮಾಡ್ರೆ ಎಲ್ಲ ಇಲ್ಲೇ ಗೊತ್ತಾಗುತ್ತೆ ಸರ್. ಅದ್ರಲ್ಲಿದ್ದಾಗ ಬರೀ ಅದು ತಪ್ಪು ಸರಿನೂ ಅದು ಒಳ್ಳೆ ಕಾರ್ಯ ಅಲ್ಲ, ಅದ್ರಿಂದ ದುಡ್ಡು ಬರಲ್ಲ ಅಂತ ಗೊತ್ತಿದ್ದೆ ಅಂದ್ರೂ ಸುಮ್ನೆ ಹಾಕೋದು ತೆಗೆದು ಬರೀ ಬೆಟ್ಟಿಂಗ್ ಕಟ್ಟೋದು ಈ ತರ ಸರ್. ಇಲ್ಲಪ್ಪ, ನನಗೆ ನಿಮ್ಮ ಕತೆ ಕೇಳ್ತಿರ್ಬೇಕಾದ್ರೆ ಇವತ್ತು ನಾನೇನು ಮಾಡಿದೆ, ನನ್ನಿಂದ ಏನು ತಪ್ಪಾಯಿತು ನೋಡಪ್ಪ. ಮನೆಯಲ್ಲಿ ಓದ್ಲಿಕ್ಕೆ ಕಳಿಸ್ತಿರೋ ಸಮಯದಲ್ಲಿ ನಾನು ಸ್ವಲ್ಪ ಚೆನ್ನಾಗಿ ಓದಿದ್ರೆ, ಸ್ವಲ್ಪ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟಿದ್ರೆ ಬಹುಶಃ ನನ್ನ ಬದುಕೇನೋ ಬೇರೆ ಇರ್ತಿತ್ತು. ಹಾಗಂತ ಗಾರೆ ಕೆಲಸ ಮಾಡೋದು ತಪ್ಪು ಅಥವಾ ಅದು ಕೀಳು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಹಾಗೆ ಓದುವ ಸಮಯದಲ್ಲಿ ಬೆಟ್ಟಿಂಗ್ ಆಡ್ಲಿಕ್ಕೆ ಶುರು ಮಾಡಿದ್ದು, IPL ಬೆಟ್ಟಿಂಗ್ ಅಂತ ಶುರು ಮಾಡಿದ್ದು, ಅಂದರೆ ನೀನೇ ಹೇಳ್ತಾ ಇದ್ದೀಯಾ
ಸ್ವಲ್ಪ ದುಡ್ಡಿದ್ರೆ ನಾನು ಏನು ಬೇಕಾದರೂ ಮಾಡ್ಬೋದು, ದುಡ್ಡು ಇಲ್ಲದೇ ಇರೋದಕ್ಕೆ ತಾನು ಇವರೆಲ್ಲ ನನ್ನ ನಿಂಗೆ ನೋಡೋದು, ಹಂಗಾದ್ರೆ ದುಡ್ಡು ಮಾಡಿಬಿಡ್ತೀನಿ ಅಂತ ಆ ಬುದ್ಧಿ ಅಥವಾ ಆ ಯೋಚನೆ ಬಂದ ತಕ್ಷಣ, ಅಂದರೆ ಓದುತ್ತಾ ಇರುವ ಒಬ್ಬ ವಿದ್ಯಾರ್ಥಿ, ಇನ್ನು ಸ್ಟೂಡೆಂಟ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವಿದ್ಯಾರ್ಥಿ ದುಡ್ಡಿನ ಕುರಿತಾಗಿ ಈ ಮಟ್ಟಿನ ಹಠ ಇಟ್ಕೊಂಡ್ಬಿಟ್ರೆ, ಅದೇ ಈ ರೀತಿ ಬೆಟ್ಟಿಂಗ್ ಆಡಿಯೋ ಇನ್ನು ಆನ್ಲೈನ್ ಗೇಮ್ ಆಡಿಯೋ ಯಾವುದೋ ಆಡಿ ಹೆಂಗೋ ಒಟ್ನಾಗ ದುಡ್ಡು ಮಾಡಬೇಕು. ನೋಡಪ್ಪ, ದುಡ್ಡು ಮಾಡಬೇಕು ಅನ್ನೋ ಆಲೋಚನೆ ಒಳ್ಳೆಯದೇ, ಆದರೆ ಹೆಂಗಾದರೂ ಸರಿ ಮಾಡಬೇಕು, ಅಥವಾ ಯಾವ ದಾರಿಯಾಲಾದರೂ ಸರಿ ದುಡ್ಡು ಮಾಡಬೇಕು ಅನ್ನೋ ಈ ಆಲೋಚನೆ ನಿನ್ನನ್ನು ಎಲ್ಲಿವರೆಗೂ ತಂದು ನಿಲ್ಲಿಸಿದೆ. ಆಯ್ತಪ್ಪ, ದುಡ್ಡಿದ್ದರೆ ಅಥವಾ ದುಡ್ಡು ನಾನು ಚೆನ್ನಾಗಿ ದುಡಿದು ಬಿಟ್ಟರೆ ಅಥವಾ ನಾನು ತುಂಬ ಹಣವಂತನಾಗ್ಬಿಟ್ರೆ ನನಗೆ ಎಲ್ಲ ನೆಮ್ಮದಿ ಸಿಗುತ್ತೆ, ಎಲ್ಲ ಗೌರವ ಕೊಡ್ತಾರೆ, ಎಲ್ಲ ನನ್ನನ್ನು ತುಂಬ ಪ್ರೀತಿಯಿಂದ ಕಾಣ್ತಾರೆ ಅಥವಾ ಎಲ್ಲ ಮರ್ಯಾದೆ ಕೊಡ್ತಾರೆ ಅನ್ನೋದು ನಿನ್ನ ಆಲೋಚನೆ ಆದರೆ ಅದು ಮೂರ್ಖತನ. ನಿಮ್ಮ ತಂದೆ ತಾಯಿ ನಿನ್ನ ಥರ ಜೂಜಾಡ್ಲಿಕ್ಕೆ ಹೋಗಲಿಲ್ಲ ಅಥವಾ ನಿನ್ನ ಥರ ಹಣಕ್ಕಾಸೆ ಪಡಲಿಲ್ಲ. ಇರೋದ್ರಲ್ಲೇ ಬೆಂಡೆಕಾಯೋ ಅವರೆಕಾಯೋ ಇಲ್ಲ ಮೃಷ್ಟಾನವೋ ಇಲ್ಲ ಗಂಜಿಯೋ ಅಂಬಲಿಯೋ ಏನೋ ಅವ್ರ ಜೀವನವೂ ನಡ್ಕೊಂಡು ಬಂತಲ್ಲಪ್ಪ. ಹೌದು ಸರ್. ಅಯ್ಯೋ, ನಾವು ಅಂಬಲಿ ಕುಡ್ದು 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 ನಮ್ಮ ಜೀವನ ಬರೀ ಇದರಲ್ಲೇ ಆಗೋಯ್ತು, ನಾವು ಇನ್ಯಾವಾಗಪ್ಪ ಖುಷಿ ಪಡೋದು ಅಂತ ಅವರು ಏನು ಕಳ್ಳತನ ಮಾಡ್ಲಿಕ್ಕೆ ಹೋಗಲಿಲ್ಲ, ಬ್ಯಾಂಕ್ ರಾಬರಿಗೆ ಹೋಗಲಿಲ್ಲ, ಅಥವಾ ಇನ್ಯಾವುದೋ ಕೆಟ್ಟ ಮಾರ್ಗ ಹಿಡಿದು ಜೀವನವನ್ನು ಶ್ರೀಮಂತಗೊಳಿಸಿಕೊಳ್ಳೋ ಪ್ರಯತ್ನ ನಿನ್ನ ತಂದೆ ತಾಯಿ ಮಾಡಲಿಲ್ವಲ್ಲಪ್ಪ. ಇಲ್ಲ ಸರ್, ಮಾಡಲಿಲ್ಲ. ಅಂದರೆ ಅವ್ರಿಗೆ ಇಲ್ಲದ ಆ ಕೊರತೆ ಒಬ್ಬ ಮಗನಾಗಿ, ಹೌದು ಅವತ್ತು ಬಾಲ್ಯದಲ್ಲಿ ಏನೋ ಅನುವಂಶೀಯವಾಗಿ ನಿನಗೂ ನಿನ್ನ ತಮ್ಮನಿಗೂ ಏನೋ ಕಾಯಿಲೆ ಅಥವಾ ಏನೋ ಒಂದು ದೋಷ ಇತ್ತು, ಅದನ್ನು ಸರಿ ಮಾಡಲಿಕ್ಕೆ ಅಥವಾ ಬಾಲ್ಯದಲ್ಲೇ ನನಗೆ ಆಸ್ಪತ್ರೆಗೆ ತೋರಿಸ್ಲಿಕ್ಕೆ ನಮ್ಮ ಅಪ್ಪನ ಅಣ್ಣಂದಿರೋ ಅಂದರೆ ನನ್ನ ದೊಡ್ಡಪ್ಪನೋ ಅಥವಾ ಯಾರೋ ಅವರು ಹಣದ ನೆರವು ನೀಡಲಿಲ್ಲ. ಓಹೋ, ಹಣದಿಂದಲೇ ಸಂಬಂಧಗಳು, ಹಣದಿಂದಲೇ ಇವೆಲ್ಲ, ಹಾಗಾದರೆ ಹಣ ಮಾಡಬೇಕು. ಹೌದು, ಅದು ಒಳ್ಳೆಯ ಆಲೋಚನೆಯೇ. ಆದರೆ ನೀನೆಲ್ಲಿ ಎಡುವುದೇ ಅಂದರೆ ವಿದ್ಯಾರ್ಥಿಯಾಗಿದ್ದಾಗ ಈ ಕೆಟ್ಟ ಚಟ ಬರಬಾರ್ದು. ಅಂದರೆ ಗಾಂಜಾ, ಸಿಗರೇಟು ಅಥವಾ ಮದ್ಯಪಾನ ಅಥವಾ ಜೂಜು ಅಥವಾ ಏನು ವ್ಯಸನಗಳನ್ನು, ಎಣ್ಣೆ ಕುಡಿದು ಅಥವಾ ಏನು ಈ ಡ್ರಗ್ಸ್ನೆಲ್ಲ ತಗೊಂಡು ಅಲ್ಲೆಲ್ಲೋ ಯಾವುದೋ ಶೆಡ್ಡಲ್ಲಿ ಯಾವುದೋ ಸ್ಮಶಾನದಲ್ಲಿ ಮಲ್ಕೊಳ್ತಾರಲ್ಲಪ್ಪ, ಅಂಥ ಕೆಟ್ಟ ಚಟವೇ ಈಗ ನೀನು ಮಾಡಿದ್ದು ಕೂಡ. ಅಂದರೆ ಸ್ವಲ್ಪ ಕ್ರಿಯೆಗಳು ಅಥವಾ ವಿಧಾನಗಳು ಬೇರೆ ಅನ್ನೋದು ಬಿಟ್ಟರೆ ಎಲ್ಲ ಮನೆ ಹಾಳು ಮಾಡೋವೆ, ಹೌದಲ್ಲ? ಹೌದು ಸರ್, ಹೌದು. ನೀನು ಕೂಡ ಈಗ ಆಯಿತು, ಒಂದ್ಸತಿ ಏನೋ ಓದೆ, ಏನೋ ಅಪ್ಪ ಅಮ್ಮನ ಚೆನ್ನಾಗಿಡಬೇಕು ಅಥವಾ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ನಿನ್ನ ಉದ್ದೇಶ ಸರಿ ಇತ್ತಾದರೂ ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ನೀನು ಹಿಡಿದ ಮಾರ್ಗ ತಪ್ಪಿತ್ತು. ನಿನ್ನ ವಯಸ್ಸೇನಿತ್ತು, ಹೀಗೆ ಎಲ್ಲರ ಮೇಲೂ ಅಥವಾ ಸಮಾಜದ ಮೇಲೆ ಅಥವಾ ಬಡತನದ ಕುರಿತು ಹಠ ಅಥವಾ ದ್ವೇಷ ಮಾಡೋ ವಯಸ್ಸಿನಿಂದ ಆಗಿಲ್ಲ. ಚೆನ್ನಾಗಿ ಓದಿ ಎಲ್ಲೋ ಒಂದು ಕಡೆ ಒಂದು ಗೌರ್ಮೆಂಟ್ ಕೆಲಸವೋ ಇಲ್ಲ ಅದು ಇಲ್ಲ ಅಂದರೆ ಏನೋ ಒಂದು, ಆದರೆ ನೀನು ಗಾರೆ ಕೆಲಸ ಮಾಡಿದ್ದು ತಪ್ಪಲ್ಲಪ್ಪ. ನೀನು ಹೇಳ್ತೀಯ ನಾನು ಕಳ್ಕೊಂಡ ಸ್ವಲ್ಪ ಹಣವನ್ನು ವಾಪಸ್ ತಗೊಳ್ಬೇಕು ಅಂದರೆ ಅದೇನು 8,000ನೋ 30,000ನೋ ಕಳ್ಕೊಂಡೆ, ಅದನ್ನು ತಗೊಂಡೇ ನಾನು ಮತ್ತೆ ಈ ಆಟವನ್ನು ನಿಲ್ಲಿಸಬೇಕು, ಅದನ್ನು ವಾಪಸ್ ಪಡ್ಕೊಂಡು ಬಿಡಬೇಕು, ಕಳ್ಕೊಂಡಿರೋದನ್ನ ಪಡ್ಕೊಂಡು ಬಿಟ್ಟು ನಾನು ಅಲ್ಲಿಗೆ ನಿಲ್ಲಿಸಿಬಿಡಬೇಕು. ಈಗ ಇವತ್ತೇ ಕೊನೆ ಅಂತ ಅನ್ನೋ ಕುಡುಕನಿಗೂ ನಿನಗೂ ಏನು ವ್ಯತ್ಯಾಸ? ಇವತ್ತೇ ಲಾಸ್ಟು ಒಂದು ದಿವಸ ಹೋಯ್ತಿದ್ದು ನಂದು ಭಾರತಕ್ಕೆ, ನಿಂದು ಹಂಗೆ ಆಯ್ತಲ್ಲಯ್ಯ. ನಾನು ಕಳ್ಕೊಂಡಿರೋದನ್ನ ತಗೊಂಡು ಬಿಟ್ಟು ನಿಲ್ಲಿಸ್ಬಿಡೋಣ ಅಂದರೆ ಬೆಂಕಿ ಸುಡ್ತು ಅನ್ನೋ ಕಾರಣಕ್ಕೆ ಬೆಂಕಿಗೆ ಹೊಡಿಲಿಕ್ಕೆ ಹೋದ್ರೆ ಮತ್ತೆ ಸುಟ್ಕೊಳ್ಬೇಕಲ್ವನಪ್ಪ. ಹೆಚ್ಚು ಕಡಿಮೆ ನಿಂದು ಅದೇ ಸ್ಥಿತಿ. ಅದೇ ಸತ್ಯತೆ ನನಗೆ ಸರ್, ಅದ್ರ ಅಡಿಕ್ಟ್ ಒಳಗಾದಾಗ ಅದು ಗೊತ್ತಾಗ. ಕೇಳಿಸ್ಕೊಳಯ್ಯ, ನಾನು ಹೇಳೋದು ಕೇಳಿಸ್ಕೊ. ಅಡಿಕ್ಟು ಏನು ಅಡಿಕ್ಟು? ನೀನು ನಿನ್ನ ತಂದೆ ತಾಯಿ ಅನ್ನು ಬಡತನದಾಗ ಬಂದಿದ್ದೀಯಾ, ಎಲ್ಲ ಆಯ್ತಲ್ಲಪ್ಪ. ನಿನ್ಗೇನೋ ಹುಟ್ಟಿದಾಗಲಿಂದ ಏನೋ ದೋಷ ಇತ್ತು, ಅದನ್ನು ಕಷ್ಟಪಟ್ಟು ಎಲ್ಲೋ ಸಾಲ ಸೂಲ ಮಾಡಿ ಸರಿ ಮಾಡಿದ್ರಲ್ಲ, ಮಾಡಿದ್ರೋ ಇಲ್ವೋ? ಮಾಡಿದ್ರು. ಅದಾದ ಮೇಲೂ ನೀನು ನಾನು ಬೇಗ ಶ್ರೀಮಂತ ಆಗ್ಬಿಡ್ಬೇಕು, ಈ ಮನಸ್ಥಿತಿಗಳು ಇವತ್ತು ನಿನ್ನನ್ನು ತಂದು ಇಲ್ಲಿಗೆ ನಿಲ್ಲಿಸಿದ್ದಾವೆ. ನಿನ್ನ ತಂದೆ ತಾಯಿ ಏನು ಅನ್ಯಾಯ ಮಾಡಿದ್ರಯ್ಯ ಅಥವಾ ಅವರೇನು ಪಾಪ ಮಾಡಿದ್ರು? ನೀನು ಓದ್ದೇ ಹೋದ್ರೆ ಹಾಳಾಗಿ ಹೋಯ್ತು. ಮನೆಗೆ ಬಂದು ಅಪ್ಪಂಗೆ ಬೆಂಬಲವಾಗಿ ನಿಂತು, ಅಪ್ಪ ನಾನು ಬೆಂಗಳೂರಿಗೆ ಹೋಯ್ತೀನಿ, ಅಲ್ಲಿ ಹೋಟ್ಲಲ್ಲೋ ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಿಯತ್ತಾಗಿ ಒಳ್ಳೆ ಮಾರ್ಗದಲ್ಲಿ ದುಡಿತೀನಿ, ತಿಂಗ್ಳಿಗಿಷ್ಟು ಕಳಿಸ್ತೀನಿ, ನೀನು ತಮ್ಮ ಅಮ್ಮ ಎಲ್ಲ ಇಲ್ಲಿ ಚೆನ್ನಾಗಿರಿ, ನಾನು ಆಗಾಗ ಬಂದು ಹೋಗ್ತೀನಿ, ನನಗೆ ಯಾಕೋ ಓದು ತಲೆಗೆ ಹತ್ತುತ್ತಾ ಇಲ್ಲ, ನಾನು ಖಂಡಿತ ತಪ್ಪು ದಾರಿಗೆ ಹೋಗಲ್ಲಪ್ಪ, ಹಿಂಗೆ ಹೇಳಿ ನೀನು ಯಾವುದೋ ಗಾರೆ ಕೆಲಸ ಮಾಡಿದ್ರು ಕೂಡ ನಿಮ್ಮ ಅಪ್ಪನಿಗೆ ಒಂಚೂರು ನೆಮ್ಮದಿ ಇರೋದು, ಹೌದಲ್ಲಯ್ಯ? ಹ್ಞೂ ಸರ್. ಅದನ್ನು ಬಿಟ್ಟು
ಕಾಲೇಜಲ್ಲಿದ್ದಾಗಲೇ ಬೆಟ್ಟಿಂಗ್ ಆಡಿಕೊಂಡು IPL ಮ್ಯಾಚ್ಗಳು ಅಥವಾ ಯಾವುದೋ ಕ್ರಿಕೆಟ್ ಪಂದ್ಯಾವಳಿಗಳ ಮೇಲೆ ಬೆಟ್ಟಿಂಗ್ ಕಟ್ಟಿಕೊಂಡು ಅವನಿಗೆ ಗೆದ್ರಿಷ್ಟು, ಇವನು ಸೋತ್ರಿಷ್ಟು, ಬಾಲ್ಗಿಷ್ಟು, ರನ್ಗಿಷ್ಟು, ನೋ ಬಾಲ್ಗಿಷ್ಟು, ವಿಕೆಟ್ಗಿಷ್ಟು, ಹೀಗೆ ರಾತ್ರೋರಾತ್ರಿ ಶ್ರೀಮಂತನಾಗುವ ಆ ಆಲೋಚನೆಯೇ ಮೂರ್ಖತನ. ನೋಡಪ್ಪ, ಒಂದು ಮಾತು ಯಾವತ್ತೂ ತಲೆಯಲ್ಲಿ ಇಟ್ಕೋ, ಇದು ಜನ್ಮ ಜನ್ಮಾಂತರಕ್ಕೂ ನಿನ್ನ ಚಿತ್ತ ಅಥವಾ ನಿನ್ನ ಸಂಸ್ಕಾರದಲ್ಲಿ ಸೇರಿಕೊಳ್ಳೋ ಹಾಗೆ ಈ ಮಾತನ್ನು ನೀನು ಮನನ ಮಾಡ್ಕೋ. ಯಾವ ವ್ಯಕ್ತಿ ಅಥವಾ ಯಾವ ಮನುಷ್ಯ ಶ್ರಮವಿಲ್ಲದೆ ಅಥವಾ ತನ್ನ ಬೆವರ ಹನಿಯ ಹೊರತಾಗಿ ಅಥವಾ ಧರ್ಮ ಮಾರ್ಗದ ಹೊರತಾಗಿ ಬೇಗ ಶ್ರೀಮಂತನಾಗ್ಲಿಕ್ಕೆ ಹೋಗ್ತಾನೋ ಅವನು ಅತಿ ದೊಡ್ಡ ದುರಂತವನ್ನು ಅನುಭವಿಸಬೇಕು. ಶ್ರೀಮಂತನಾದರೂ ಒಂದು ವೇಳೆ ಆ ಶ್ರೀಮಂತಿಕೆ ಅವನಿಗೆ ವಿನಾಶದ ಹಾದಿಯೇ ಹೊರತು ಶ್ರೀಮಂತಿಕೆ ಅವನಿಗೆ ಉದ್ಧಾರದ ಮಾರ್ಗವಲ್ಲ. ಹಾಗಾಗಿ ನೀನು ನಿನ್ನ ಜೀವನದಲ್ಲಿ ಈ ಕ್ಷಣಕ್ಕೆ, ಹೌದು ನೀನು ನೋವಲ್ಲಿದ್ದೀಯ, ನೀನು ಬದುಕಲ್ಲಿ ಪೆಟ್ಟು ತಿಂದಿದೀಯ, ದೈಹಿಕವಾಗೂ ಪೆಟ್ಟು ತಿಂದಿದೆಯಾ, ಈಗ ಮಾನಸಿಕವಾಗೂ ಪೆಟ್ಟು ತಿಂದಿದೆಯಾ, ನನಗೆ ಅರ್ಥವಾಗುತ್ತೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ನಿನಗೆ ಪಶ್ಚಾತ್ತಾಪ ಆಗಿದೆ, ಆದರೆ ಎಲ್ಲಿ ತಪ್ಪಾಯಿತು? ಓದೋ ಸಮಯದಲ್ಲಿ ದುಡ್ಡು ದುಡಿಯೋಕೆ ಹೋಗೋದು ಅಥವಾ ದುಡ್ಡು ದುಡಿಯೋ ಸಮಯದಲ್ಲಿ ಓದ್ಲಿಕ್ಕೆ ಹೋಗೋದು ಇಲ್ಲ. ಅದಕ್ಕೊಂದು ಏಜ್ ಅಂತ ಇರುತ್ತೆ, ಅದಕ್ಕೂ ಆಯಾ ಏಜಲ್ಲಿ ಅದನ್ನೇ ಮಾಡಬೇಕು, ಚಂದ ಆಯಿತು. ಈಗ ನಿನ್ನ ತಮ್ಮನ ನೋಡು, ಓದೋ ವಯಸ್ಸಲ್ಲಿ ಓದ್ದ, ಜಾಸ್ತಿನೋ ಕಡಿಮೆನೋ, ಫೇಲೋ ಪಾಸೋ ಡಿಸ್ಟಿಂಕ್ಷನ್ನೋ ಮೀಡಿಯಮ್ಮೋ ಏನೋ ಒಟ್ನಾಗ ಓದ್ದ, ನಿಂತರ ಬೆಟ್ಟಿಂಗ್ ಆಡಿ ಇನ್ನೇನೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಆತ. ಹಂಗೆ ನೋಡಿದ್ರೆ ಗುಣದಲ್ಲಿ ಅವನ ಅಣ್ಣ, ನೀನ್ ತಮ್ಮ. ಈಗ ಅರ್ಥ ಮಾಡ್ಕೊ, ಈಗ ಹಾಸಿಗೆ ಹಿಡಿದಿದ್ದೀಯ, ದುಃಖ ಇದೆ. ಭಗವಂತ ನಿನಗೆ ಮುಂದೆ ಬೇಕಾಗಿರೋ ಹಣವನ್ನು ಇನ್ನು ಮುಂದೆ ಹೇಗೋ ನಿನಗದು ಒಲ್ದು ಬರುತ್ತೆ, ಹೇಗೋ ಅದು ಒದಗಿ ಬರುತ್ತೆ, ದುಃಖ ಪಡಬೇಡ. ನೀನು ನಾಲ್ವರಂತಾಗೋ ದಿನ ಬರ್ತವೆ. ಆದರೆ ಈ ಹೆಣ್ಣು, ಹೊನ್ನು, ಮಣ್ಣು ಅಥವಾ ಅನ್ಯ ಕೆಟ್ಟ ಮಾರ್ಗದಲ್ಲಿ ಅಥವಾ ಯಾವುದೋ ಅಡ್ಡ ಮಾರ್ಗದಲ್ಲಿ ಹೋಗಿ ನಾನು ಹಣ ಸಂಪಾದಿಸ್ಬಿಡ್ತೀನಿ, ಆಗ ಹೋಗಿ ನೀನು ಸಂಪಾದನೆ ಮಾಡಿ ನೀನು ಶ್ರೀಮಂತ ಆದರೂ ಕೂಡ ಆ ಹೋಗಿರೋ ಹಾದಿಯೇ ಕೆಟ್ಟದ್ದಾಗಿರೋದ್ರಿಂದ ಅದು ಮೊದಲು ಸುಖ ತೋರಿಸಿ ಆನಂತರ ನಿನ್ನನ್ನು ಬಲಿ ತಗೊಂಡು ಬಿಡುತ್ತೆ. ಬೇಡಪ್ಪ, ನಿನ್ನ ಧರ್ಮದ ಹಾದಿಯಲ್ಲಿ ದುಡಿದು ಅಂಬಲಿ ಕುಡಿದ್ರೂ ಒಳ್ಳೆಯದೇ. ಅದು ಕೆಟ್ಟ ದಾರಿಯಲ್ಲಿ ಹೋಗಿ ನೀನು ಮೃಷ್ಟಾನ್ನ ತಿನ್ನೋದಕ್ಕಿಂತ ಒಳ್ಳೆ ದಾರಿಯಲ್ಲಿ ಹೋಗಿ ಅಂಬಲಿ ಕುಡಿ, ಏನು ತೊಂದರೆ ಇಲ್ಲ. ನಿನ್ನ ತಂದೆ ತಾಯಿ ಇವತ್ತು ಏನೋ ಒಂದು ಮಾತು ಅನ್ಬೋದು, ಯಾಕೆ ಬಿದ್ದುಬಿಟ್ಟಿದೆಯಾ ಕೆಳಗಡೆ? ಇದು ನಾನು ಸುಮ್ಮನೆ ಆಗಲೇ ಕೇಳಿದೆ ನಿನಗೆ ಆರಂಭದಲ್ಲಿ, ಏನಪ್ಪ ತಂದೆ ತಾಯಿ ಏನಾರ ಅಂತಾರನೆಯಾ ಅಂದಾಗ ನೀನೇ ಹೇಳಿದೆ, ಹೌದು ಅಂತಾರೆ. ಅಂದರೆ ಯಾವ ಮಗ ದುಡ್ದು ಹಾಕಬೇಕಿತ್ತೋ, ಯಾವ ಮಗ ಈ ವಯಸ್ಸಲ್ಲಿ ಅಪ್ಪ ಅಮ್ಮ ಇರಿ ನಾನು ದುಡಿತೀನಿ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ಅಥವಾ ಅಪ್ಪ ನಾನು ನಿನಗೆ ಬೆಂಬಲವಾಗಿ ನಿಲ್ತೀನಿ, ಇಬ್ಬರು ಸೇರಿ ಮನೆ ನಡೆಸೋಣ, ನಾನು ನಿನಗೆ ಜೊತೆಯಾಗಿ ನಿಲ್ತೀನಿ ಅಂತ ಹೇಳಬೇಕಾದ ಮಗ ಇಷ್ಟೆಲ್ಲ ಕಾಲೇಜಿಗೆ ಕಳಿಸಿ, ಇಷ್ಟೆಲ್ಲ ಓದಲಿಕ್ಕೆ ವ್ಯವಸ್ಥೆ ಮಾಡಿ, ಇಷ್ಟೆಲ್ಲ ಕಷ್ಟಗಳ ನಡುವೆಯೂ ನಿಮ್ಮನ್ನು ಓದ್ರಪ್ಪ, ಕಾಲೇಜ್ ಮೆಟ್ಲತ್ತಿ ಅಲ್ಲೊಂದು ನಾಲ್ಕು ಅಕ್ಷರ ಕಲಿತು ಒಂದೊಳ್ಳೆ ಕೆಲಸ ಹಿಡಿದು ಒಳ್ಳೆ ರೀತಿಯಲ್ಲಿ ಬದುಕು ಕಟ್ಕೊಳ್ರಪ್ಪ ಅಂತ ಕಳಿಸಿದ್ರೆ ನೀವಲ್ಲಿ ಜೂಜಾಡಿ. ಅಂದರೆ ನೀನು ಯೋಚನೆ ಮಾಡಪ್ಪ, ಇವತ್ತು ಆ 50 ಅಡಿಯಿಂದ ಏನು ಬಿದ್ದಲ್ಲ ಅಲ್ಲಿವರೆಗೂ ನಿನ್ನನ್ನು ಕರ್ಕೊಂಡು ಹೋಗಿದ್ದು ಅಥವಾ ಆ ಕರ್ಕೊಂಡು ಹೋಗುವ ಆ ಪ್ರಯಾಣ ಮೊದಲ ಮೆಟ್ಟಿಲು ಎಲ್ಲಿ ಶುರುವಾಯಿತು ಅಂದರೆ ನೀನು ಕಾಲೇಜಲ್ಲಿ ಅಥವಾ ನೀನು ಬೆಟ್ಟಿಂಗ್ ಆಡಲಿಕ್ಕೆ ಯಾವತ್ತೂ ಶುರು ಮಾಡಿದು. ಅಂದರೆ ಆ ಹೋಗಿರೋ ಹಣವನ್ನು ಕಳ್ಕೊಳ್ಬೇಕು ಅಥವಾ ಹೋಗಿರೋ ಹಣವನ್ನು ಮತ್ತೆ ಸಂಪಾದಿಸಬೇಕು ಅನ್ನೋ ಆ ಹುಚ್ಚು ನಿನ್ನನ್ನು ಹೋಟ್ಲಿಗೆ ಕರ್ಕೊಂಡೋಯ್ತು, ಆ ಹುಚ್ಚು ನಿನ್ನನ್ನು ಗಾರೆ ಕೆಲಸಕ್ಕೆ ಕರ್ಕೊಂಡೋಯ್ತು, ಆ ಹುಚ್ಚು ನಿನ್ನನ್ನು ಸೆಕ್ಯೂರಿಟಿ ಕೆಲಸಕ್ಕೆ ಕರ್ಕೊಂಡೋಯ್ತು. ಅಂದರೆ ಆ ಹುಚ್ಚುತನ ನಿನ್ನ ಕೈಲಿ ಏನೇನು ಮಾಡಿಸ್ಬಿಡ್ತಲ್ಲ. ಅಂದರೆ ಅಲ್ಲಿ ಎಲ್ಲ ಕಡೆ ತಿರ್ಗಾಡ್ಕೊಂಡು ಬರಲಿಕ್ಕೆ ನಿನ್ನನ್ನು ಪ್ರಚೋದಿಸಿದ್ದು ಕೇವಲ ಅಂದರೆ ಈ ಚಟ ಇರೋರ್ದೆಲ್ಲ ಇದೆ. ಹೆಂಗೋ ಯಾರ ಕಾಲಿಗೆ ಬಿದ್ದಾದರೂ ಸರಿ, ಅವ್ರಿಗೆ ಮರ್ಯಾದೆ ಮುಖ್ಯ ಅಲ್ಲ, ಯಾರ ಕಾಲಿಗೆ ಬಿದ್ದಾದರೂ ಸರಿ, ಏನು ಮಾಡಾದರೂ ಸರಿ, ನಾನು ಇವತ್ತು ಸಂಜೆ ಎಣ್ಣಿಗೆ ಕಾಸು ಹಂಚ್ಕೊಳ್ಬೇಕು ಅನ್ನೋ ಕಾಲದವರು, ಅಥವಾ ಇವತ್ತು ಸಂಜೆ ಎಂಡಕ್ಕೆ ಸಂಜೆ ವೇಶ್ಯೆ ಮನೆಗೆ, ಸಂಜೆ ಜೂಜಿಗೆ ಕಾಸು ಹಂಚ್ಕೊಂಡು ಬಿಡಬೇಕು ಅಂತ ಅದೇ ಹೇಳ್ತಾರಲ್ಲಪ್ಪ. ಚೆನ್ನಾಗಿ ದುಡಿತಾರೆ ಬೆಳಗಿಂದ ಸಂಜೆ ತನಕ, ಬಂದಿದ್ದು ಕೂಲಿ ತಗೊಂಡೋಗಿ ಬಾರ್ಗೆ ಹೋಗ್ತಾರೆ, ಬಂದಿದ್ದು ಕೂಲಿ ತಗೊಂಡೋಗಿ ಜೂಜಾಟಕ್ಕೆ ಹೋಗ್ತಾರೆ, ಬಂದಿದ್ದು ಕೂಲಿ ತಗೊಂಡೋಗಿ ಯಾವುದೋ ಪರಸ್ತ್ರೀಗೆ ಸಹವಾಸಕ್ಕೆ ಹೋಗ್ತಾರೆ. ಇಲ್ಲೊಂದು ಸಂಸಾರ, ಇಲ್ಲೊಂದು ಅಪ್ಪ ಅಮ್ಮ, ಇಲ್ಲೊಂದು ಕುಟುಂಬ ಅಂತ ಇದ್ದಾಗ ನಾನು ಬೆಳಗಿಂದ ಸಂಜೆ ತನಕ ದುಡಿಯೋದು ನಾನು ಮತ್ತು ನನ್ನವರು ಚೆನ್ನಾಗಿರಬೇಕು ಅಂತಲೇ. ಆದರೆ ನಿನ್ನ ಬದುಕು 22 ವಯಸ್ಸಿಗೆ ಇಡೀ ಬೆಂಗಳೂರನ್ನು ಅಥವಾ ಬೇರೆ ಬೇರೆ ನೋಡಬಾರ್ದು ನೋಡಿ ಕಾಣಬಾರ್ದು ಕಾಣೋ ಥರ ಮಾಡಿಸ್ಬಿಡ್ತು.
ಆಯಿತು. ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ ನೋಡಯ್ಯ, ಈಗ ಸ್ವಲ್ಪ ದೇಹ ಸೊಟ್ಟ ಆಗಿದೆ, ದೇಹಕ್ಕೇನೋ ನೋವಾಗಿದೆ, ದೇಹಕ್ಕೇನೋ ಪೆಟ್ಟಾಗಿದೆ. ಹೌದು ಆದರೆ ಅದರಲ್ಲಿ ನೀನು ಪೂರ್ಣ ಪ್ರಮಾಣದಲ್ಲಿ ಸರಿ ಹೋಗ್ತೀಯ, ಭಗವಂತನ ಇಚ್ಛೆ. ಆದರೆ ನಿನ್ನ ಒಳಗಡೆ ಇರುವ ಆ ಪರಿವರ್ತನೆಯ ಮನಸ್ಥಿತಿ, ಇಲ್ಲ ನನ್ನ ತಪ್ಪು ನನಗೆ ಅರಿವಾಯಿತು, ನಾನು ನನ್ನ ತಂದೆ ತಾಯಿಗೆ ಬಹುಶಃ ನನ್ನ ಇಡೀ ಜೀವನ ಪೂರ್ತಿ ವಾಕರಲ್ಲಿ ಓಡಾಡ್ಕೊಂಡಾದರೂ ಸರಿ ನಾನು ಅಸಾಮಾನ್ಯ ಮನುಷ್ಯನಾಗಿ ಸಾಧನೆ ಮಾಡ್ತೀನಿ. ಯಾಕಂದರೆ ನೋಡಪ್ಪ, ಜೀವನದಲ್ಲಿ ಅಥವಾ ಲೋಕದಲ್ಲಿ ಎಷ್ಟೋ ಮಹನೀಯರು ಹೀಗೆ ಪೆಟ್ಟು ತಿಂದಾದ ಮೇಲೆ ಸಾಮಾನ್ಯ ಅಸಾಮಾನ್ಯ ಆಗಿದ್ದು. ಹೀಗೆ ನೀನು ಕೂಡ, ನೀನೇನೋ ಹಿಮಾಲಯ ಹತ್ತು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಸ್ವಲ್ಪ ತಾಳ್ಮೆ ಇಡ್ಕೋ. ಈ ಸಮಯದಲ್ಲಿ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡ್ಕೊಳ್ಬೇಡ. ಅಯ್ಯೋ ಅವರೆಲ್ಲ ಹಂಗಿದ್ದಾರೆ, ನನ್ನ ಬದುಕು ಯಾಕಪ್ಪ ಹಿಂಗಾಯಿತು. ಯಾಕಂದರೆ ನನ್ನ ಬದುಕು ಚೆನ್ನಾಗಿದ್ದ ಬದುಕನ್ನು, ತುಂಬ ರಮಣೀಯವಾಗಿದ್ದ ಬದುಕನ್ನು, ತುಂಬ ಸಹಜವಾಗಿ ಭಗವಂತ ಕೊಟ್ಟ ಅಂಗಾಂಗಗಳೆಲ್ಲ ಚೆನ್ನಾಗಿದ್ದ ಕಾಲದಲ್ಲಿ ಸ್ವಲ್ಪ ಯಾಕೋ ನಾನು ಅತಿಯಾಸೆ ಬಿದ್ದುಬಿಟ್ಟೆ. ಆ ಕಾರಣಕ್ಕೆ ಇವತ್ತಿಲ್ಲಿಗೆ ತಂದು ನಿಲ್ಲಿಸಿದೆ. ಈ ಸಮಯದಲ್ಲಿ ಭಗವಂತನನ್ನು ಸ್ಮರಿಸು, ದೇವರನ್ನು ನಂಬು, ಎಲ್ಲ ಒಳ್ಳೇದಾಗುತ್ತೆ. ನಿನ್ನ ತಂದೆ ತಾಯಿ ಏನೋ ಒಂದು ಅಂದರು ಕೋಪದಲ್ಲಿ, ಅಯ್ಯೋ ನಿಂದು ಇದೇ ಆಯಿತು, ನಿನ್ನಿಂದ ನಮಗೆ ನೆಮ್ಮದಿ ಇಲ್ದಂಗೆ ಆಯಿತು ಅಂತ ಏನೋ ಒಂದು ಮಾತು ಬರುತ್ತೆ. ಆ ಸಮಯದಲ್ಲಿ ಬೇಜಾರು ಮಾಡ್ಕೊಳ್ಬೇಡ. ಯಾಕಂದರೆ ಇವೆಲ್ಲ ನಿನಗೆ ಹಿಂದೆ ಮನೆಗೆ ಮಗನಾಗಿರಬೇಕಾದ ಸಮಯದಲ್ಲಿ ಅಥವಾ ತಂದೆ ತಾಯಿಗೆ ಆಧಾರವಾಗಿರಬೇಕಾದ ಸಮಯದಲ್ಲಿ, ಒಬ್ಬ ವಿದ್ಯಾರ್ಥಿಯಾಗಿ ಸರಸ್ವತಿಯ ಮಡಿಲಲ್ಲಿರಬೇಕಾದ ಸಮಯದಲ್ಲಿ ನೀನು ಲಕ್ಷ್ಮಿಗೆ ಆಸೆ ಪಟ್ಟೆ. ಯಾಕಂದರೆ ಸರಸ್ವತಿ ಚೆನ್ನಾಗಿ ಸರಸ್ವತಿಯ ಮಡಿಲಲ್ಲಿ ಪಳಗಿದ್ರೆ ಲಕ್ಷ್ಮಿ ತಾನಾಗೆ ಬರ್ತಾಳೆ, ಹೌದಲ್ಲಪ್ಪ? ಯಾರು ಮೊದಲೇ ಲಕ್ಷ್ಮಿಯನ್ನು ಆಸೆ ಪಡ್ತಾರಲ್ಲ ಅವರು ಜೀವನದಲ್ಲಿ ಏನೋ ಒಳ್ಳೆ ದಾರಿಯಲ್ಲಾದರೂ ಓಕೆ. ಯಾಕಂದರೆ ಎಷ್ಟೋ ಜನ ಓದೋದೇ ಇಲ್ಲಪ್ಪ, 16 ವಯಸ್ಸಿಂದಲೇ ಗ್ಯಾರೇಜಲ್ಲಿ ಕಷ್ಟಪಟ್ಟು ದುಡ್ಕೊಂಡು ಜೀವನ ಮಾಡ್ತಾರಲ್ಲಯ್ಯ. ಅಂದರೆ ಗ್ಯಾರೇಜಿನಲ್ಲಿ ಹೇಗೆ ಗಾಡಿ ರಿಪೇರಿ ಮಾಡಬೇಕು ಅನ್ನೋ ವಿದ್ಯೆ ಸರಸ್ವತಿಯೇ ಆಗಿತ್ತು. ನೀನು ಅದೇ ಮಾರ್ಗದಲ್ಲಿ ನೀನು ಕಾಲೇಜೆಲ್ಲ ಬಿಟ್ಬಿಟ್ಟು ಗಾರೆ ಕೆಲಸಕ್ಕೆ ಹೋಗಿ, ಯಾಕೋ ವಿದ್ಯೆ ಹತ್ತುತ್ತಾ ಇಲ್ಲ ನನಗೆ ಅಂತ ಗಾರೆ ಕೆಲಸಕ್ಕೋ, ಗಾರ್ಮೆಂಟ್ಸ್ಗೋ, ಎಲ್ಲೋ ಅಡಿಕೆಕಾಯಿ ಕೂಲಿಗೋ, ಇಲ್ಲ ಹಳ್ಳೀಲಿ ಎಲ್ಲೋ ಕೂಲಿಗೋ, ಏನೋ ಒಂದು ಒಳ್ಳೆ ದಾರಿಯಲ್ಲಿ ಮಾಡಿ. ಅಂದರೆ ದುಡಿಮೆಯೂ ಒಳ್ಳೆ ದಾರಿಯಲ್ಲಿ ಇರಬೇಕು, ಬಂದ ದುಡಿಮೆಯನ್ನು ಒಳ್ಳೆಯದಕ್ಕೆ ಹಾಕಬೇಕು. ಒಳ್ಳೆ ದಾರಿಯಲ್ಲಿ ದುಡ್ದು ಅದನ್ನು ಅಪ್ಪ ಅಮ್ಮನ ಕೈ ಕೊಟ್ಟಿದ್ರೆ ಇವತ್ತು ನಿನ್ನ ಬದುಕು ಹೆಂಗಿರೋದು? ಆಯಿತು, ಇವತ್ತೇನೋ ಈ ಸ್ಥಿತಿ ಆಗಿದೆ, ಆದರೆ ಭಗವಂತ ನೀನು ಒಳ್ಳೇದು ಮಾಡಲಿ. ಈ ವಿಚಾರದಲ್ಲಿ ದುಃಖ ಪಡಬೇಡ. ನೀನೇ ಹೇಳಿದೆ, ಈ ಪವಿತ್ರವಾದ ಬದುಕು, ಒಳ್ಳೆ ಜೀವನ ಕೆಟ್ಟ ಜೀವನ ಅದು ಭಗವಂತ ಕೊಡೋದಲ್ಲ. ನಮ್ಮ ಆಲೋಚನೆಗಳಿಂದ, ನಮ್ಮ ವ್ಯಸನಗಳಿಂದ, ನಮ್ಮ ವರ್ತನೆಗಳಿಂದ, ನಮ್ಮ ಸಹವಾಸಗಳಿಂದ, ನಮ್ಮ ಚಿಂತನೆಗಳಿಂದ ನಾವು ಒಳ್ಳೆ ಜೀವನವೋ ಕೆಟ್ಟ ಜೀವನವೋ ಅದು ಮನುಷ್ಯನ ನಿರ್ಧಾರ. ಹಾಗಾಗಿ ಈ ಸಮಯದಲ್ಲಿ ಲೋಕದ ಜೊತೆ ನೀನು ಹೋಲಿಕೆ ಮಾಡ್ಕೊಳ್ಬೇಡ. ನಿನ್ನ ಜೊತೆ ಓದ್ದವರು, ನಿನ್ನ ಜೊತೆ ಆಡಿ ಬೆಳೆದವರು, ಅವರವರವ್ರ ಬದುಕನ್ನು ಅವರವ್ರು ಹೇಗೋ ಬಿಂದಾಸಾಗಿ ಬದುಕಲಿ ಅಥವಾ ರೋಗಿಷ್ಠರಾಗಿ ಬದುಕಲಿ, ಅದು ಅವರವ್ರವ್ರು ಪಡ್ಕೊಂಡು ಬಂದಿದ್ದು, ಇದು ನೀನು ಪಡ್ಕೊಂಡು ಬಂದಿರೋದು. ಈಗ ನೀನೇನು ಮಾಡಬೇಕು? ಈಗ ಕೂತ ಜಾಗದಲ್ಲೇ ನೋಡಪ್ಪ, ನೀನು ಇದರಿಂದ ಹೊರಗಡೆ ಬರಲಿಕ್ಕೆ ನಮ್ಮ ಜನ ಖಂಡಿತ ನಿಂಗೆ ಸಹಾಯ ಮಾಡ್ತಾರೆ. ಅಂಥದ್ದೇನೋ ದಾನಿಗಳು ಬಂದರೆ ಖಂಡಿತ ನಾನು ನಿನ್ನನ್ನು ಸಂಪರ್ಕ ಮಾಡ್ತೀನಿ, ನಿನಗೆ ಒಳ್ಳೆಯದಾಗುತ್ತೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಇಲ್ಲಿಂದ ಆಗುತ್ತೋ ಇಲ್ವೋ ನಾನು ಅದ್ರ ಬಗ್ಗೆ ಭರವಸೆ ಕೊಡಲ್ಲ. ಆದರೆ ಎಷ್ಟು ಕರ್ಕೊಂಡು ಬಂದಿದ್ದಾನೆ ಭಗವಂತ, ಇನ್ನೊಂಚೂರು ಬಿಡ್ತಾನ? ಇಲ್ಲ, ಅವನು ಕಾಪಾಡ್ತಾನೆ. ಆದರೆ ನಿನ್ನಲ್ಲೊಂದು ಪರಿವರ್ತನೆ ಆಗಿದೆಯಲ್ಲ, ಇದು ಬಹಳ ಮುಖ್ಯ. ಈಗ ನೀನು ಹೇಳಿದೆ, ಹೌದು ನನಗೀಗ ಅರ್ಥವಾಗಿದೆ. ನೀನೇ ಅಡಿಕ್ಷನ್ನು ಅರೆ ಬದುಕೆ ಮುಳುಗೋಗ್ದಿರ್ಬೇಕಾದ್ರೆ ಯಾವುದಯ್ಯ ಅದು 30,000, ಯಾವುದದು 8,000, ಯಾವುದದು 4 ಲಕ್ಷ? ನೀನು ಚೆನ್ನಾಗಿದ್ರೆ ಅಂತ 100 ದುಡಿಬೋದಯ್ಯ. ನೀನು ಚೆನ್ನಾಗಿರು. ಮತ್ತೆ ಹೇಳ್ತೀನಿ ಕೇಳಿಸ್ಕೊ, ದುಡ್ಡು ದುಡಿಬೇಕು ಅನ್ನೋದು ಖಂಡಿತ ತಪ್ಪಲ್ಲ. ಆದರೆ ಹೆಂಗಾದರೂ ಸರಿ ದುಡ್ಡು ದುಡಿಬೇಕು ಅನ್ನೋದು ಇದೆಯಲ್ಲ, ಇದು ತಪ್ಪು. ಇದನ್ನು ಬಿಡು. ಒಳ್ಳೆ ಮಾರ್ಗದಲ್ಲಿ ದುಡಿಬೇಕು. ಅಂದರೆ ನಮ್ಮ ದುಡಿಮೆಯೂ ಒಳ್ಳೆ ಮಾರ್ಗದಲ್ಲಿರಬೇಕು. ಹಾಗೆ ನಾವು ಒಳ್ಳೆ ಮಾರ್ಗದಲ್ಲಿ ದುಡಿದ ದುಡ್ಡನ್ನು ಒಳ್ಳೆಯದಕ್ಕೆ ಹಾಕಬೇಕಂದ್ರೆ ಗಂಡ ಹೆಂಡತಿ ಅಥವಾ ಅಪ್ಪ ಅಮ್ಮ, ನನ್ನ ಪರಿವಾರ, ಯಾವುದೇ ಬಿಡು ನಾನು ತುಂಬ ದುಡಿತೀನಿ ಅಂದುಕೊಂಡು ಅದನ್ನು ಸಿಗರೇಟು, ಪಾನ್ಪರಕ್ಕು, ವೇಶ್ಯೆ, ಹೆಂಡ, ಜೂಜು ಅಂದರೆ ಒಳ್ಳೆ ದಾರಿಯಲ್ಲಿ ದುಡಿದ್ಬಿಟ್ಟು ನೀನು ಕೆಟ್ಟದ್ದಕ್ಕೆ ಬಳಸಿದ್ರೆ ಅದು ಪಾಪವೇ. ಅದೇ ಕೆಟ್ಟ ದಾರಿಯಲ್ಲಿ ದುಡಿದ್ಬಿಟ್ಟು ಒಳ್ಳೆಯದಕ್ಕೆ ಬಳಸಿದ್ರೆ ಅದು ಪಾಪವೇ. ಹಾಗಾಗಿ ನೀನು ಈಗ ಮೊದಲ ನಿನ್ನ ಟಾರ್ಗೆಟ್ ಏನಂದರೆ ದೈಹಿಕವಾಗಿ ಸ್ವಲ್ಪ ಅಷ್ಟೋ ಇಷ್ಟೋ ಸದೃಢನಾಗೋದು. ಈ ಸಮಯದಲ್ಲಿ
ಮಾತಿನ ಬಾಣಗಳು ನಿನ್ನ ಹೃದಯಕ್ಕೆ ನಾಟುತ್ತವೆ. ಯಾರೋ ನಿನಗೆ ನಿಷ್ಠೂರವಾಗುತ್ತಾರೋ ಅಂದ್ಬಿಡ್ತಾರೆ ನಿನ್ನವರೇ. ಮೆರಿತಾ ಇದ್ದ ಬಾರೋ ಅನುಭವಿಸ್ಲಿ ಅಂದ್ಬಿಡ್ತಾರೆ. ಅಥವಾ ನಿಂದೆ ನೋಡಿ ನೋಡಿ ನಮ್ಮ ಜೀವನ ನರಕ ಆಯಿತು ಅಂತ ಅಂದ್ಬಿಡ್ತಾರೆ. ಅಂದರೆ ಇವೆಲ್ಲ ಮಾತಿನ ಬಾಣಗಳು ಬಂದು ಹೊಡಿತವೆ. ಆಗ ನೀನೇನು ಅಂದ್ಕೊಳ್ಬೇಕು, ಓಹೋ ಗುರುಗಳು ಹೇಳಿದ್ದಾರೆ, ಇಂಥವೆಲ್ಲ ಇವರು ಹೇಳ್ತಿರೋದಲ್ಲ, ನಿನ್ನ ಹಳೆಯ ತಪ್ಪುಗಳಿಗೆ ಇವೆಲ್ಲ ಶಿಕ್ಷೆಗಳಷ್ಟೇ. ನೋಡಯ್ಯ, ನಮ್ಮಲ್ಲಿ ಒಂದು ದೊಡ್ಡವರು ಹಿರಿಯರು ಒಂದು ಮಾತು ಹೇಳ್ತಾರೆ. ಅದು ಏನಂದರೆ, ಇದು ಯಾರನ್ನೂ ಬಿಟ್ಟಿಲ್ಲ, ದೇವಾನುದೇವತೆಗಳನ್ನು ಬಿಡಲಿಲ್ಲ, ಎಂತೆಂಥವರನ್ನೂ ಒಂದು ಕೆಟ್ಟಗಳಿಗೆ ಅನ್ನೋದು ಆವರಿಸಿ ಬಿಡುತ್ತೆ. ಆ ಸಮಯದಲ್ಲಿ ನನಗೆ ಅರ್ಥವಾಗುತ್ತೆ, ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳು ಹೌದು, ಆದರೆ ಈ ಅಂಗಾಂಗಗಳೇನೋ ಸಮಸ್ಯೆ ಆಗುವುದು, ದೇಹವೇ ದುರ್ಬಲವಾಗಿ ಹಾಸಿಗೆ ಮೇಲೆ ಬಿದ್ದು ಹೋಗೋದಿದೆಯಲ್ಲ, ಇದು ಹಣ ಕಳ್ಕೊಂಡ ನಷ್ಟಕ್ಕಿಂತ ಬಹಳ ದೊಡ್ಡ ನಷ್ಟ. ಯಾಕಂದರೆ ಎದ್ದು ಹೊರಗಡೆ ಹೋದ್ರೆ ಎಲ್ಲೋ ದುಡಿಯೋಣಪ್ಪ ಅನ್ಬೋದು, ಹೊರಗಡಿಕೆ ಹೋಗ್ಲಿಕ್ಕಾಗಲ್ಲ ಅಂದರೆ ಅದು ಎಂಥ ದೊಡ್ಡ ನಷ್ಟ, ಹೌದಲ್ಲಯ್ಯ? ಅದಕ್ಕೆ ನಮ್ಮಲ್ಲಿ ಹಿರಿಯರು ಏನು ಹೇಳ್ತಾರೆ, ಅಂಕದರ್ಜುನ ಹೇಡಿ ಶಂಕರನು ತಿರಿದುಂಡ ಪಂಕಜನಾಭ ದನಕಾಯ್ದನ್ ನುಳಿದವರ ಬಿಂಕವೇನೆಂದ ಸರ್ವಜ್ಞ ಅಂತ. ಅಂದರೆ ಅಂಥ ಪರಾಕ್ರಮಿಯಾದ ಅಂಕದರ್ಜುನ ಹೇಡಿ, ಅಂದರೆ ಅಷ್ಟು ಪರಾಕ್ರಮಿಯಾದ ಅರ್ಜುನ ಕೂಡ ಮಹಾಭಾರತ ಯುದ್ಧ ಶುರುವಾಗಬೇಕು ಅನ್ನಂಗೆ ಹೇಡಿ ಆಗ್ಬಿಟ್ಟ. ಅಯ್ಯೋ ನಾನು ಯುದ್ಧ ಮಾಡಲ್ಲ ಅಂದ್ಬಿಟ್ಟ. ಅಂಕದರ್ಜುನ ಹೇಡಿ ಶಂಕರನು ತಿರಿದುಂಡ, ಅಂದರೆ ಈಶ್ವರನು ಭಿಕ್ಷೆ ಬೇಡಬೇಕಾಗಿ ಬಂತು. ನಮ್ಮಲ್ಲಿ ಹಾಡಿದೆಯಲ್ಲ, ಶಿವನು ಭಿಕ್ಷೆಗೆ ಬಂದ ನೋಡು ಬಾರೆ, ಅಂದರೆ ಅಂಥ ಪರಮೇಶ್ವರ ಕೂಡ ಭಿಕ್ಷೆ ಬೇಡಬೇಕಾಯಿತು. ಅಂದರೆ ಅಷ್ಟು ದೊಡ್ಡ ಪರಾಕ್ರಮಿಯಾದ ಧನಂಜಯನಾದ ಅರ್ಜುನನೂ ಕೂಡ ಯುದ್ಧ ಭೂಮಿಯಲ್ಲಿ ಹೇಡಿತರಾದ. ಅದಕ್ಕೆ ಭಗವದ್ಗೀತೆ ಹೇಳಿದ ಕೃಷ್ಣ, ಪರಮೇಶ್ವರ ಶಿವ ಕೂಡ ತಿರಿದುಂಡ, ಅಂದರೆ ಶಂಕರನು ತಿರಿದುಂಡ, ಶಂಕರ ಕೂಡ ಪರಮೇಶ್ವರ ಕೂಡ ಭಿಕ್ಷೆ ಬೇಡಬೇಕಾಯಿತು. ಅದೇ ಪಂಕಜನಾಭ ದನಕಾಯ್ದ ನುಳಿದವರ ಬಿಂಕವೇನೆಂದ ಸರ್ವಜ್ಞ. ಪಂಕಜನಾಭ ಅಂದರೆ ಕೃಷ್ಣ, ಅವನು ದನ ಕಾಯ್ಬೇಕಾಗಿ ಬಂತು, ಅವನು ದನ ಕಾಯ್ದ. ಇನ್ನು ಉಳಿದವರ ಬಿಂಕವೇನೆಂದ ಸರ್ವಜ್ಞ. ಇನ್ನು ನಿಮ್ದು ಏನು ಬಿಂಕ, ಅಯ್ಯೋ ನಮ್ಗೆ ಹಿಂಗೆ ಆಗ್ಬಿಡ್ತು, ಅರೆ ಅವ್ರು ಮಹನೀಯರೆಲ್ಲ ಹಿಂಗೆ ಆದರೂ ನಮ್ಮದು ಹಂಗೆ. ಅದಕ್ಕೆ ನಾವೇನು ಅಂದ್ಕೊಳ್ಬೇಕು, ನಮ್ಮದು ಒಂದು ಕೆಟ್ಟಗಳಿಗೆ, ನಮ್ಮದು ಒಂದು ದುಃಖದ ಗಳಿಗೆ. ಈ ಸಮಯದಲ್ಲಿ ಲೋಕದ ಜೊತೆ ನೀನು ಹೋಲಿಕೆ ಮಾಡಿಕೊಳ್ಬೇಡಪ್ಪ. ನಿನ್ಗೆ ಯಾವಾಗ ಮಾತಾಡಬೇಕು ಅನ್ಸುತ್ತೆ ಕರೆ ಮಾಡು, ಮಾತನಾಡು. ಸಾಧ್ಯವಾದರೆ ಕಾರ್ಯಕ್ರಮ ಮುಗಿದ ಮೇಲೆ ನಿನ್ನ ನಂಬರು, ಸಾಧ್ಯವಾದರೆ ನಿಮ್ಮ ಅಕೌಂಟ್ ನಂಬರು ಎಲ್ಲ ಕಳಿಸ್ಕೊಡಪ್ಪ. ನಿನ್ಗೆ ಒಳ್ಳೇದಾಗಲಿ. ಭಗವಂತ ಯಾವುದೋ ಮೂಲಕ ನಿನಗೆ ಉಪಕಾರ ಮಾಡ್ತಾನೆ. ನೀನು ನಂಬು, ನೀನೇ ಫೋನ್ ಮಾಡ್ತೀಯ. ಹೌದು, ಈಗ ಭಗವಂತ ಅಷ್ಟೋ ಇಷ್ಟೋ ನನಗೆ ಶಕ್ತಿ ಕೊಟ್ಟಿದ್ದಾನೆ, ಮನೆಯಲ್ಲೇ ಕೂತೇನೋ ಕೆಲಸ ಮಾಡ್ತೀನಿ ಅಥವಾ ಏನೋ ಒಂದು ಮಾಡುವಷ್ಟು ಶಕ್ತಿ ಇದೆ ಅನ್ನೋ ಥರ ನೀನೇ ಮಾಡ್ತೀಯ. ಆದರೆ ಪ್ರಾಣ ಗಟ್ಟಿಯಾಗಿ ಉಳಿಸ್ಕೋ. ಕೆಲವೊಮ್ಮೆ ಕೆಟ್ಟಗಳಿಗೆ ಏನೇನೋ ಯೋಚನೆ ಬಂದುಬಿಡ್ತವೆ. ಅಯ್ಯೋ ಫ್ಯಾನಿಗೆ ನೇಣು ಹಾಕೊಂಡು ಸತ್ತೋಗ್ಬಿಡೋಣಪ್ಪ, ನನಗೆ ಬೇಡ ಅಂತ ಅನಿಸ್ಬಿಡುತ್ತೆ. ಯಾಕೆ ಈ ಪರಿಸ್ಥಿತಿಯಲ್ಲಿ ನನ್ನವ್ರು ಹಿಂಗೆ ಮಾತಾಡ್ಬಿಟ್ರಿ, ಇನ್ನೇನು ಬದುಕಿದೇನು ಪ್ರಯೋಜನ ಅನ್ಸ್ಬಿಡುತ್ತೆ. ಆಗ ಇವರು ಯಾರು ನಿನಗೆ ಬದುಕು ಕೊಟ್ಟಿದ್ದಲ್ಲ, ಭಗವಂತ ನಿನಗೆ ಬದುಕು ಕೊಟ್ಟಿರೋದು. ಅದು ಹೆಂಗೆ ಅಂದರೆ, ನಿನಗೆ ಯಾರು ಚಳಿಗಾಲದಲ್ಲಿ ಹೊರಗಡೆ ನೀನು ಚಳಿಯಲ್ಲಿ ನಡುಗ್ತಾ ಇರಬೇಕಾದ್ರೆ, ತಗೊಳಪ್ಪ ಒಂದು ಶಟ್ರು ಇಕ್ಕೊಳೆಯ ನಾಳೆ ಕೊಡಿವಂತೆ ಅಂತ ಯಾರೋ ಕೊಟ್ಟರು, ಬಳಸ್ತಾ ಇದೀಯಾ, ಅಯ್ಯೋ ನಾಳೆ ಪಾಪ ಅವರಿಗೆ ವಾಪಸ್ ಕೊಡಬೇಕು, ಇಟ್ಕೊಂಡಿರಿ ನಾನು ಬಂದು ಈಸ್ಕೊಳ್ತಿದ್ದಿ ಅಂತ ಹೇಳಿದ್ರು. ಈ ರಾತ್ರಿ ಸ್ವೆಟ್ರ್ ಇಟ್ಕೊಂಡ್ರಿ, ಅಂದರೆ ಧರಿಸ್ಕೊಂಡ್ರಿ, ಹೆಂಗೋ ಚಳಿಯಿಂದ ಪಾರಾದ್ರಿ, ಅಯ್ಯೋ ಬೆಳಿಗ್ಗೆ ಬರ್ತಾರಪ್ಪ ಅಂತ ಹಂಗೆ ಇರ್ತೀರಾ ಅಂದ್ರೆ ಕೊಡಬೇಕಲ್ಲ. ಬಂದಾಗ ಅದನ್ನು ಸ್ವಲ್ಪ ಚೆನ್ನಾಗಿ ಹಿಂಡಿ ಐರನ್ ಮಾಡಿ ಅಯ್ಯೋ ಬರ್ತಾರೆ ಅಂತ ಮಡಿಕೊಂಡಿರ್ತೀಯ. ಅವ್ರು ಬರಲೇ ಇಲ್ಲ, ಮತ್ತು ಆ ದಿನ ರಾತ್ರಿ ಬಿಡು ಹೆಂಗೂ ಬರಲಿಲ್ಲ, ಇವತ್ತು ಒಂದೇ ಸಿಕ್ಕೊಳ್ಳೋಣ ಅಂತ ಇಕ್ಕೊಳ್ತೀಯ. ನಾಳೆ ಬರ್ತಾರೆ ಅಂದ್ಕೊಂಡು ಮತ್ತೆ ಇಸ್ತ್ರಿ ಮಾಡಿ ಮಡಗಿರ್ತೀಯ, ಮತ್ತವರು ಬರಲ್ಲ. ಅಂದರೆ ಎಂದೋ ಒಂದು ದಿನ ಕೊಟ್ಟಿರುವವನು ಬಂದು ತೆಗೆದುಕೊಂಡು ಹೋಗ್ತಾನೆ, ಹೌದು. ಆದರೆ ಅಲ್ಲಿವರೆಗೂ ಯಾರು ಹೆಂಗೂ ಕೊಟ್ಟನೋ ಹಂಗೆ ವಾಪಸ್ ಕೊಡಬೇಕಾದ್ರೆ ನಮ್ಮ ಲಕ್ಷಣ ಅಲ್ವನಪ್ಪ. ನಮಗೆ ಕೊಡಬೇಕಾದ್ರೆ ಎಷ್ಟು ಚೆನ್ನಾಗಿರೋ ಸ್ವೆಟ್ರ್ ಕೊಟ್ಟ, ವಾಪಸ್ ಕೊಡಬೇಕಾದ್ರೂ ಕೂಡ ನಾವು ಅಷ್ಟೇ ಚೆನ್ನಾಗಿರೋ ಸ್ವೆಟ್ರ್ ಕೊಡಬೇಕಲ್ಲ ಅವನಿಗೆ. ಅವನು ಬಂದು ವಾಪಸ್ ಇಸ್ಕೊಂಡು ಔಷಧ ಅರ್ದು ಪರ್ದು ಕೊಡ್ಲಿಕ್ಕಾಗುತ್ತಾ? ಹಂಗೆ ಆ ಭಗವಂತ ನಮಗೆ ಈ ದೇಹ ಅನ್ನೋ ಒಂದು ಸ್ವೆಟ್ರು, ಈ ಬದುಕು ಅನ್ನೋ ಒಂದು ಸ್ವೆಟ್ರ್ ಕೊಟ್ಟವನೇ. ನಾವು ಅದನ್ನು ಅವನು ಹೆಂಗೆ ಕೊಟ್ಟನೋ ಹಂಗೆ ಕೊಡಬೇಕು. ಅದನ್ನು ಬಿಟ್ಟು ನಾವು ಬೀಡಿ, ಸಿಗರೇಟು, ಹೆಂಡ, ಅದು ಹೆಣ್ಣು, ಅದು ಇದು ನಮ್ಮ ದೇಹ ಮನಸ್ಸು ಎಲ್ಲವನ್ನು ಹರಿದು ಚಿಂದಿ ಮಾಡಿ ಭಗವಂತನಿಗೆ ನಾವು ಅದನ್ನು ವಾಪಸ್ ಕೊಟ್ಟರೆ ಅವನು ಮೆಚ್ಚುತ್ತಾನನೆಯ. ಹಂಗೆ
ನಾವೊಂದು ಸ್ವೆಟ್ರ್ ಇಸ್ಕೊಂಡ್ರೆ ಮತ್ತು ವಾಪಸ್ ಕೊಡಬೇಕಾದ್ರೆ ಅಷ್ಟೇ ಕ್ಲೀನಾಗಿ ಕೊಡ್ತೀವಲ್ಲ, ಹಾಗೆ ಭಗವಂತ ಕೊಟ್ಟಿರುವ ಈ ಬದುಕನ್ನು ಅಷ್ಟೇ ಕ್ಲೀನಾಗಿ ವಾಪಸ್ ಕೊಟ್ಬಿಡ್ಬೇಕು. ಅದರಲ್ಲೂ ದೇಹ ವಾಪಸ್ ಕೊಟ್ಬಿಡ್ಬೇಕು. ಅದರೇನೋ ಆಗ್ಬಿಟ್ಟಿದೆ ನಿನ್ನ ಜೀವನದಲ್ಲಿ, ತೊಂದರೆ ಇಲ್ಲ, ನಿನಗೆ ಒಳ್ಳೆಯದಾಗುತ್ತೆ. ನಾನು ಹೇಳ್ದಂಗೆ ಈ ಕಾರ್ಯಕ್ರಮ ಮುಗಿದ ಅಥವಾ ಈ ಕರೆ ಕಟ್ಟಾದ ಮೇಲೆ ಒಂದು ಮೆಸೇಜ್ ಮಾಡಿ, ಸ್ವಾಮಿ ನಾವು ಹಿಂಗೆ ಮಾತಾಡಿದ್ವಲ್ಲ ನಾವು ಅಂತ ಹೇಳಪ್ಪ, ನಂಗೆ ನೆನಪಾಗುತ್ತೆ, ನಿನಗೆ ಒಳ್ಳೆಯದಾಗಲಿ. ನನಗೆ ನಿನ್ನ ಪರಿಸ್ಥಿತಿಯ ಅಥವಾ ದುಃಖದ ತೀವ್ರತೆ ಅರ್ಥವಾದರೂ ಕೂಡ ಅವತ್ತು ಒಬ್ಬ ವಿದ್ಯಾರ್ಥಿಯಾಗಿದ್ದಾಗ ನಾನು ಏನೇನು ಮಾಡಬಾರ್ದು ಅನ್ನೋದಕ್ಕೆ ಇವತ್ತು ನೀನು ಲೋಕಕ್ಕೆ ಉದಾಹರಣೆ ಆಗ್ಬಿಟ್ಟೆ ಕಣಪ್ಪ. ಹ್ಮ್. ಒಬ್ಬ ವಿದ್ಯಾರ್ಥಿ ಆದಾಗ ಹೇಗೆ ಇರಬಾರ್ದು ಅನ್ನೋದಕ್ಕೆ ನೀನು ಉದಾಹರಣೆ ಆದೆ. ಹೌದು. ಆದರೆ ಇದೆಲ್ಲವನ್ನು ಅನುಭವಿಸಿಯೂ ಮತ್ತೆ ಮೇಲೆದ್ದು, ಮತ್ತೆ ಫಿನಿಕ್ಸ್ ಅಂತೆ ಮೇಲೆದ್ದು ನೀನು ಬದುಕನ್ನು ಕಟ್ಕೋ. ಜಗತ್ತು ನಿನ್ನನ್ನು ಸಾವಿರ ಅನ್ಲಿ, ಅವನು ಬಿಡು ಇನ್ನು ಮುಗ್ದ ಅಂತ ಅನ್ನೋರ ನಡುವೆ ನೀನು ಬದುಕು ತೋರಿಸ್ಬೇಕು. ಹೌದು. ಈಗ ನೀನು ತಾಳ್ಮೆಯನ್ನು ಹೆಚ್ಚು ಬಳಸ್ಕೊ, ಹೆಚ್ಚು ಮಾತಾಡ್ಲಿಕ್ಕೆ ಹೋಗಬೇಡ, ಧ್ಯಾನ ಮಾಡು. ಕೂತ ಜಾಗದಲ್ಲಿ ಒಳ್ಳೆ ವಿಚಾರಗಳನ್ನು ಕೇಳಿ ಒಳ್ಳೆಯದನ್ನು ಮಾತಾಡ್ತಾ ಶಕ್ತಿ ಪಡ್ಕೋ. ಅದೇ ನಿನ್ನನ್ನು ಕಾಪಾಡುತ್ತೆ. ಹಾಗಾಗಿ ನಾನು ನಿನ್ನ ಜೊತೆ ಮಾತಾಡ್ತೀನಿ. ಅಕೌಂಟ್ ನಂಬರು, ನಿನ್ನ ಹೆಸರು ಎಲ್ಲವನ್ನು ಆಶ್ರಮದ ನಂಬರಿಗೆ ಕಳಿಸ್ಕೊಡಪ್ಪ. ನಿನ್ಗೆ ಒಳ್ಳೇದಾಗಲಿ, ಶುಭವಾಗಲಿ. ಸರ್, ಇದ್ರ ಲಕ್ಷ ಪಕ್ಷಿಗಳ ಸೇರಿ ಹೆಂಗ್ ಒಂದ್ ಗರುಡ ಆಗಲ್ಲ ಸರ್, ಲಕ್ಷ ನದಿಗಳು ಸೇರಿ ಹೆಂಗ್ ಒಂದ್ ಸಮುದ್ರ ಆಗಲ್ಲ ಸರ್, ಲಕ್ಷ ಮರಗಳು ಸೇರಿ ಹೆಂಗ್ ಒಂದ್ ಕಲ್ಪವೃಕ್ಷ ಆಗಲ್ಲ, ಲಕ್ಷ ಹಲವಾರು ಮಾತುಗಳು ಸೇರಿ ನಿಮ್ಮ ಸಾಂತ್ವನದ ಮಾತಿಗೆ ಯಾವತ್ತು ಸರಿ ಹೋಗಲ್ಲ ಸರ್. ಇದ್ರ ಮೂಲಕ ಸರ್ ನಾನು ಎಲ್ಲಾ ಜನತೆಗೆ ಕೇಳ್ಕೊಳ್ಳೋದೇನಂದ್ರೆ, ವಿದ್ಯಾರ್ಥಿಗಳು ಮತ್ತು ಸರ್ಕಾರ ಈ ಬೆಟ್ಟಿಂಗ್ ಅನ್ನೋದ್ರಲ್ಲಿ ಬಹಳ ಲೀಗಲ್ ಆಗಿ ಇದು ಮಾಡಿದಾರೆ ಸರ್. ಅದನ್ನ ದಯವಿಟ್ಟು ಯಾರು ಇದಕ್ಕೆ ಈ ತರ ಅಡಿಕ್ಟ್ ಆಗ್ಬಾರ್ರಿ. ಈಗ ಓದೋ ವಯಸ್ಸಿನಾಗ ಕರೆಕ್ಟ್ ಆಗಿ ಓದ್ರಿ, ಇಲ್ಲ ಅಂದ್ರೆ ನಾ ಈ ತರ ಬದುಕಾಗ್ತದೆ ಅಂತ ಕೇಳ್ಕೊಂತೀನಿ ಸರ್. ಅಬ್ಬಾ ದೊಡ್ಡ ಮನುಷ್ಯ ಕಣೆಯ ನೀನು. ಹೌದು, ನೀನು ತಪ್ಪಿದ್ದೀಯಾ ಅಥವಾ ಅಲ್ಲೆಲ್ಲೋ ಎಡವಟ್ಟು ಮಾಡಿಕೊಂಡೆ, ಹೌದು. ಆದರೆ ಹೋಗಬೇಕಾದ್ರೆ ಹೇಗೆ ಮಹಾನುಭಾವ ಭೀಷ್ಮ ಪಿತಾಮಹ ಹೋಗಬೇಕಾದ್ರೆ ಲೋಕಕ್ಕೆ ವಿಷ್ಣು ಸಹಸ್ರನಾಮ ಅನ್ನೋ ಒಂದು ಮಹಾನ್ ಅದ್ಭುತವಾದ ಜ್ಞಾನವನ್ನು ಕೊಟ್ಟು ಹೋದ್ರು, ಹಾಗೆ ನೀನು ದುಃಖ ಅನುಭವಿಸಿ ಲೋಕಕ್ಕೆ ಹೇಳ್ತಾ ಇದೀಯಾ, ಹಿಂಗೆ ಮಾಡಬೇಡ್ರಪ್ಪ, ಅದು ಒಳ್ಳೇದಲ್ಲ. ಬಿದ್ದಂಥ ಕಾಲಕ್ಕೆ ಆಗ್ತಾ ಇರೋ ಆ ಜ್ಞಾನೋದಯ ಎಲ್ಲ ಚೆನ್ನಾಗಿದ್ದ ಚೈತನ್ಯ ಜೀವಿಯಾಗಿದ್ದಾಗ ಬರಲಿಲ್ವಲ್ಲಪ್ಪ. ಅಂದರೆ ಎಣ್ಣೆ ಉಕ್ಕಿ ಹೋದ ಮೇಲೆ, ಎಣ್ಣೆ ಜಾರಿ ಮತ್ತೆ ಒಲೆ ಒಳಗಡೆ ಬಿದ್ದಾದ ಮೇಲೆ ಎಷ್ಟು ಬಾಯಿ ಬಡ್ಕೊಂಡ್ರೆ ಏನರ್ಥ? ಹಂಗಾಗ್ಬಿಡುತ್ತೆ ಜೀವನ ಸರಿಯಾದ ಸಮಯದಲ್ಲಿ. ನಂದಾಗಿದೆ ಸರ್, ಎಷ್ಟೋ ಯುವಕರು ಸರ್ 19-20 ಏಜ್ನರ್ ಇದ್ರಲ್ಲಿ ಬಹಳ ಜನ ಅಡಿಕ್ಟ್ ಆಗಿದ್ದಾರೆ ಸರ್. ಇದೇ ಮಾರ್ಗದಲ್ಲಿ ಹೊರಟಿದ್ದಾರೆ ಸರ್. ದಯವಿಟ್ಟು ಅವ್ರು ಯಾರು ಈಗಲೇ ಸಣ್ಣ ಪುಟ್ಟದ ಇದ್ದಾಗನ ಅದನ್ನ ಏನು ಸತ್ಯತೆ ಯಾವುದು ಅಸತ್ಯತೆ ಯಾವುದು ಯೋಚನೆ ಮಾಡಿ ಅದ್ರಿಂದ ಹೊರಗೆ ಬಂದು ಒಳ್ಳೆ ರೀತಿಯಲ್ಲಿ ನೀವು ಹೇಳಿದ ಸನ್ಮಾರ್ಗದಲ್ಲಿ ನಡೀಲಿ ಅಂತ ಕೇಳ್ತೀನಿ. ಅರೆ ನಂದೇನಿಲ್ಲಪ್ಪ, ನೀವು ನೋಡಿ ಕಡೆ ಸಮಯದಲ್ಲಿ ಈ ಮಾತು ಹೇಳಿ ನನಗಿಂತ ದೊಡ್ಡ ಮನುಷ್ಯ ಆಗ್ಬಿಟ್ರಿ ನೀವು. ದೊಡ್ಡ ಮಾತು. ಬದುಕು ಇಷ್ಟೇ ಕಣೆಯ, ಏನೂ ಇಲ್ಲ. ನಾನು ಅಂದರೆ ಹೇಗೆ ದೀಪ ತಾನು ಉರಿದು ಬೆಳಕು ಕೊಡುತ್ತೋ, ಕಬ್ಬು ತಾನು ಮೈ ಮುರಿದುಕೊಂಡು ಇನ್ನೊಬ್ಬರಿಗೆ ಸಿಹಿ ಕೊಡುತ್ತೋ, ಹಾಗೆ ತನಗೆ ನೋವಾಗಿಯೂ ಜಗತ್ತಿಗೆ ಒಳ್ಳೆಯದನ್ನು ಹೇಳುವ ಬುದ್ಧಿ ಮನುಷ್ಯರಿಗೆ ಬರಬೇಕು. ಅದನ್ನೇ ಸಾರ್ಥಕತೆ ಅಂತ ಕರೆಯೋದು. ನಿನಗೆ ಒಳ್ಳೇದಾಗಲಪ್ಪ. ನನಗಂತೂ ನಿನ್ನ ಇವತ್ತಿನ ಜೀವನ ಪ್ರೀತಿ ಇಷ್ಟೆಲ್ಲ ಆದಮೇಲೂ ನಿನಗೆ ಅದೇನೋ ಒಂದೊಳ್ಳೆ ಸರಸ್ವತಿ ಥರ ಮಾತಾಡ್ತಿದೀಯ. ನಿನಗೆ ಒಳ್ಳೇದಾಗಲಿ ಜೀವನ. ನಾನು ಈಗ ಸರ್ ಅರಣ್ಯಮಾಸಿನ ಅವ್ರು 2 ಕಾಲ್ ಮುರ್ಕೊಂಡ್ ಹಿಮಾಲಯ ಪರ್ವತ ನಾನು ಅಷ್ಟಾಗ್ಲಿಲ್ಲ ಅಂದ್ರು ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡು ನನ್ನಿಂದ ಆದಷ್ಟು ಮಾದರಿಯಾಗಿ ನಿನ್ನನ್ನು ನಾನು ನನ್ನ ಪ್ರವಚನಗಳಲ್ಲಿ, ನನ್ನ ಮಾತುಗಳಲ್ಲಿ, ನನ್ನ ಕಾರ್ಯಕ್ರಮಗಳಲ್ಲಿ, ನನ್ನ ಜೀವನದಲ್ಲಿ ಎಲ್ಲಿ ಹೋದ್ರು ಎಂತನೋ ಬುಡ್ಗ ಇದ್ದ ಹೆಂಗೆ ಮಾಡಿಕೊಂಡ, ಆದರೆ ಮತ್ತೆ ಎದ್ದು ನಿಂತ, ಮತ್ತೆ ವಾಕರ್ ಹಿಡ್ದು ಅಥವಾ ಎಲ್ಲೋ ಕುಂಟ್ಕೊಂಡೆ ತನ್ನ ಜೀವನ ಕಟ್ಟಿಕೊಂಡು ಇವತ್ತು 4 ಜನಕ್ಕೆ ಮಾದರಿ ಆಗಿದ್ದಾನೆ ಅಂತ ನಾನು ಹೇಳಬೇಕು ನಿನ್ನ ಕತೆ. ಹಂಗ ಬದುಕು ತೋರಿಸು ಸಾಧ್ಯತೆ ಇದೆ, ಯಾವುದೂ ಅಸಾಧ್ಯವಲ್ಲ. ನಿಮ್ಮ ಮಾತುಗಳನ್ನ ನಾನು ಇಷ್ಟಿನ 1 ವರ್ಷದಿಂದ ಕೇಳೇನಿ ಸರ್. ಅದನ್ನ ಮಾಡಿ ತೋರಿಸಿ ನಾನು ಮಾದರಿ ಹಾಕಂತ ಸರ್ ನಿಮ್ಮ ಮಾತುಗಳು ಆಗಬೇಕು. ಯಾರನ್ನು ದೂಷಿಸಬೇಡ. ನನ್ನ ಪಾಲಿಗಿತ್ತು ಆಯ್ತು ಅಂದ್ಕೊಂಡು ಮುಂದೆ ಹೋಗು. ನಾನು ದೂಷಿಸ್ತಾ ಕೂತ್ಕೊಂಡಷ್ಟು ನಾನೇ ಕುಗ್ಗುತ್ತೀನಿ, ಹೌದಲ್ಲಪ್ಪ? ಪ್ರಯೋಜನ ಇಲ್ಲ. ಯಾರನ್ನು ದೂಷಿಸಬೇಡ, ಆಯಿತು ನಂದೇ. ಯಾಕಂದರೆ ಈ ಇಡೀ ದುರಂತದ ಹಾದಿಗೆ ಮೊದಲ ಮೆಟ್ಟಿಲು ಕಟ್ಟಿದವನೇ, ಮೊದಲ ಕಲ್ಲು ಹಾಕಿದವನೇ ನಾನು ಆ ಹಂತದಲ್ಲಿ, ಎಂದು ಕಾಲೇಜ್ ಹಂತದಲ್ಲಿ. ಸೊ ಅದು ಒಂದೊಂದೇ ಕಟ್ಕೊಂಡು ಇಲ್ಲಿವರೆಗೂ ಬಂದಿದೆ ಅಷ್ಟೇ. ಆಗಲಿ, ಧೈರ್ಯವಾಗಿರು, ಟೈಮ್ ಊಟ ಮಾಡು, ನಿದ್ದೆ ಮಾಡು, ನಗ್ನಗ್ತಾ ಇರು. ಏನು ಯಾರು ನಿಷ್ಠೂರದ ಮಾತು ಬೈದರೂ ಕೂಡ
ಇಲ್ಲಪ್ಪ ಇದು ಕೃಷ್ಣನ ಇಚ್ಛೆ ಅಂದುಕೊಂಡು ಮುಂದೆ ಹೋಗು. ಅವನು ಕೊಟ್ಟಿರೋ ಬದುಕು ಅವನಿಗೆ ವಾಪಸ್ ನೀವು ಹಾಗೆ ಸಹಜ ಸಾವು ಅನ್ನೋದು ಭಗವಂತನಿಗೆ ನಾವು ಕೊಡೋ ವಾಪಸ್ ಉಡುಗೊರೆ ಅಂತೆ. ಹ್ಮ್. ಆತ್ಮಹತ್ಯೆ ಸ್ವೆಟ್ರನ್ನ ಅರ್ಧ ಕೊಟ್ಟಂಗೆ ಕತೆ ಹೇಳಿದ್ನಲ್ಲ ಆಗ್ಲೇ. ಅದೇ ಸರ್, ನಾವು ತುಂಬಾ ಕೇಳೇನಿ ಸರ್, ನೀವು ಎಲ್ಲ ಇನ್ಸ್ಪಿರೇಷನ್ ತಗೊಂಡ ನಾನು ಇದುವರೆಗೆ ಏನು ಮಾಡ್ತಿದ್ದೆ. ಆ? ಆಗ್ಲಪ್ಪ, ನಿನ್ಗೆ ಒಳ್ಳೇದಾಗ್ಲಿ, ಶುಭವಾಗ್ಲಪ್ಪ. ಹಾ. ನೋಡಿ, ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು, ಯಾವುದೇ ಕಾರಣಕ್ಕೂ ತಪ್ಪು ಮಾರ್ಗದಲ್ಲಿ ಅಲ್ಲಿ ಕೋಟಿ ಹಣ ಸಿಗುತ್ತೆ ಅಂದರೂ ಕೈ ಹಾಕಬೇಡಿ. ನಿಮ್ಮ ತಂದೆ ತಾಯಿಯನ್ನು ನೀವು ಕೆಟ್ಟ ಮಾರ್ಗದಲ್ಲಿ ದುಡಿದು ಅವರನ್ನು ಸಾಕಿದ್ರೆ ಹಣ ಬಂದಿರುವ ಮೂಲ ಕೆಟ್ಟದ್ದಾಗಿರೋದ್ರಿಂದ ಅಥವಾ ಕೆಟ್ಟ ಮಾರ್ಗದಲ್ಲಿ ಹಣ ಬಂದಿರೋದ್ರಿಂದ ಆ ಹಣವನ್ನು ತಿನ್ನುವ ಎಲ್ಲರಿಗೂ ಪಾಪ ಅಂಟುತ್ತೆ. ಬೇಡ, ಬೇಗ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇಟ್ಕೊಳ್ಬಾರ್ದು. ಭಾಳ ಹಿಂದೆ ನನಗೂ ಭಾಳ ನಮ್ಮ ಮಾವ ಅಥವಾ ಕೆಲವೊಬ್ಬರು ಹೇಳಿದ್ದಾರೆ, ಪಾಪ ನೀನೇನೋ ಮಾಡ್ತಿದೀಯಾ ಆದರೆ ಆತರ ಪಡಬೇಡ ಅಂತ. ಈಗ ನನಗೇನು, ಅಯ್ಯೋ ಬೇಗ ಆಶ್ರಮ ಕಟ್ಟಬೇಕು, ಬೇಗ ನಾನು ಜನರಿಗೆ ನನ್ನ ಒಳಗಡೆ ಅದು ಹೇಗೆ ಒಂದು ತಾಯಿ ಎದೆ ಹಾಲು ಕಟ್ಟಿಕೊಂಡು ಮಗುವಿಗೋಸ್ಕರ ಹಾತೊರಿತಾಳೋ ಹಾಗೆ ನನ್ನೊಳಗಡೆ ನಾನು ಜನಕ್ಕೇನೋ ಹೇಳಬೇಕು, ಅಯ್ಯೋ ನಾನು ಅದು ಒಳ್ಳೇದು ಮಾಡಬೇಕು, ಇವ್ರಿಗೆ ಸಾಂತ್ವನ ಹೇಳಬೇಕು. ನಂತರ ದುಡ್ಡಿಲ್ಲ, ಆದರೆ ನನಗೊಂದು ಏನು ಹುಚ್ಚು ನಂಬಿಕೆ ಇಲ್ಲ, ನಂಗೆ ತುಂಬ ಏನೋ ಒಂದೊಳ್ಳೆ ತಿಳುವಳಿಕೆ ಇದೆ, ನಾನು ಹೇಳಬೇಕು, ನಾನು ಅವ್ರಿಗೆ ಹೇಳಬೇಕು. ನಮಗೆ ಹೇಳೋರು, ನಮ್ಮ ಮಾವ ಹೇಳೋರು ಈಗಲೂ ನಂಗೆ ನೆನಪಿದೆ, ಪಾಪ ಮಾಡ್ತಿದೀಯ ಸರಿ, ಬಟ್ ಸ್ವಲ್ಪ ನಿಧಾನ ಕಣಿಯಾ, ನೀನು ಮಾಡ್ತೀಯ, ನಿನಗೆ ಆ ಶಕ್ತಿ ಇದೆ, ನಿಧಾನ ಮಾಡು, ಆ ಥರ ಬೇಡ ಅಂತ. ಹಾಗೆ ಕೆಲವೊಬ್ಬರು ಅಯ್ಯೋ ಬೇಗ ದುಡ್ದು ಬಿಡಬೇಕು, ಅಯ್ಯೋ ನಮ್ಮ ಫ್ರೆಂಡ್ ಹಂಗೆ ಮಾಡ್ದ, ನನ್ನ ಫ್ರೆಂಡ್ ಆ ಕಾರ್ ತಗೊಂಡ, ನನ್ನ ಫ್ರೆಂಡ್ ಈ ಬೈಕ್ ತಗೊಂಡ. ನೋಡಿ, ದುಡ್ಡನ್ನು ಯಾರು ಬೇಕಾದರೂ ದುಡಿತಾರೆ ಅಲ್ವಾ, ಹಣ ಯಾರು ಬೇಕಾದರೂ ದುಡಿತಾರೆ. ಆದರೆ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಒಂದೇನೋ ಸಿಗರೆಟ್ ಸೇದೋದು ಅಥವಾ ಕೆಟ್ಟ ಸ್ನೇಹಿತರ ಜೊತೆ ಕೆಟ್ಟ ಮಾತಾಡ್ಕೊಂಡು ಎಲ್ಲೋ ಹಳ್ಳಿಕಟ್ಟೆ ಮೇಲೆ ಕೂತ್ಕೊಳ್ಳೋದು, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಅಥವಾ ಈ ರೀತಿ IPL ಬಂತು ಅಥವಾ ಯಾರೋ ಅವ್ರವ್ರು ಆಡಿ ಅವ್ರವ್ರು ಕೋಟಿ ದುಡ್ಕೊಂಡು ಅವ್ರವ್ರ ಮನೇಲಿ ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರ್ತಾರೆ, ನೀವು ಅವರಿಗೆ ಇವನು ಗೆಲ್ತಾನೆ ಅವನು ಗೆಲ್ತಾನೆ ಅಂತ ಬೆಟ್ಟಿಂಗ್ ಕಟ್ಟಿಕೊಂಡು ಹೋಗಿರೋ ದುಡ್ಡನ್ನು, ಅಯ್ಯೋ ನನಗೆ ಬೆಟ್ಟಿಂಗು ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಸರ್, ಬಿಡಬೇಕು ಅಂತ ಆಸೆ ಇದೆ, ಆದರೆ ಸರ್ ಒಂದು 30,000 ಹೋಗ್ಬಿಟ್ಟಿದೆ ಸರ್, ಅದನ್ನು ಮತ್ತೆ ಸಂಪಾದಿಸ್ಬಿಟ್ಟು ಅಲ್ಲಿಗೆ ಬಿಟ್ಬಿಡ್ತೀನಿ ಸರ್. ಆ 30,000 ಸಂಪಾದಿಸೋಕೆ ಅಥವಾ ಮತ್ತೆ ವಾಪಸ್ ತಗೊಳ್ಳೋಕೆ ಅಂತ ಆಡೋದು, ಮತ್ತು 30,000 ಕಳ್ಕೊಂಡು ಈಗ 60 ಆಯಿತು ಸರ್, 60 ತಗೊಂಡು ಬಿಟ್ಬಿಡ್ತೀನಿ ಸರ್. ಹಂಗೆ 90 ಆಯಿತು ಸಾಲ, ಅಯ್ಯೋ 90 ತಗೊಂಡು ಬಿಟ್ಬಿಡ್ತೀನಿ ಸರ್. ಇವತ್ತು ಲಾಸ್ಟು ಇನ್ಮೇಲೆ ಕುಡಿಯಲ್ಲ ಅನ್ನೋ ಕುಡ್ಕೊನ್ಗೂ ಇದೊಂದು 30,000 ವಾಪಸ್ ತಗೊಂಡ್ಬಿಟ್ಟು ನಾನು ಇಲ್ಲಿಗೆ ಬಿಟ್ಬಿಡ್ತೀನಿ ಅನ್ನೋ ಜೂಜುಕೋರನಿಗೂ ವ್ಯತ್ಯಾಸವೇನಿಲ್ಲ ಅಂತ ಪಾಂಡವರು ಕೂಡ ದ್ಯೂತದಲ್ಲಿ ಸೋತು ಕಾಡು ಸೇರಿದ್ರು. ಇವತ್ತು ಅದೇ ಪರಂಪರೆ ಇದೆ. ಆಗಬಾರ್ದು, ಎಚ್ಚೆತ್ತುಕೊಳ್ಳಿ. ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳು ಕೂಡ ಮಕ್ಕಳು ಫೋನಲ್ಲಿ ಯಾವ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ, ಅವರು ಯಾವ್ಯಾವ ಸ್ನೇಹಿತರ ಜೊತೆ ಅವ್ರ ವಾಟ್ಸಪ್ಪಲ್ಲಿರೋ ಗ್ರೂಪ್ಗಳೇನು, ಆ ಗ್ರೂಪ್ಗಳಲ್ಲಿ ಏನು ವಿಚಾರಗಳು ಶೇರ್ ಆಗ್ತವೆ, ಎಂತೆಂಥ ವಿಡಿಯೋಗಳು ಆಡಿಯೋಗಳು, ಏನೋ ಕೆಟ್ಟದ್ದಿರ್ಬೋದು, ಅಂದರೆ ಅನುಮಾನ ಪಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಿಮ್ಮ ಮಕ್ಕಳ ಕುರಿತು ನಿಮಗೊಂದು ನಂಬಿಕೆ ಇರಬೇಕು, ಹೌದು. ಅದ್ರ ಜೊತೆ ಫೋನ್ ಕೊಡೋ ಇಲ್ಲಿ ಅಂತ ಇಸ್ಕೊಂಡು ನೋಡುವಷ್ಟು ಒಂದು ಅನ್ಯೂನ್ಯತೆ ಇರಬೇಕು, ಮತ್ತೊಂದು ಪಾರದರ್ಶಕತೆ. ಅವನು ಏನೋ ಮಾಡಬಾರ್ದು ಮಾಡ್ತಿದ್ದಾಗ ಮಾತ್ರ ಫೋನ್ ಕೊಡೋಕೆ ಎದುರುತ್ತಾನೆ, ಕೊಡೋ ಇಲ್ಲಿ ಅಂತ ಕೊಡ್ತಾವನೆ ಅಂದರೆ ಎಲ್ಲ ಸರಿ ಇದೆ ಅಂತ. ಹಂಗೆ ಮಕ್ಕಳೇನು ಮಾಡ್ತಾವ್ರೆ, ಅವ್ರ ಫೋನಲ್ಲಿ ಏನು ಯೂಸ್ ಮಾಡ್ತಾವ್ರೆ, ಅಯ್ಯೋ ಕೇಳ್ಬಿಟ್ರೆ ಎಲ್ಲಿ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಡ್ತಾನೋ ಅಂದ್ಕೊಂಡು ಹೋದರೆ, ಕಡೆಗೆ ಮನೆ ಬಿಟ್ಟು ಹೋಗಿದ್ರೆ ಚೆನ್ನಾಗಿರೋದು, ನಾವು ಅವತ್ತು ನಂಬಿಬಿಟ್ಟು ತಪ್ಪು ಮಾಡಿಬಿಟ್ಟು ಅನ್ನೋ ಥರ ಆಗಬಾರ್ದಲ್ಲ. ಶಿಸ್ತಾಗಿ ಬೆಳೆಸೋದು ಒಳ್ಳೆಯದು. ಒಳ್ಳೇದಾಗಲಪ್ಪ. ಪಾಪ ಭಗವಂತ ನಿನಗೆ ಆ ಬೇಕಾಗಿರೋ ಹಣವನ್ನು ಹೊಂದಿಸಿಕೊಟ್ಟು ದೇವರು ನಿನಗೆ ಒಳ್ಳೇದು ಮಾಡಲಿ, ನಿನಗೆ ಶುಭವಾಗಲಪ್ಪ.